ಮಾರ್ಗದರ್ಶಿ ಸಂಬಳದ ಸೈನ್ಸ್ ನಿಮ್ಗಿಂತ ಮೊದಲು ರೀ. ಹೌದು 4 ದಿನ ಮಾಡಿದ್ರೆ ಆಮೇಲೆ ಅಷ್ಟೇ ಮತ್ತು ಅವ್ರಿಗೆ ಪಾಪ ನಾನೇ ಏನು ಮಾಡಿದೆ ಮಾಡ್ತಾರೆ. ಯಾರ ಬಗ್ಗೆ ಕಟ್ಟೋಸಿ ಸರ್ ಮತ್ತು ಸರ್ ಎಲ್ಲಿ ಕ್ಲಾಸ್ ಎಲ್ಲಿ ಸರ್ ಕ್ಲಾಸ್ ಇವತ್ತು ರಶ್ಮಿಯಾದಾಗ ಹಲೋ ನಮಸ್ತೆ 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 ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ಹಾಗಾದ್ರೆ ನಾಷ್ಟ ಊಟ ಚಾ ಪಾನಿ ಎಲ್ಲ ಆಗ್ಯದ ಅನ್ಕೋತೀನಿ ಅದಲ್ವಾ? ಬರ್ರಿ ಲಾಸ್ಟ್ ಕ್ಲಾಸ್ನಾಗ ನಿನ್ನೆ ಮೀನ್ಸ್ ಲಾಸ್ಟ್ ಕ್ಲಾಸ್ನಾಗ ಮುಗಿಸಿದ ಅನ್ಕೋತೀನಿ. ಯಾವ್ದಪ್ಪ ಅಂದ್ರೆ ಪ್ರಮುಖ ದಿನಗಳು. ಯಾವ ದಿನ ಹೇಳ್ರಿ? ಪ್ರಮುಖ ದಿನಗಳದಲ್ವಾ? ಸುಮಾರು 100 ಪ್ರಮುಖ ದಿನಗಳು ಮುಗಿಸಿಲ್ರಿ? ಕಾಮನ್ವೆಲ್ತ್ ಆಗಿದೇನ್ರಿ? ಕಾಮನ್ವೆಲ್ತ್ ಕಡೆ ಕೊಟ್ಟದಾಗಿದೇನ್ರಿ? ಪ್ರಮುಖ ದಿನಗಳು ಸುಮಾರು ಒಂದು 100 ಪ್ರಮುಖ ದಿನಗಳು ಹೇಳಿದೆ ಅನ್ಕೋತೀನಿ ಹೌದಲ್ವಾ? ಇವಾಗ ಯಾರಿಗೆ ಕೇಳಿದ್ರೆ ದಂಡ ಹೇಳ್ತೀರಿ ಅನ್ಕೋತೀನಿ. ಅದ್ರ ಮೇಡಮ್ ಅವ್ರಿಗೆ ಬಂದಿಲ್ಲಲ್ರಿ ಫುಡ್ ಪಾರ್ಕ್ ಹೇಳೋದ್ ಅಲ್ಲತ್ತೆ ಬಂದಿರ ಹೋಗ್ಯಾರೇನ್ರಿ? ಪಾಪ ಅವ್ರು ಫುಡ್ ಪಾರ್ಕ್ ಕೇಳತ್ತೀರ ಅದ್ರ ಸಲಕ್ ನಾ ಕ್ಲಾಸ್ ಹಾಕೊಂಡಿರದಲ್ವಾ? ಫುಡ್ ಪಾರ್ಕ್ಗಳು ಅದೆಲ್ಲ ಆನ್ಲೈನ್ ಇದ್ರ ನೋಡ್ರಿ ಮೇಡಮ್ ಅದಲ್ವಾ? ಬರ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು. ಆ ಕಾಮನ್ವೆಲ್ತ್ ಕ್ರೀಡಾಕೂಟ ಎಷ್ಟು ವರ್ಷಕ್ಕೆ ಮಾಡಿರ್ತಾರಿ? ಎಷ್ಟು ವರ್ಷಕ್ಕೆ ಮಾಡಿರ್ತಾರ ಮೇಡಮ್? 4 ವರ್ಷಕ್ಕೊಮ್ಮೆ ಅದಲ್ವಾ? ಏನ್ ಗೊತ್ತೇನ್ರಿ? ಕಾಮನ್ವೆಲ್ತ್ ಕ್ರೀಡಾಕೂಟದ ಮೊದಲ ಆವೃತ್ತಿ ಯಾವ ವರ್ಷ ನಡೆದೈತ್ರಿ? 1930 ಮೇಡಮ್. 1900 ಇಲ್ರಿ ಮೇಡಮ್, ಕಾಮನ್ವೆಲ್ತ್ ಕ್ರೀಡಾಕೂಟದ ಮೊದಲ ಆವೃತ್ತಿ 1930 ರೀ. 1954ರಿಂದ 1900 ಏನ್ ಗೊತ್ತೇನ್ರಿ 66 ತಕ್ಕದಕ್ಕೆ ಬ್ರಿಟಿಷ್ ಎಂಪೈರ್ ಗೇಮ್ ಅಂತ ಕರಿತಾರ. ಅದಕ್ಕೆ ಏನಂತ ಕರಿತೀರಿ ಗೊತ್ತೇನ್ರಿ ಮೇಡಮ್? ಬ್ರಿಟಿಷ್ ಎಂಪೈರ್ ಗೇಮ್ ಅಂತ ಕರಿತಿದಾರ ಅದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಇಂತ ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತ ಬಂದಾಗ ಪ್ರಮುಖವಾಗಿ 2022 ಲಾಸ್ಟ್ ಟೈಮ್ ನಡೆಯತ್ರಿ. ಎಲ್ಲಿ ನಡೀತ್ರಿ ಮೇಡಮ್ ನೆನಪದರಿ? ಇಂಗ್ಲೆಂಡ್ ದೇಶದ ಬರ್ಮಿಂಗ್ಹ್ಯಾಮ್. ಯಾವ ಹ್ಯಾಮ್ ಹೇಳ್ರಿ? ಬರ್ಮಿಂಗ್ಹ್ಯಾಮ್ ಅಂತಕ್ಕಂತ ನಡೀತಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ನಂತರ ಬಂದಾಗ 2022 ಭಾರತ ಧ್ವಜಧಾರಿ ಯಾರಾಗಿರ್ರಿ? ಯಾಶಿಂದು PV ಸಿಂಧು ಅಂತಕ್ಕಂಥವ್ರದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಏನ್ ಗೊತ್ತೇನ್ರಿ? ಇವಾಗ ಇನ್ನೊಂದೇನಪ್ಪ ಬಂದಾಗ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ಎಲ್ಲಿ ನಡೆಯತ್ರಿ? ಆಸ್ಟ್ರೇಲಿಯಾದ ವಿಕ್ಟೋರಿಯಾ ರೀ. ಅದ್ರಲ್ಲಿ ಭಾರತದ ಮೇಡಮ್ ರೀ 2010 ನಡೆಯತ್ರಿ. 2010 ನಡೆಯತ್ತದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. 26 ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳ್ಬೋದ್ರಿ. ಪ್ರಚಲಿತ ಘಟನೆ ಅಂತಾರ ನೋಡ್ರಿ ಮೇಡಮ್. ಏನಂತಾರ್ರಿ? ಪ್ರಚಲಿತ ಘಟನೆ ಅದಲ್ವಾ? ಆಡು ಮುಟ್ಟದ ಸೊಪ್ಪಿಲ್ಲ, ಪ್ರಚಲಿತ ಘಟನೆಯ ಪ್ರಶ್ನೆ ಇಲ್ಲದ ಪ್ರಶ್ನೆ ಪತ್ರಿಕೆನೇ ಇಲ್ರಿ ಅದಲ್ವಾ? ಅದಂತೀರೇನ್ರಿ ಮೇಡಮ್? ಮತ್ತ ಇಲ್ಲಲ್ರಿ? ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ? ಬರ್ರಿ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. ಇವಾಗ ಏನು ಇಂತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ನಮ್ಮ ಭಾರತ ದೇಶ ಎಷ್ಟನೇ ಸ್ಥಾನ ಅದ ರೀ? ಪದಕದ ಪಟ್ಟಿಯಲ್ಲಿ 4ನೇ ಸ್ಥಾನದ ನೋಡೋದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ 4ನೇ. ಫಸ್ಟ್ ಯಾವ್ದಾರಿ ಮೇಡಮ್? ಆಸ್ಟ್ರೇಲಿಯಾದೇನ್ರಿ. ಸೆಕೆಂಡ್ ಇಂಗ್ಲೆಂಡ್, ಥರ್ಡ್ ಕೆನಡಾ, ಫೋರ್ತ್ ಭಾರತ ದೇಶ. ಭಾರತ ದೇಶಕ್ಕೆ ಎಷ್ಟು ಪದಕಗಳು ಬಂದ್ರಿ? ಇಲ್ರಿ ಮೇಡಮ್ 22ಕ್ಕೆ ಎಷ್ಟು ಬಂದ್ರಿ? 61. 61 ಬರ್ತಾದಲ್ವಾ? ಟೋಟಲ್ ಬಂದಾಗ 5. ಹೌದಲ್ವಾ? ಗೊತ್ತಿರ್ಲಿಕ್ಕೆ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು. ನಂತರ ಬಂದಾಗ ಕಂಚಿನ ಪದಕ. ಯಾವ ಪದಕ ಹೇಳ್ರಿ? ಕಂಚಿನ ಪದಕ. ಗೊತ್ತಿರ್ಲಿ ಮುಂಬರುವ ನಿಮ್ಮ ಪ್ರೀತಿಯ ಜಿಟೆಸ್ಟ್ ಆಗಿರ್ಬೋದು, HST ಆಗಿರ್ಬೋದು, PST ಆಗಿರೋದಲ್ವಾ? ಎಕ್ಸಾಮ್ ದಾಗ ಕ್ವಶನ್ ಕೇಳ್ಬೋದು. ಏನ್ ಕೇಳ್ಬೋದ್ರಿ? ಕ್ವಶನ್ ಕೇಳ್ಬೋದಲ್ವಾ? ಬರ್ಬರದಲ್ವಾ? ನಂತರ ಬಂದಾಗ ನಮ್ GK ಇನ್ನೊಂದ್ ಬರುತ್ತೆ ಅಂತ ಗೊತ್ತೇನೆ. ಪ್ರಮುಖ ಫುಡ್ ಪಾರ್ಕ್ ಗಳು. ಯಾವ ಪಾರ್ಕ್ಗಳು? ಫುಡ್ ಪಾರ್ಕ್ ಗಳದಲ್ವಾ? ಗೊತ್ತಿರ್ಲಿ ಈ ಫುಡ್ ಪಾರ್ಕ್ ಗಳ ಕುರಿತಿ
ಒಂದಿಷ್ಟು ಮಾಹಿತಿಯನ್ನು ಗೊತ್ತೇನ್ರಿ ಇನ್ನಿನ ತರಗತಿಯಲ್ಲಿ ನೋಡೋಣ ಬರೋದಲ್ವಾ ಪ್ರಮುಖ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ ಅಲ್ವಾ ಪ್ರಮುಖ ಏನ್ ಗೊತ್ತೇನ್ರಿ ಫುಡ್ ಏನ್ ಗೊತ್ತೇನ್ ಫುಡ್ ಅದಲ್ವಾ ಪಾರ್ಕ್ ಅಂತಕ್ಕಂಥದಲ್ವಾ ಫುಡ್ ಏನ್ ಗೊತ್ತೇನ್ರಿ ಪಾರ್ಕ್ ಗಳದಲ್ವಾ ಈ ಫುಡ್ ಪಾರ್ಕ್ ಗಳಂತ ಕುರಿತು ಒಂದಿಷ್ಟು ಮಾಹಿತಿ ಅದಲ್ವಾ ಇನ್ನಿನ ತರಗತಿಯಲ್ಲಿ ನೋಡೋಣ ಬರೋದಲ್ವಾ ಪ್ರಮುಖವಾಗಿ ಗೊತ್ತಿರ್ಬೇಕು ಗೆಸ್ ಹಾಕಿದ್ರೆ ಬರ್ರಿ ಗೊತ್ತಿರ್ಲಿ ಒಂದ್ ನೋಡಮಂತ ಯಾವನಪ್ಪ ಅಂದ್ರ ನಮ್ ಕರ್ನಾಟಕದಾಗ ಒಂದ ಕರ್ನಾಟಕ ಹೇಳ್ತೀನಿ ನೋಡದಲ್ವಾ ಕರ್ನಾಟಕದ ಫುಡ್ ಪಾರ್ಕ್ ಗಳದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಅದ್ರಾಗ ಒಂದ್ ಗೊತ್ತಿರ್ಬೇಕೇನ್ ಗೊತ್ತೇನ್ರಿ ಪ್ರಮುಖವಾಗಿ ರೈಸ್ ಪಾರ್ಕ್ ಅಂತಕ್ಕಂಥ ಯಾವ ಪಾರ್ಕ್ ಗೊತ್ತೇನ್ ರೈಸ್ ಪಾರ್ಕ್ ಅದಲ್ವಾ ಈಗ ರೈಸ್ ಪಾರ್ಕ್ ಅಂತಕ್ಕಂಥ ಹೇಳ್ಕೊಂಡ್ ಬರ್ಬೋದ್ರಿ ಓ ವೆರಿ ಗುಡ್ ಅದಲ್ವಾ ಏನ್ ಗೊತ್ತೇನ್ರಿ ಕೊಪ್ಪಳ ಜಿಲ್ಲೆಯ ಅದಲ್ವಾ ಗಂಗಾವತಿ ತಾಲೂಕಿನ ಕಾರಟಗಿ ಅಂತಕ್ಕಂಥಲ್ಲಿ ಅದಲ್ವಾ ನೋಡ್ರಿ ರೈಸ್ ಪಾರ್ಕ್ ಅಂತಕ್ಕಂಥದ್ದು ಬರ್ತದೆ ಗೊತ್ತೇನ್ರಿ ಕಾರಟಗಿಯಲ್ಲಿ ಬರ್ತದೆ ಗೊತ್ತೇನ್ರಿ ಕಾರಟಗಿ ಅಂತಕ್ಕಂಥಲ್ಲಿ ಕಂಡ್ ಬರುತ್ತೆ ನೋಡೋದಲ್ವಾ ಈ ಕಾರಟಗಿ ಕಂಡ್ ಬರೋದು ಯಾವ ಜಿಲ್ಲೆ ಬಂದಾಗ ಕೊಪ್ಪಳ ಜಿಲ್ಲೆ ಯಾವ ಜಿಲ್ಲೆ ಗೊತ್ತೇನ್ರಿ ಸರ್ ಕೊಪ್ಪಳದ ಬರುತ್ತೆ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಅದಲ್ವಾ ನೋಡ್ರಿ ರೈಸ್ ಪಾರ್ಕ್ ಅಂತಕ್ಕಂಥ ಏನ್ ಗೊತ್ತೇನ್ ನಮ್ಮ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆ ಏನ್ ಗೊತ್ತೇನ್ ಗಂಗಾವತಿ ತಾಲೂಕಿನ ಕಾರಟಗಿ ಅಂತಕ್ಕಂಥಲ್ಲಿ ಬರುತ್ತೆ ನೋಡ್ರಿ ಸರ್ ಕೇಳ್ತಿರ್ತಾರ ನಮ್ಮ ಕರ್ನಾಟಕ ರಾಜ್ಯದ ಏನ್ ಗೊತ್ತೇನ್ರಿ ಸರ್ ಅಕ್ಕಿ ಸಂಶೋಧನಾ ಮಂಡಳಿ ಅಥವಾ ರೈಸ್ ಪಾರ್ಕ್ ಅಂತಕ್ಕಂಥ ಕಂಡು ಬರೋದು ಕಾರಟಗಿದಾಗ ಗೊತ್ತಿರ್ಬೇಕು ಅದಲ್ವಾ ಕೊಪ್ಪಳನ್ ಬಂದಾಗ ಈ ಕೊಪ್ಪಳ ಗವಿಸಿದ್ದೇಶ್ವರ ಕೇರ್ ಅನ್ಕೋತೀನಿ ಕೇರಲ್ರಿ ಮುತ್ತೇರು ಅದಲ್ವಾ ಗವಿಸಿದ್ದೇಶ್ವರ ಮಠ ಅಂತಕ್ಕಂಥ ಜಾತ್ರೆ ಅದಕ್ಕೆ ಏನ್ ಕರೀತಾರ ಗೊತ್ತ ದಕ್ಷಿಣ ಭಾರತದ ಕೊಂಬ ಅಂತ ಕರೀತಾರ ಎಷ್ಟ್ ಜನ ಅವ್ರಿ ಮೇಡಮ್ ಅಲ್ಲಂದಾಗ ಇಬ್ರೇ ಅದೇನ್ರಿ ಹಾ ನೋಡ್ರಿ ಗೊತ್ತಿರ್ಬೇಕು ಇವತ್ ಲಾಸ್ಟ್ ಕ್ಲಾಸ್ ಅಲ್ರಿ ಅದಕ್ಕೆ ಇಬ್ರೇ ಅದಲ್ಲ ನೋಡ್ರಿ ಗೊತ್ತಿರ್ಲಿಕ್ಕೆ ಏನ್ರಿ ಯಾವಾಗ ಮಾಡಕ್ ಹೇಳ್ರಿ ನೀವ್ ಯಾವಾಗ ಅಂತೀರಿ ಅವಾಗ ನಮ್ದೇನ್ ಹಂಗೇನಿಲ್ರಿ ಅದಲ್ವಾ ಏನಂತೀರಿ ಮೇಡಮ್ ಹೇಳ್ರಿ ಏನೋ ಅಲ್ಲತ್ತೀರಿ ಮೇಡಮ್ ಯಾಕೋ ಇಲ್ಲ ಅದಲ್ವಾ ನೋಡೋದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಹಾ ನಾನ್ ಜಿ ಕೆ ಏನ್ ಗೊತ್ತೇನ್ರಿ ಯಾವಾಗ ಮುಗಿಸ್ತೀನಿ ಅವಾಗ ಆಗ್ತದ್ರಿ ಹಂಗೇನಿಲ್ರದಲ್ವಾ ಇವತ್ತಿನ ಇವತ್ತ ನಿನ್ನೆ ಅಂದ್ರೆ ನಿನ್ನೆ ಮುಗಿತದಲ್ವಾ ಹಂಗೇನಿಲ್ರದಲ್ವಾ ನೋಡ್ರಿ ಇದು ಸಮುದ್ರ ಇದ್ದಂಗೆ ಕೇಳ್ತಾರೆ ಯಾವಾಗ ಹೇಳ್ತೀನಿ ಅದಲ್ವಾ ಹಳೆ ಇರ್ಲಿ ಹಳೆ ಯಾರ ಮನ್ಯಾಗ ನೆನ್ಸ್ತಾರೆ ಅನ್ಕೋತೀನ್ರಿ ಮೇಡಮ್ ಅವ್ರಿಗೆ ಅದಲ್ವಾ ನೋಡ್ರಿ ಇರ್ಲಿ ಅದಲ್ವಾ ಸರ್ ಇದು ನೆನ್ಸಾರ ಅದಲ್ವಾ ಇರ್ಲಿಲ್ಲ ನೋಡ್ರಿ ಬರ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಕಿಲ್ಲೆ ಬರಿವಾಗ ಏನ್ ಗೊತ್ತೇನ್ರಿ ನಮ್ಮ ದಕ್ಷಿಣ ಭಾರತ ಏನ್ ಗೊತ್ತೇನ್ ಕುಂಭ ಅಂತಕ್ಕಂಥದಲ್ವಾ ಕುಂಭ ಅಂತಕ್ಕಂಥ ಜಾತ್ರೆ ಕರೀತಾರ ನೋಡ್ರಿ ಆಮೇಲೆ ನೋಡ್ರಿ ಈ ಸಿದ್ದೇಶ್ವರ ಸ್ವಾಮೀಜಿಗಳಾಗಿರ್ಬೋದು ನಂತರ ಬಂದ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಭಾರಿ ಮಾತುಕೊಳ್ತಿರ್ತಾರೆ ಹೌದಲ್ವಾ ಇರ್ಲಿ ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ ಕೊಪ್ಪಳ ಇದು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗ ಹೌದಂತಿರಿ ಇಲ್ಲಂತ್ರಿ ಅದಲ್ವಾ ಇರ್ಲಿ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಏನ್ ಗೊತ್ತೇನ್ರಿ ಅಕ್ಷಯ ಆಹಾರ ಪಾರ್ಕ್ ಅಂತಕ್ಕಂಥ ನೋಡ್ರಿ ಸರ್ ಇನ್ನೊಂದ್ ಬರ್ತೈತಿ ಯಾವ್ದಪ್ಪ ಬಂದಾಗ ಅಕ್ಷಯ ಏನ್ ಗೊತ್ತೇನ್ರಿ ಆಹಾರ ಪಾರ್ಕ್ ಅಂತಕ್ಕಂಥದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಸರ್ ಅಕ್ಷಯ ಏನ್ ಗೊತ್ತೇನ್ ಅಕ್ಷಯ ಆಹಾರ ಪಾರ್ಕ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡದಲ್ವಾ ಸರ್ ನೋಡ್ರಿ ಅಕ್ಷಯ ಏನ್ ಗೊತ್ತೇನ್ರಿ ಅಕ್ಷಯ ಏನ್ ಗೊತ್ತೇನ್ರಿ ಆಹಾರ ಏನ್ ಗೊತ್ತೇನ್ರಿ ಆಹಾರ ಪಾರ್ಕ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಸರ್ ಇವಾಗ ಅಕ್ಷಯ ಆಹಾರ ಪಾರ್ಕ್ ಇಲ್ಲಿ ಕಂಡು ಬರ್ಬೋದ್ರಿ ಹೇಳ್ಬೋದಾ ಹೆಸರದ್ರಿ ಮೇಡಮ್ ಅದು ಅಕ್ಷಯ್ ಅಂತ ಮತ್ ಅದಲ್ರಿ ನೀವು ಅಕ್ಷಯ್ ಅಂದ್ರಿ ಮತ್ ಚಿನ್ನಕ್ ಹೋಗ್ಬೇಡ್ರಿ ಮತ್ ಅದಲ್ವಾ ನೋಡ್ರಿ ಗೊತ್ತಿರ್ಬೇಕದಲ್ವ ಮೇಡಮ್ ಅದಾಕ್ ಬಾಳ ಅಂದ್ ಗೊತ್ತೇನ್ರಿ ಇಲ್ಲಲ್ರಿ ಹಾ ಮೇ ಬಿ ಅದೆಲ್ಲ ನೆನ್ಸಿರ್ಬೋದು ಯಾರ ಅದಲ್ವಾ ಸರ್ ಇದು ನೆನ್ಸಿರಿ ಅದಲ್ವಾ ಇಲ್ಲಿ ಇರ್ತಾರಲ್ರಿ ಸರ್ ಹಾ ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡೋದಲ್ವಾ ಏನ್ ಗೊತ್ತೇನ್ರಿ ಅಕ್ಷಯ ಆಹಾರ ಪಾರ್ಕ್ ಅಂತಕ್ಕಂಥದ್ದು ಏನ್ರಿ ಮೇಡಮ್ ಕ್ಲೀವ್ರಿ ಇದು ನಮ್ ಕರ್ನಾಟಕದ ಬರ್ತಾರ ಮೇಡಮ್ ಅದಕ್ ಬಿಟ್ಟೇನ್ರಿ ಒಂದ್ ಡಿಸ್ಟಿಕ್ ಬರ್ತಾರೆ ಅದಲ್ವಾ ಓ ಮೈಸೂರು ವೆರಿ ಗುಡ್ ಅದಲ್ವಾ ಮತ್ತೇನಂತೀರಿ ಮೇಡಮ್ ಹೇಳ್ರಿ ಹಾ ರೀ ಮೇಡಮ್ ಏನಂತೀರಿ ಹೋಗಿರಿ ಮೇಡಮ್ ಬಂದ್ ಹಂಗೆ ಹೋಗಿತಿರ್ಬೇಕ್ರಿ ಪ್ರಯತ್ನ ಏನ್ರಿ ಮೇಡಮ್ ಓ ಹೆಚ್ಚಿಗೆ ರೀ ಮೇಡಮ್ ಅಲ್ಲಿ ಶಾಸನ ಗೀಸನ ಕಂಡು ಬರ್ತಾರ ನೋಡ್ರಿ ಅಲ್ಲಿ ಓ ರಾಯಚೂರೇನ್ರಿ ಹಾ ಮತ್ತೆಲ್ಲಿ ಕಂಡು ಬರಲ್ಲ ರಾಯಚೂರಿಗೆ ಬಿಟ್ಟು ಕರ್ನಾಟಕದಾಗ ಬರ್ತಾವಿಲ್ರಿ ಮೇಡಮ್ ಬರ್ತಾವಂತೀರಿ ಬರ್ತಾವಿಲ್ರಿ ಸನ್ನತಿ ಮತ್ರಿ ಇಲ್ರಿ ಮೇಡಮ್ ಏನಂತೀರಿ ಇನ್ನೊಂದ್ ತಿಳ್ಕೊಟ್ಟಂದ್ರೆ ಹೋಗೋರು ಪಕ್ಕ ಹೇಳ್ತೀರಿ ನೀವು ಇನ್ನೊಂದ್ ತಿಳ್ಕೊಟ್ಟಂದ್ರೆ ಪಕ್ಕ ಹೇಳ್ತೀರಿ ನೀವು ಅದಲ್ವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಕಡಿಮೆ ಬಾರಿಶ್ ಅತಿ ಕಡಿಮೆ ಮಳೆ ಆಗುವ ಪ್ರದೇಶ ಕರ್ನಾಟಕದಾಗ ರೀ ಕರ್ನಾಟಕದಾಗ ವಾವ್ ಏನ್ ಶಾಣ್ಯ ಏನ್ ಸುದ್ದಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಆಗೋ ಪ್ರದೇಶ ಮೇಡಮ್ ಏನಂತೀನಿ ನಿಮ್ ಫ್ರೆಂಡ್ ಇದು ಪಕ್ಕ ಹತ್ತಿರವ್ರಿ ಹೌದಲ್ವಾ ಯಾವ್ದ್ರಿ ಮೇಡಮ್ ರಾಯಚೂರು ವಾವ್ ಬಿಸಿಲ್ನಾಡು ಯಾರ್ ನಾಡ್ರಿ ಬಿಸಿಲ್ನಾಡ್ರಿ ಹಾ ಏನ್ರಿ ರಾಜಸ್ಥಾನ್ ಮೇಡಮ್ ಎಲ್ ಗೊತ್ತೇನ್ರಿ ಚಿತ್ರದುರ್ಗ ರೀ ಹಿಂಗಂದ್ರೆ ಹೆಂಗ್ರಿ ಸ್ನೇಹಿತರ ನೀವೆಲ್ಲ ಅದಲ್ವಾ ನೋಡ್ರಿ ಅದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ ಸರ್ ಅಕ್ಷಯ ಆಹಾರ ಪಾರ್ಕ್ ಅಂತಕ್ಕಂಥ ಬರ್ತದ ಗೊತ್ತೇನ್ರಿ ಹಿರಿಯೂರ್ ಅಂತಕ್ಕಂಥ ಯಾವ್ರ ಗೊತ್ತೇನ್ರಿ ಹಿರಿಯೂರ್ ಅಂತಕ್ಕಂಥ ಹಿರಿಯೂರ್ ಕಂಡು ಬರೋದೇನ್ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್ ಮಾಸ್ತರ್ ಯಾವ ಜಿಲ್ಲೆ ಬಂದಾಗ ಚಿತ್ರದುರ್ಗ ಯಾವ್ದಾದ್ರು ಗೊತ್ತ ಚಿತ್ರದುರ್ಗದ ಗೊತ್ತೇನ್ರಿ ಸರ್ ನೋಡಿ ಚಿತ್ರದುರ್ಗದ
ಸರ್ ನೋಡ್ರಿ ಅದಲ್ವದ ಕಂಡ್ಬರ್ತದ ನೋಡ್ರಿ ಗೊತ್ತಿಲ್ಲ ದುರ್ಗ ಕೋಟೆ ನಾಡು ಯಾವ ನಾಡು ಕೋಟೆ ನಾಡು ಅದರ ನೋಡ್ರಿ ನಮ್ ಕರ್ನಾಟಕ ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಆಗೋ ಪ್ರದೇಶ ಅಂತ ಗೊತ್ತೇನ್ರಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕೇಳದಲ್ವಾ ಚಿತ್ರದುರ್ಗ ಜಿಲ್ಲೆ ಏನ್ ಗೊತ್ತೇನ್ರಿ ಸರ್ ನೋಡ್ರಿ ಚಳ್ಳಕೆರೆ ಯಾವ ಕೆರೆ ಗೊತ್ತೇನ್ರಿ ಚಳ್ಳಕೆರೆ ಅದಲ್ವಾ ಚಳ್ಳಕೆರೆ ತಾಲೂಕಿನ ಏನ್ ಗೊತ್ತೇನ್ರಿ ಸರ್ ನೋಡ್ರಿ ನಾಯಕನ ಏನ್ ಗೊತ್ತೇನ್ ನಾಯಕನದಲ್ವಾ ನಾಯಕನ ಏನ್ ಗೊತ್ತೇನ್ ಹಟ್ಟಿ ಅಂತಕ್ಕಂತಲ್ಲ ನೋಡ್ರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಆಗೋ ಪ್ರದೇಶ ಅಂತ ಗೊತ್ತೇನ್ರಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನ ಹಟ್ಟಿ ಅಂತಕ್ಕಂತಲ್ಲಿ ನೀವು ದಂಡ ಹೇಳ್ತಿರ್ಬೇಕ್ರಿ ಇದೆಲ್ಲ ಹೌದೇನ್ರಿ ಆಪ್ಷನ್ ಕೊಟ್ರ ಹಾಕ್ತಿರೇನ್ರಿ ಇಲ್ರಿ ನಮ್ದು ಹಂಗಿಲ್ರಿ ಮತ್ತೆ ಬಿಟ್ಟಿರೋ ಹೇಳ್ತೀರಿ ಮತ್ತೆ ಹೇಳ್ತಾರದಲ್ವಾ ನೋಡ್ರಿ ಗೊತ್ತಿರ್ಬೇಕು ಕೇಳ್ತಿರ್ತಾರದಲ್ವಾ ನಮ್ ಕರ್ನಾಟಕದಾಗ ಕಡಿಮೆ ಮಳೆ ಎಲ್ಲ ಆಗುತ್ತೆ ನೋಡ್ರಿ ಆಮೇಲೆ ಸ್ನೇಹಿತರೆ ಗೊತ್ತಿರ್ಬೇಕು ಈ ಚಿತ್ರದುರ್ಗದಲ್ವಾ ಒಂದ್ ಮಠ ಕಂಡ್ ಬರ್ತಲ್ಲ ಮುರುಘಾ ಮಠ ಅಂತಕ್ಕಂಥದ್ದು ಯಾವ ಮಠ ಹೇಳ್ರಿ ಮುರುಘಾ ಮಠ ನೋಡ್ರಿ ಚಿತ್ರದುರ್ಗದ ಮುರುಘಾ ಮಠ ಒಂದು ಪ್ರಶಸ್ತಿ ಕೊಡ್ತಾರೆ ಯಾವ ಪ್ರಶಸ್ತಿ ಗೊತ್ತೇನೆ ಬಸವಶ್ರೀ ಯಾವ ಶ್ರೀ ಬಸವಶ್ರೀ ಸ್ನೇಹಿತರೆ ಗೊತ್ತಿರೋ ರಾಷ್ಟ್ರೀಯ ಮಟ್ಟ ಪ್ರಶಸ್ತಿ ಇದೆ ರಾಷ್ಟ್ರೀಯ ಮಟ್ಟದ ಅದಲ್ವಾ ನೋಡಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ ಅದಲ್ವಾ ಸರ್ ಚಿತ್ರದುರ್ಗದ ಮಠದ ಏನ್ ಗೊತ್ತೇನ್ರಿ ನೀಡುವ ಪ್ರಶಸ್ತಿ ಯಾವ್ದಾಗ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರೋದಲ್ವಾ ಬಸವಶ್ರೀ ಏನ್ ಗೊತ್ತೇನ್ರಿ ಸರ್ ಬಸವಶ್ರೀ ಪ್ರಶಸ್ತಿ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ ಅದಲ್ವಾ ಬಸವಶ್ರೀ ಪ್ರಶಸ್ತಿ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಆಗಿದ್ದೀರಾ ಮತ್ತ ಆಮೇಲೆ ಕನ್ಫ್ಯೂಸ್ ಆಗ್ಬೇಡ್ರಿ ಬಸವ ಪುರಸ್ಕಾರ ಬೇರೆ ಅದಲ್ವಾ ಬಸವಶ್ರೀ ಬೇರೆ ಬಸವ ಪುರಸ್ಕಾರ ಬೇರೆ ನಂತರ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಕೇಳಿಲ್ರಿ ನೋಡಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನಮ್ಮ ಭಾರತ ದೇಶದ ಅತ್ಯುನ್ನತ ಪ್ರಶಸ್ತಿ ಯಾವ್ದಾರಿ ಭಾರತ ರತ್ನ ಯಾವ ರತ್ನ ಭಾರತ ರತ್ನ ಪ್ರಪಂಚದ ಅತ್ಯುನ್ನತ ಯಾವ್ದಾರಿ ಮೇಡಮ್ ಓ ನೊಬೆಲ್ ಪ್ರಶಸ್ತಿ ಯಾವೆಲ್ ಪ್ರಶಸ್ತಿ ನೊಬೆಲ್ ಪ್ರಶಸ್ತಿ ಹೇಳೋ ದೇಶಗಳು ಎಷ್ಟವ್ರಿ ಮೇಡಮ್ 2 ಸ್ವೀಡನ್ ಮತ್ತು ನಾರ್ವೆ ದೇಶ ನೋಡೋದಲ್ವಾ ನಂತರ ನಮ್ಮ ಏಷ್ಯಾ ಖಂಡದ ಅತ್ಯುನ್ನತ ಪ್ರಶಸ್ತಿ ಯಾವ್ದಾರಿ ವೆರಿ ಗುಡ್ ಅದಲ್ವಾ ರಾಮನ್ ಮ್ಯಾಕ್ಸ್ ಪ್ರಶಸ್ತಿ ಯಾವ ದೇಶದಾಗ ಕೊಡ್ತಾರಿ ಫಿಲಿಪೈನ್ಸ್ ಯಾವ ಫಿಲಿಪೈನ್ಸ್ ಕ್ಯಾಪಿಟಲ್ ಸಿಟಿ ಫಿಲಿಪೈನ್ಸ್ ಬಿತ್ತಲೆ ಬಡಿಗೆ ಮಾಸ್ತರ ಮೇಡಮ್ ಏನಂತೀರಿ ಮನೆ ಹೇಳಿದ ನೋಡ್ರಿ ನಿಮ್ ಬ್ಯಾಚಿಗೆ ಏನಂತೀರಿ ಮೇಡಮ್ ಅವ್ರಿ ಹೇಳ್ರಿ ಫಿಲಿಪೈನ್ಸ್ ದೇಶದ ರಾಜಧಾನಿ ಕ್ಯಾಟಿಜ್ ನೋಡ್ರಿ ವೆರಿ ವೆರಿ ಈಸಿ ದಟ್ ಈಸಿ ಮನಿಲಾ ರೀ ಯಾಲ ಮನಿಲಾ ಅಂತಕ್ಕಂಥದಲ್ವಾ ಇವೆಲ್ಲ ದಂಧನ್ ಹೇಳ್ತಿರ್ಬೇಕು ನೀವು ಅದಲ್ವಾ ನೋಡಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ ಅಲ್ವಾ ಬರ್ಬರದಲ್ವಾ ನಂತರ ಬಂದಾಗ ಏನ್ ಗೊತ್ತೇನ್ರಿ ನಮ್ದು ಭಾರತ ದೇಶದ ನೋಡ್ರಿ ನಮ್ ಭಾರತ ದೇಶದ ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಯಾವ್ದಾರಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಯಾರ ರತ್ನ ಖೇಲ್ ರತ್ನ ಅವ್ರ ಜನ್ಮದಿನ ಆಚರಣೆ ಮಾಡ್ತಾರ್ರಿ ಅವ್ರ ಬರ್ತಡೇ ಏನೊಂದ್ ಸೆಲೆಬ್ರೇಷನ್ ಮಾಡ್ತಾರ್ರಿ ಮೊನ್ನೆ ಹೇಳಿದ ನೋಡ್ರಿ ಕ್ರೀಡಾ ದಿನ ಯಾವ ಯಾವಾಗ ಆಚರಣೆ ಮಾಡ್ತಾರ್ರಿ ಆಗಸ್ಟ್ 29 ಒಂದ್ ಕಮ್ ಪೀಸ್ ಅದಲ್ವಾ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ ನಮ್ ಭಾರತ ದೇಶದ ಹಾಕಿಯ ಮಾಂತ್ರಿಕ ಯಾವ ಮಾಂತ್ರಿಕ ಹಾಕಿಯ ಮಾಂತ್ರಿಕ ನಮ್ ಭಾರತ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವ್ದಾರಿ ಹಾಕಿ ಬಟ್ ಸಂವಿಧಾನದಲ್ಲಿ ಉಲ್ಲೇಖ ನೋಡ್ರದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ ಮುಂಬರುವ ನಿಮ್ಮ ಪ್ರೀತಿಯ ಜಿಪೆಸ್ಟ್ ಆಗಿರ್ಬೋದು ಪಿಎಸ್ಟ್ ಆಗಿರ್ಬೋದು ಎಚ್ ಆಯ್ತಲ್ರಿ ಎಕ್ಸಾಮ್ ಕ್ವಶನ್ ಕೇಳ್ಬೋದು ಏನ್ ಕೇಳ್ಬೋದ್ರಿ ಕ್ವಶನ್ ಕೇಳಲ್ವಾ ಇರ್ಲಿ ಬಟ್ ಗೊತ್ತಿರ್ಬೇಕು ಇವಾಗ ಮುರುಘಾ ಮಠದ ಯಾವ ಪ್ರಶಸ್ತಿ ಕೊಡ್ತಾರಿ ಬಸವಶ್ರೀ ಇನ್ನೊಂದ್ ಗೊತ್ತಿರ್ಬೇಕ್ರಿ ಈಗ ಜ್ಞಾನಪೀಠ ಟ್ರಸ್ಟ್ ದವ್ರು ಯಾವ ಪ್ರಶಸ್ತಿ ಕೊಡ್ತಾರ್ರಿ ಯಾವ್ದ್ರಿ ಮೇಡಮ್ ಪಂಪ ವಾವ್ ವೆರಿ ಗುಡ್ ಕ್ವಶನ್ ಅದ್ರ ಕ್ವಶನ್ದಾಗೆ ಆನ್ಸರ್ ಅದ ರೀ ಕ್ವಶನ್ದಾಗೆ ಜ್ಞಾನಪೀಠ ಪ್ರಶಸ್ತಿ ಅಷ್ಟೇ ನೋಡಿ ಯಾವ್ದು ಕಿಡ್ನಿ ಕೆಲಸ ಕೊಡ್ಬೇಕ್ರಿ ನೋಡಲ್ ಕನ್ಫ್ಯೂಸ್ ಕ್ವಶನ್ ಕತ್ತಿರ್ತಾರ ನಿಮ್ಗೆ ಹೌದಲ್ವಾ ನೋಡ್ರಿ ಜ್ಞಾನಪೀಠ ಟ್ರಸ್ಟ್ ನೀಡುವ ಪ್ರಶಸ್ತಿ ಯಾವ್ದಾಗ ಗೊತ್ತ ಜ್ಞಾನಪೀಠ ಪ್ರಶಸ್ತಿ ರೀ ಸರಿ ಇಂಥ ಜ್ಞಾನಪೀಠ ಪ್ರಶಸ್ತಿ ಯಾವ ಕ್ಷೇತ್ರ ಕೊಡ್ತಾರ್ರಿ ಸಾಹಿತ್ಯ ಕ್ಷೇತ್ರ ಯಾವ ಕ್ಷೇತ್ರ ಸಾಹಿತ್ಯ ಕ್ಷೇತ್ರ ಏನ್ ಗೊತ್ತೇನ್ರಿ ಈ ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಭಾಷೆಗಳ ಸಾಹಿತ್ಯ ಕೊಡ್ಬೋದ್ರಿ ಎಷ್ಟು ಭಾಷಾ ಸಾಹಿತ್ಯ ಕೊಡ್ಬೋದ್ರಿ ಮೇಡಮ್ ಅವರೇ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳು 11 22 ಮೇಡಮ್ 24 ಅವ್ ಎರಡು ಯಾವ್ರಿ ರೀ 24 ಹೋಗ್ಯಾರ ಮೇಡಮ್ 24 ಹೋಗ್ಯಾರ ವೆರಿ ಗುಡ್ ವೆರಿ ಗುಡ್ ಮೇಡಮ್ ಅವ್ರ ಕ್ಲಾಸ್ ಹಾಕದಲ್ವಾ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಟೋಟಲ್ ನೋಡ್ರಿ ಇವಾಗ ಜ್ಞಾನಪೀಠ ಪ್ರಶಸ್ತಿ ನಮ್ಮ ಸಂವಿಧಾನದಲ್ಲಿ ಏನ್ ಗೊತ್ತೇನೆ 8ನೇ ಸೂಚಿಯಲ್ಲಿ ಕಂಡುಬರುವ 22 ಭಾಷೆಗಳು +2 ಒಂದು ರಾಜಸ್ಥಾನಿ ಮತ್ತು ಇಂಗ್ಲಿಷ್ ಭಾಷೆ ಯಾವ ಭಾಷೆ ಹೇಳ್ರಿ ಇಂಗ್ಲಿಷ್ ಭಾಷೆ ಅದಲ್ವಾ ಬಟ್ ಗೊತ್ತಿರ್ಲಿ ನಮ್ಮ ಭಾರತ ದೇಶದ ಸಾಹಿತ್ಯ ಕ್ಷೇತ್ರ ಅತ್ಯಂತ ಪ್ರಶಸ್ತಿ ಕರೀತಾರೆ ನೋಡ್ರಿ ಈ ಪ್ರಶಸ್ತಿಗಳ ಬಗ್ಗೆ ಗೊತ್ತಿರ್ಲಿಲ್ಲ ಅದಲ್ವಾ ಯಾಕಂದ್ರೆ ಮೊದಲು ಹೇಳಿದ್ರಿ ಸರ್ ನೆನಪೋದಾಗ ಆಗಿರ್ಬೋದು ನೀವು ಅದಲ್ವಾ ಈ ಜ್ಞಾನಪೀಠ ಪ್ರಶಸ್ತಿ ಕನ್ನಡಿಗರ ಜನ ಪಡ್ಕೋತಾರ್ರಿ 8 ಜನ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡ ಭಾಷೆ ಹಿಂದಿ ಭಾಷೆ ಎಷ್ಟ್ ಪಡ್ಕೊಂಡ್ರಿ 12 ಅದಲ್ವಾ ನಂತರ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡ ರಾಜ್ಯ ರೀ ಕರ್ನಾಟಕ ಎಷ್ಟ್ರಿ 12 ಇನ್ ಎಂಟ್ರಿ ಮೇಡಮ್ 9 ಯಾರಿಗೆ ಕೊಟ್ರೆ ಮತ್ತಿಲ್ಲ ಯಾರು ಇಲ್ಲಿ ಮೇಡಮ್ ಕೊಟ್ರೆ ನಿಮಗೆ ಇಲ್ಲಲ್ರಿ ನೋಡ್ ಅವ್ರ ಎಷ್ಟನೇದವ್ರಿ 8ನೇದವ್ರ
ಹಾ 2010 ಕೊಡ್ತಾರೆ ಮೇಡಮ್. ಯಾವ ಕೊಡ್ತಾರೆ? 2010 ಅದಲ್ಲ ಅವ್ರೇ ಲಾಸ್ಟ್. ಈಗ ಮುಂದ್ ನೀವ್ ಯಾರ ಪಡ್ಕೋದು ಹೇಳಕ್ ಆಗಂಗಿಲ್ರಿ. ಹೌದಂತ್ರಿ ಇಲ್ಲ ಅಂತಿರದಲ್ವಾ? ಮತ್ ಇನ್ನೊಂದ್ರಿ, ಈಗ ಜ್ಞಾನಪೀಠ ಪ್ರಶಸ್ತಿ ನೋಡೋ ತರ ಕೊಡಂಗಿಲ್ಲ ನೋಡ್ರಿ. ಏನ್ ಮಾಡ್ತೀವಿ ಸತ್ನಾಗ ತಂದ್ ಹೌದಂತ್ರಿ ಇಲ್ಲ ಅಂತ ಅದೇ ಒಂದ್ ಬೆಸ್ಟ್ ಅನಿಸ್ತ ನಂಗ್ರಿ. ಯಾಕಂದ್ರೆ ಸತ್ನಾಗ ನೋಡ್ಕೊಂಡ್ ಏನ್ ಮಾಡ್ತೀರಿ? ಇದ್ದಾಗ ನೋಡ್ರಿ 4 ದಿನ ಬೈತಾರ. ಅದೇ ಮತ್ ಸತ್ನಾಗ ಸ್ಟೇಟಸ್ ಹಾಕೋದಂತೀರಿ. ಯಪ್ಪಾ ಅದು ಇದ್ದಾಗ ಪಾಪ ನೋಡಲ್ರಿ. ಎಕ್ಸಾಂಪಲ್ ತಂದೆ ತಾಯಿಗೆ ನೋಡಲ್ ಪಾಪ ಕೆಲವ್ರು ನೋಡ್ತಿರ್ತೀನಿ. ನಮ್ ವಯಸ್ಸು ಸಣ್ಣದಾಗ ಬಿಡ್ರಿ, ಅದೇ ಆಲೋಚನೆ ಭಾವನ ನೋಡ್ರಿ. ನೋಡ್ರಿ ತಂದೆ ತಾಯಿಗೆ ನೋಡ್ರಿ, ಇಲ್ಲಿ ಇತ್ತೀಚೆಗೆ ರೀಸೆಂಟ್ ಆಗಿ ಆಗೈತಿ ನೋಡ್ರಿ. ಬೆಳಗಾವಿದಾಗ ಏನ್ ಗೊತ್ತೇನ್ರಿ, ಒಬ್ರು ತಾಯಿಗೆ ಏನ್ ಗೊತ್ತೇನ್ರಿ, ಒಂದು ಜಂಗಲ್ದಾಗ ಬಿಟ್ಟು ಹೋಗ್ಯಾರ ಪಾಪ. ಅವ್ರ ಕರಳ್ರಿ ಹಂಗಂದ್ರಿ. ತಾಯಿಗೆ ಏನ್ ಗೊತ್ತೇನ್ರಿ, ಅವ್ರು ದೊಡ್ಡ ಎಲ್ಲೋ ಬೇರೆ ದೇಶದ ಕೆಲಸ ಮಾಡ್ತಾರತ್ ಮಾತ್ರ ಏನೋ ಆಫೀಸರ್ ಅವ್ರು. ಇರ್ಲಿ ಹಂಗೆಲ್ಲ ಮಾಡ್ಬಿಡ್ತಾರಲ್ವಾ. ನೋಡ್ರಿ ನಾವ್ ಏನ್ ಬೆಳಿತೀವಿ ಏನ್ ಮಾಡಿದ್ವಿ ಅಂತ ತಂದೆ ತಾಯಿಯಿಂದ ಸಿಗ್ತಾರೆ. ಮೇನ್ ತಂದೆ ತಾಯಿ ಇಂಪಾರ್ಟೆಂಟ್. ಹೌದಂತಿರ್ಲಿ ಅಂತಾರಲ್ವಾ. ಹೀಗಾಗಿ ಇರೋ ತನಕ ಏನ್ ಗೊತ್ತ, 4 ಮಂದಿ ಚಂದ ಇರ್ಬೇಕು, 4 ಮಂದಿ ಬಾಯ್ದಾಗ ಇರ್ಬೇಕಂತಾರೆ, ಹಲ್ಲಾಗಿರ್ಬಾರ್ದು. ಹೌದಲ್ರಿ ಮೇಡಮ್? ಅದಲ್ವಾ? ನೋಡ್ರಿ ಹೀಗಾಗಿ ನೀವ್ ಏನ್ ಗೊತ್ತೇವ್ ಸಾಧ್ಯ ಹೋದ್ರ ನಮ್ ಕಡೆಯಿಂದ ಒಳ್ಳೇದೇ ಮಾಡ್ಬೇಕ್ರಿ, ಕೆಟ್ಟದಂತಕ್ಕಂತ ಮಾಡ್ಬಾರ್ದು. ಇರ್ಲಿ ಬಟ್ ಇರೋ ತನಕ ಏನ್ ಗೊತ್ತೇನ್ರಿ, ಇವಾಗ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂತಂದ್ರ ಇರೋ ತನಕ ಸಾಧನೆ ಕಂಡು ಏನ್ ಗೊತ್ತೇನ್ರಿ, ಇವಾಗ ಜೀವಂತ ವ್ಯಕ್ತಿಗೆ ಮಾತ್ರ ಕೊಡ್ತಾರ, ಮರಣೋತ್ತರವಾಗಿ ಕೊಡಂಗಿಲ್ರಿ. ಅದಲ್ವಾ ಗೊತ್ತಿರ್ಲಿ. ಆಮೇಲೆ ಮೊತ್ತನ್ನು ಗೊತ್ತನ್ಕೋ ರೊಕ್ಕ ಕೊಡ್ತಾರಲ್ರಿ ಜ್ಞಾನಪೀಠ ಪ್ರಶಸ್ತಿ. ಹಾ ಕಂಚಿನ ಪದಕ. ವೆರಿ ಗುಡ್. ಆಯ್ತು. ಅಮೌಂಟ್ ಏನ್ ಇಲ್ಲಲ್ರಿ ಮೇಡಮ್? ಅಮೌಂಟ್ ಏನಿಲ್ಲ ರೀ. ಹಾ ಮೇಡಮ್ ಏನಂತೀರಿ? ಮೇಡಮ್ ನೀವ್ ಏನಂತೀರ ಅದೇ ನೋಡ್ರಿ, ಹೇಳ್ತೀರೇನ್ರಿ ಮೇಡಮ್? ಮೇಡಮ್ ಹೇಳ್ರಿ. ದಿನ ಐತ್ ಮಾಸ್ತರ್ ಹೇಳಿ. ಜನವರಿ ತಿಂಗಳದಾಗಿರಿ, ಪೂರಾ ಆಗಸ್ಟ್ ಬಂದೇನ್ರಿ? ಓ ಜೂನ್ ಅದಾರಿ. ಅದೆಲ್ಲ ಏನಂತೀರಿ ಮೇಡಮ್? ಮೇಡಮ್ ಪ್ರಶಸ್ತಿ ಮೊತ್ತ ಅದ ರೀ. ಹಾ ರೀ 17 ಲಾಖ. ಎಷ್ಟ್ ಲಾಖ ಹೇಳ್ರಿ? 17 ಲಕ್ಷ ರೂಪಾಯಿ. ಮುಂಚೆ 11 ಲಕ್ಷ ರೂಪಾಯಿ ಐತ್ರಿ. ಇವಾಗ 2020 17 ಲಕ್ಷ ರೂಪಾಯಿ ಕೊಡ್ತಾರೆ. ಬಟ್ ಭಾರತ ರತ್ನ ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಪ್ರಶಸ್ತಿಗ ಯಾವ್ದೇ ರೀತಿಯ ಮೊತ್ತ ಅಲ್ರಿ. ಅದ್ರ ರೊಕ್ಕನ ಏನ್ ಮಾಡಿರ್ತೇನ್ರಿ. ಅದೆಲ್ಲ ಒಂದ್ ಮಾತು ನೋಡ್ರಿ, ನಿಮ್ಗೆ ಅವಾಗ ಹೇಳ್ತಿರ್ತೀನಿ ನೋಡ್ರಿ. ಏನ್ ಹೇಳ್ತೀನಿ ಮಾತ್ರಿ? ಬಾಳ ಹೇಳ್ತಿರಂತೀರೇನ್ರಿ? ಅದಲ್ವಾ? ನೋಡ್ರಿ ಗೊತ್ತಿರ್ಬೇಕು. ಹಣ ಎಂದು ಹಣದ ಬೆನ್ನತ್ತಿ ಆಗೋದು ಒಂದು ದಿನ ಹೆಣ. ಹಣ ಎಂದು ಹಣದ ಬೆನ್ನತ್ತಿ ಆಗೋದು ಒಂದು ದಿನ ಹೆಣ. ಇರೋದ್ರಾಗ ತೋರಿಸಿ ನಿನ್ನ ಒಳ್ಳೆತನ ಅಂತಕ್ಕಂಥ ಮಾತು. ಅದಲ್ವಾ? ಮನೇನ್ ಹೇಳಿದೇನ್ರಿ ಮೇಡಮ್? ನೋಡ್ರಿ ಗೊತ್ತಿರ್ಲಿ, ಕೇಳ್ತಿರ್ತಾರೆ. ಬರ್ರಿ ಇಲ್ಲೇ ಬರ್ರಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಆಗೋ ಪ್ರದೇಶ ಚಿತ್ರದುರ್ಗದ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ. ಆಮೇಲೆ ಸಂದರ್ಭ ಗೊತ್ತಿರೋ ಮಳೆ ಏನ್ ಬಂದಾಗ ಪ್ರಮುಖವಾಗಿ ಏನ್ ಗೊತ್ತೇನ್ರಿ, ನಮ್ ಕರ್ನಾಟಕದಾಗ ಅತಿ ಹೆಚ್ಚು ಮಳೆ ಆಗೋ ಪ್ರದೇಶ ರೀ ಆಗುಂಬೆ ಮತ್ ಹುಲಿಕಲ್ ಘಾಟ್. ಯಾವ ಘಾಟ್ ರೀ? ಹುಲಿಕಲ್ ಘಾಟ್. ಅದಲ್ವಾ? ಹೆಚ್ಚಿಗೆ ಆಗದ ಆಗುಂಬೆ ಹುಲಿಕಲ್ ಘಾಟ. ಈ ಆಗುಂಬೆ ಹುಲಿಕಲ್ ಘಾಟ್ ಅಂತಕ್ಕಂಥ ನಮ್ಮ ಕರ್ನಾಟಕದ ಯಾವ ಜಿಲ್ಲೆದಾಗ ಕಂಡು ಬರ್ಬೋದ್ರಿ? ಓ ಶಿವಮೊಗ್ಗ, ಮಲೆನಾಡಿನ ಹೆಬ್ಬಾಗಿಲು. ಹೆಬ್ಬಾಗಿಲು. ಮತ್ ನೋಡ್ರಿ ಪಕ್ಷಿಧಾಮ ಕಂಡ್ ಬರ್ತಾರ ನೋಡಿ, ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಈ ಶಿವಮೊಗ್ಗದ ಯಾವ ಪಕ್ಷಿಧಾಮ ಕಂಡ್ ಬರ್ಬೋದ್ರಿ? ಸ್ವಲ್ಪ ಫೇಮಸ್ ಇರೋ ಹೇಳ್ಬೇಕ್ರಿ. ಹೌದಂತೀರಿ ಇಲ್ಲಂತೀರಿ? ಅದಲ್ವಾ? ಏನಂತೀರಿ ಮೇಡಮ್? ಗುಡಬಿ. ಮೇಡಮ್ ನೀವು ಓದಿರಿ, ಬಟ್ ಏನಪ್ಪಾ ಬಂದಾಗ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊತೀರಿ ನೋಡ್ರಿ ಹೆಚ್ಚಿಗೆ. ಅದಲ್ಲ ನೋಡಿ, ಗುಡವಿ, ಮಂಡಗದ್ದೆ. ಯಾವ ಗದ್ದೆ? ಮಂಡಗದ್ದೆ. ಕೇಳಿಲ್ಲ. ಈ ಗುಡವಿ ಮತ್ತು ಮಂಡಗದ್ದೆಯಲ್ಲಿ ಬರ್ತಾ ಗೊತ್ತೇನ್ರಿ? ಶಿವಮೊಗ್ಗದಾಗ ಬರ್ತಾವದಲ್ವಾ? ಆಮೇಲೆ ನಾವು ಶಿವಮೊಗ್ಗದ ಏನ್ ಕರೆಂಟ್ ಅಫೇರ್ಸ್ ನೋಡ್ತಿದ್ರಿ ಗೊತ್ತೇನ್? ನಮ್ಮ ಕರ್ನಾಟಕ ರಾಜ್ಯದ ಅತಿ ಉದ್ದವಾದ ಅಣೆಕಟ್ಟು ಕಂಡು ಬರ್ತದಲ್ರಿ ಮೇಡಮ್? ಯಾವ್ದರಿ ನೋಡ್ರಿ? ಅದು ಮತ್ ನಮ್ ಭಾರತ ದೇಶದ 2ನೇ ಅತಿ ಉದ್ದವಾದ ರೀ. ಕರ್ನಾಟಕದ ಅತಿ ಉದ್ದವಾದ ಅಂತ ಕರೀತಾರ. ಕರ್ನಾಟಕ ಮೊದಲನೇದ್ರಿ, ಭಾರತದ 2ನೇ ಅತಿ ಉದ್ದವಾದ. ವೆರಿ ಗುಡ್. ಶ್ರೀ 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 ಸಿಗಂದೂರು ಚೌಡೇಶ್ವರಿ ಸೇತುವೆ ಯಾವ ನದಿ ಕಟ್ಟಿಸ್ತಾರಿ? ವೆರಿ ಗುಡ್. ಶರಾವತಿ. ಹರಿಯದೇ ಒಂದ್ ನದಿ ಮಾಸ್ತಾರ, ಶರಾವತಿ ಫೇಮಸ್. ಹೌದಲ್ರಿ? ನೋಡ್ರಿ ಮತ್ತೆಲ್ಲ ಫಾಲ್ಸ್ ಆಗುತ್ತೆ ನೋಡ್ರಿ. ಯಾವ ಫಾಲ್ಸ್ ರೀ? ಯಾವ ಹೇಳ್ರಿ? ಜೋಗುಲ್ರಿ ಮೇಡಮ್. ಜೋಗ್ ಫಾಲ್ಸ್ ಅಂದ್ರೆ ಜೋಗ ಜಲಪಾತ. ಯಾವ ಜಲಪಾತ? ಜೋಗ ಜಲಪಾತ. ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡ್ರಿ. ಶಿವಮೊಗ್ಗ ಗೊತ್ತಿರ್ಲಿ. ಆಮೇಲೆ ಶಿವಮೊಗ್ಗ ಗೊತ್ತಿರೋ ಒಳ್ಳೆ ರೀತಿ ಅದಲ್ವಾ? ಪ್ರಮುಖ ಕವಿಗಳ ನಾಡು ಅದಲ್ವಾ? ಮಲ್ನಾಡಿನ ಹೆಬ್ಬಾಗಿಲು ಅಂತ ಕರೀತಾರ. ಒಂದ್ಸರಿ ಹೋಗಿದ್ ಅನ್ಕೋತಿಲ್ಲ. ಶಿವಮೊಗ್ಗ ಹೋಗಿದ್ರಿ ಅಲ್ವಾ? ಹೋಗಿಲ್ಲೇನ್ರಿ? ಒಂದ್ಸರಿ ಹೋಗಿರ್ತಾರದಲ್ವಾ? ಯಾಣಕ್ ಹೋಗಿದ್ರೇನ್ರಿ ಮೇಡಮ್? ಹಂಗೆ ಅವಾಗ ಸುತ್ತಾಡ್ಬೇಕ್ರಿ. ಒಂದ್ ಮಾತು ನೋಡಿ ಮೇಡಮ್, ಏನ್ ಗೊತ್ತೇನ್ರಿ? ಇಲ್ರಿ, ಇರೋ ತನಕ ಜಾಲಿ, ಹೋದ್ಮೇಲೆ ಖಾಲಿ. ಊರಿಗೊಂದು ಊಟ, ಮನೆಗೊಂದು ಫೋಟೋ, ಅಷ್ಟೇ ಜೀವನ. ಅದಕ್ಕೆ ಜಾಲಿ ಆಗಿರ್ಬೇಕಲ್ವಾ? ಇರ್ಲಿ. ಇನ್ನೊಂದೇನ್ ಗೊತ್ತೇನ್ರಿ? ಇವಾಗ ಜೀವನದಾಗ ಮೇಡಮ್ ಅವ್ರು ಹಾಯಾಗಿರ್ಬೇಕಂತ ತಿಳ್ಕೊಡ್ರಿ ಮೇಡಮ್. ಜೀವನದಾಗ ಹಾಯಾಗಿರ್ಬೇಕಂದ್ರೆ ಅವಾಗ ವ್ಯಾಪ್ತಿ ಪ್ರದೇಶನ ಹೊರಗಿರ್ಬೇಕ್ರಿ. ಅದಲ್ವಾ? ಇರ್ಲಿ. ಮತ್ ಹಾಳಾದ ವಿಚಾರಗಳಿಂದ ದೂರ ಇರ್ಬೇಕ್ರಿ. ಅದಲ್ವಾ? ಇರ್ಲಿ. ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಅತಿ ಹೆಚ್ಚು ಆಗುಂಬೆ ಹುಲಿಕಲ್ ಘಾಟ್ರಿ. ಆಮೇಲೆ ನಮ್ ಭಾರತ ದೇಶದಲ್ವಾ, ನಮ್ ಭಾರತ ದೇಶದ ಅತಿ ಹೆಚ್ಚು ಮಳೆ ಆಗೋ ಪ್ರದೇಶ ಯಾವಾಗಿರ್ಬೋದ್ರಿ? ಮೇಘಾಲಯದ ಏನ್ ಗೊತ್ತೇನೆ? ಮೌಸಿನ್ ರಾಮ್ ಅಥವಾ ಚಿರಾಪುಂಜಿ. ಯಾವ ಪುಂಜಿ? ಚಿರಾಪುಂಜಿ. ಈ ಮೇಘಾಲಯ ಕೇಳಿಲ್ಲ. ಮೇಘಾಲಯ ರಾಜಧಾನಿ ಯಾವ್ದರಿ ಮೇಡಮ್? ಅದು ಮಧ್ಯಪ್ರದೇಶ್. ಸಾರಿ, ಮಣಿಪುರ್.
ಮಣಿಪುರ ರಾಜ್ಯದ ರಾಜಧಾನಿ ಇಂಪಾಲ್. ಏನ್ ಶಾಣ್ಯ ಏನ್ ಸುದ್ದಿ ಮೇಡಮ್ ಅವ್ರಿ ಹಿಂಗಂದ್ರಿ ಹೆಂಗ್ರಿ ಅದಲ್ವಾ. ಫಸ್ಟ್ ನಂಗ್ ಬೈತಾರ್ರಿ ಯಾವ ಜಿ.ಕೆ ಮಾಸ್ತರ್ ಅಂತಾರ ಮಾತ್ರಿ ಅವೆಲ್ಲ ನೀವ್ ಬೈಯಂಗಿಲ್ರಿ. ಹೌದ ಈಗ ನೋಡ್ರಿ ನೀವು ಸ್ಕೂಲ್ನಾಗ ಬಿ ಹುಡುಗರಿಗೆ ಎಲ್ಲ ಎಲ್ಲ ಟೀಚರ್ ಬೈತಿರ್ ಬಿಡ್ರಿ ನೀವೆಲ್ಲ ಸೀನಿಯರಿಟಿ ಅನ್ಕಿತ. ಬಟ್ ನೋಡ್ರಿ ಆ ಸ್ಕೂಲ್ದಾಗ ಆ ಹುಡುಗರು ಯಾರೇ ಕ್ವಶನ್ ಕೇಳೋದು ಅಂತ ತಿಳ್ಕೊಳ ಹೇಳಿಲ್ಲ ತಿಳ್ಕೊಳ್ರಿ ಆರಾಮ್ ಮಾಸ್ತರ್ ಅಂತ ಕೇಳ್ತಾರ ಹೌದಲ್ರಿ. ಹಂಗೆ ಅದಲ್ವಾ. ಏನಂತೀರಿ ನಮ್ ಪ್ರತಿಯೊಬ್ಬರಿಗೆ ನಮ್ ಭಾರತ ದೇಶದ 28 ರಾಜ್ಯ ಗೊತ್ತಿರ್ಬೇಕು, ರಾಜಧಾನಿ ಗೊತ್ತಿರ್ಬೇಕು, ಮುಖ್ಯಮಂತ್ರಿ ಗೊತ್ತಿರ್ಬೇಕು, ಇವೆಲ್ಲ ಬುದ್ಧಿ ಕ್ವಶನ್ ರೀ. ಗೊತ್ತದ ಮಾಸ್ತರ ಅಟ್ಟೆ ಸುಮ್ ಯಾಕ ಅಲ್ಲತ್ತೀರಿ. ಮತ್ ಮೇಡಮ್ ಮೇಘಾಲಯ ರಾಜಧಾನಿ ಮೇಡಮ್ ಏನಂತೀರಿ ಮೇಡಮ್ ಅವ್ರು ಹೇಳ್ತಾರ ಕೇಳ್ರಿ. ಅಲ್ಲಿ ನಮ್ಮ APJ ಅಬ್ದುಲ್ ಕಲಾಂ ಅವ್ರು ಕೊನೆ ಹೆಸರು ಹೇಳ್ತಾರ ನೋಡ್ರಿ ಶಿಲಾಂಗ್. ಹಾ ಅಂದ್ರಿ ಕಿವಿ ಕೇಳೋರ್ ಮೇಡಮ್ ಕ್ಲಾಸ್ ಅಂದಿರಿ. ಹಾ ಶಿಲಾಂಗ್ ಮೇಘಾಲಯದೇನ್ ಗೊತ್ತೀನಿ ಶಿಲಾಂಗ್ ಅಂತಕ್ಕಂಥದಲ್ವಾ ಗೊತ್ತಿರಿ. ತ್ರಿಪುರ ರಾಜಧಾನಿ ಯಾವ್ದರಿ ಬೇಗಡೆ ಮಣಿಪುರ ಅಂತ ನೋಡ್ರಿ. ಅಗರ್ತಲ ಯಾರ್ತಲ್ಲ ಅಗರ್ತಲ ಅಂತಕ್ಕಂಥದಲ್ವಾ ಇರ್ಲಿ. ಆಮೇಲೆ ಏನ್ ಗೊತ್ತೇನ್ರಿ ಅತಿ ಕಡಿಮೆ ಮಳೆ ಆಗೋ ಪ್ರದೇಶ ಯಾವ್ದರಿ ನಮ್ ಭಾರತ ದೇಶದಾಗ ಅವಾಗ ಹೇಳ್ತೀರಿ ರಾಜಸ್ಥಾನದ ರೂಹಿಲಿ ಅಂತಕ್ಕಂಥದಲ್ವಾ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಮಳೆ ಅಂತ ಬಂದಾಗ ಹಾ ರೀ ನೋಡ್ರಿ ಮಳೆ ಅಂತ ಬಂದಾಗ ಮಳೆ ನೀರಿನಲ್ಲಿ ಕಂಡು ಬರುವ ಆಮ್ಲ ಗೊತ್ತ ನೋಡ್ರಿ ಸೈನ್ಸಿಗೆ. ನೋಡ್ರಿ ಮಳೆ ನೀರಿನಲ್ಲಿ ಕಂಡು ಬರುವ ಆಮ್ಲ ನೋಡ್ರಿ ಒಂದ್ ಸಬ್ಜೆಕ್ಟ್ ಒಂದು ತಿಳ್ಕೊಂಡು 360 ಓದ್ಬೇಕ್ರಲ್ಲಿ ಹೆಂಗ್ ಕ್ವಶನ್ ಮಿಸ್ ಮಳೆ ಮೇಡಮ್ ಅಂತ ಹೌದಲ್ ಮೇಡಮ್. ಮೇಡಮ್ ಅದು ಮದ್ಯಪಾನ ಅಲ್ರಿ. ಮದ್ಯಪಾನ ಟೀ ಅದಲ್ವಾ ಸ್ಟ್ರಾಬೆರಿಲಿ ಕಂಡು ಬರೋದು ಟ್ಯಾನಿಕ್ ಆಮ್ಲ ಏನ್ರಿ. ಹ್ಯೂಮಿಕ್ ಅಂತ ಬಂದಾಗ ಮಣ್ಣಿನ ಕಂಡು ಬರ್ತಾರ. ಮಣ್ಣಿನ ನಾ ಕೇಳ್ತಿರೋದು ಮಳೆ ನೀರು ನೋಡ್ರಿ ಮೇಡಮ್. ಮಣ್ಣು ಬೇರೆ ಮಳೆ ನೀರು ಬೇರೆ ಅದೇ ಬೇರೆ ಇದೇ ಬೇರೆ ಅದು ಅದೇ ಇದು ಇದೆ ಅಷ್ಟೇ ಸಿಂಪಲ್ ಅದಲ್ವಾ. ಏನಂತೀರಿ ಮೇಡಮ್ ಕ್ಯಾ ಬೋಲ್ತೆ ಕಂಪನಿ. ಹಾ ರೀ ಮೇಡಮ್ ಅವ್ರ ಕೇಳ್ಕೊತ ನೋಡ್ರಿ ಆಡವಲ್ಲ ಕಮಾಯಿಗೆ ಬೋತ್ ಬನ್ನಿ. ಹಾ ಏನಂತೀರಿ ಹಂಗೆ ಅವಾಗ ನೋಡ್ರಿ ಹಾಡನ್ನು ಕೇಳ್ಬೇಕು ಸಾಂಗ್ನು ಕೇಳ್ಬೇಕು ಬರೀ ಓದಂದ್ರೆ ಎಲ್ಲ ಅಲ್ರಿ. ಹಾ ರೀ ಈಗ ನೋಡ್ರಿ ನಾ ಪ್ರತಿಯೊಂದು ಕ್ಲಾಸ್ ಹಾಡಕ್ ಕೇಳ್ತೀನಿ ಕಂಪಲ್ಸರಿ. ಅದ್ ನೆನಪಿನ ಶಕ್ತಿ ಕೂಡ ನಮ್ಗೆ ಇದು ಆಗುತ್ತೆ ಎಲ್ಲ ಮೈಂಡ್ ಕೂಲ್ ಆಗುತ್ತೆ. ಯಾವಾಗ ಹಾಡಕ್ ಕೇಳ್ಬೇಕ್ರಿ ಹಾಡ್ಬೇಕ್ರಿ ಭರತನಾಟ್ಯ ಮಾಡ್ಬೇಕ್ರಿ ಮೇಡಮ್ ಮಾಡ್ತೀನಿ ನಾ ಪಕ್ಕ ಮಾಡ್ತೀನಿ ಅದಲ್ವಾ. ನೋಡಮ್ ಅಂತೀರ ಅದಲ್ವಾ ಎಸ್ ಅದಲ್ವಾ ಬರ್ತೀನಿ. ಬಟ್ ಆ ಫಂಕ್ಷನ್ ಇದ್ದ ಮತ್ ಅವಾಗ ಭರತನಾಟ್ಯ ಮಾಡೋದ್ ಬೇಡ್ರಿ ಅದಲ್ವಾ. ಹೌದೇನ್ರಿ ಮೇಡಮ್. ಎಸ್ ನೋಡಮ್ ಟ್ರೈ ಮಾಡ್ತೀನಿ. ಹೇಳ್ರಿ ಮೇಡಮ್ ಹೇಳ್ತೀನಿ ಮೇಡಮ್. ಮೇಡಮ್ ಸೈನ್ಸ್ ದವ್ರ ಇದಿಲ್ರಿ ನೆನ್ಪೋಗೋದಕ್ಕೆ ಸೈನ್ಸ್ ಇಲ್ಲೇ ಕೂತಿರಲ್ರಿ 1 2 3 ಜನ. ಕಾರ್ಬನಿಕ್ ಆಮ್ಲ ಮಳೆ ನೀರಾಗಿರ್ಬೋದು, ತಂಪು ಪಾನಿ ಆಗಿರ್ಬೋದು, ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು, ಥಮ್ಸ್ ಅಪ್ ಆಗಿರ್ಬೋದು ಅದಲ್ವಾ, ಸೋಡಾ ವಾಟರ್ ಆಗಿರ್ಬೋದು ಅಲ್ವಾ. ಪ್ರತಿಯೊಂದ್ರಲ್ಲಿ ಕಂಡು ಬರುವ ಆಮ್ಲದ ಗೊತ್ತು ಕಾರ್ಬನಿಕ್ ಆಮ್ಲ. ನೋಡ್ರಿ ಮಳೆ ನೀರಲ್ಲಿ ಕಂಡು ಬರುವ ಆಮ್ಲ ಕಾರ್ಬನಿಕ್ ಆಮ್ಲ. ಹೆಚ್ಚಿನ ಮಾಹಿತಿಗೆ ಕೆಮಿಸ್ಟ್ರಿ ಅದಲ್ವಾ. ಆಮ್ಲ ಮತ್ತು ಪ್ರತ್ಯಾಮ್ಲ ನೋಟ್ಸ್ ಅನ್ನು ವೀಕ್ಷಿಸಿ ಅದಲ್ವಾ. ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಏನ್ರಿ ಮೇಡಮ್ ಏನಿಲ್ಲ ಅಂತೀರಾ. ನೋಡಿ ಗೊತ್ತಿರ್ಬೇಕು. ನಂತರ ಬಂದಾಗ ಪ್ರಮುಖವಾಗಿ ಮಳೆ ನೀರಿನಲ್ಲಿ ಕಂಡು ಬರೋ ಆಮ್ಲ ಕಾರ್ಬನಿಕ್ ಆಮ್ಲ ಅದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ. ಇರ್ಲಿ ಪ್ರಮುಖವಾಗಿ ಗೊತ್ತಿರ್ಬೇಕು ಬರ್ಬಾರದಲ್ವಾ. ಇವಾಗ ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಸರ್ ನಾಯಕನಹಟ್ಟಿದಾಗ ಏನಪ್ಪ ಅಂದ್ರೆ ಕಡಿಮೆ ಮಳೆ ಆಗುತ್ತೆ. ಆಮೇಲೆ ಇಲ್ಲಿ ಅಕ್ಷಯ ಆಹಾರ ಪಾರ್ಕ್ ಕಂಡ್ ಬರ್ತಲ್ಲ ಹಿರಿಯೂರ್ ಅಂತಕ್ಕಂಥ ನೋಡ್ರಿ ನಿಮ್ ಶಾಸನ ಕಂಡ್ ಬರ್ತಾವ ಅಂತ ಹೇಳ್ದೆ. ನಿಮ್ ಶಾಸನಗಳು ಯಾವ್ಯಾವ ಮೇಡಮ್ ಶಾಸನಗಳು ನಮ್ ಕಲಾ ವಿಭಾಗದವ್ರು ಮೇಡಮ್. ಕಲಾ ವಿಭಾಗ ಅಲ್ರಿ ನಿಮ್ದು ಸೈನ್ಸ್ ಅದ ರೀ ಸೈನ್ಸ್ ಏನ್ರಿ ಮೇಡಮ್. ಕಲಾ ವಿಭಾಗದ ಏನಂತೀರಿ ಸೀನಿಯರ್ಗಳ್ರಿ ಮೇಡಮ್. ಈ ಜೂನಿಯರ್ ಸೆಕೆಂಡ್ ಬ್ಯಾಚ್ ಹೌದಲ್ರಿ ಮೇಡಮ್. ಫಸ್ಟ್ ಬ್ಯಾಚ್ ಅದ ರೀ ಚಂದ್ರವಳ್ಳಿ ಶಾಸನ. ಆಮೇಲೆ ತಾಳಗುಂದ ಶಾಸನ ಇವೆಲ್ಲ ಇಲ್ಲೇ ಬರ್ತೇವ್ರಿ. ನಮ್ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವ್ದಾರಿ ತಾಳಗುಂದ ಶಾಸನ ಕಂಡು ಬರೋದು ಅಲ್ಲೇ ಬರುತ್ತೆ ಚಿತ್ರದುರ್ಗದಲ್ಲಿ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ನಮ್ ಭಾರತ ದೇಶದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವ್ದಾರಿ ಭಾರತ ದೇಶದ ನೋಡ್ರಿ. ಈಗ ನೋಡ್ರಿ ಸೈನ್ಸ್ ದವ್ರಿ ನೋಡ್ರಿ ಎಲ್ಲಾ ಕ್ಲಾಸಿಗೆ ಕುಂದ್ರಿ ಜಿಯೋಗ್ರಫಿ ಪಾಲಿಟಿ ಹಿಸ್ಟ್ರಿ ಅವೆಲ್ಲವ ಜಿಚಿಕ್ ಒಳಗ್ ಬರ್ತದಲ್ಲ. ಜುನಾಗಢ್ ವೆರಿ ಗುಡ್. ಅಥವಾ ಗಿರ್ನಾರ್ ಶಾಸನ ಎಲ್ಲಿ ಬರುತ್ತೆ ಮೇಡಮ್ ಎಲ್ಲಿ ಬರುತ್ತರಿ ವೆರಿ ಗುಡ್ ಗುಜರಾತ್ ರಾಜ್ಯ. ಯಾವ ರಾಜ್ಯ ಗುಜರಾತ್. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಬರ್ಬರ್ ಅದಲ್ವಾ. ಎಸ್ ಅಕ್ಷಯ ಆಹಾರ ಪಾರ್ಕ್ ಎಲ್ಲಿ ಬರುತ್ತೆ ಗೊತ್ತೀನಿ ಹಿರಿಯೂರು ಕಂಡು ಬರೋದು ಚಿತ್ರದುರ್ಗ. ಯಾವ್ದ್ರಾಗ ಹೇಳ್ರಿ ಯಾವ ನಾಡು ಅಂತ ಕರೀತಾರ್ರಿ ಕೋಟೆ ನಾಡು. ಯಾವ ನಾಡು ಕೋಟೆ ನಾಡು. ವೆರಿ ಗುಡ್ ಅದಲ್ವಾ.
ಗೊತ್ತಿರ್ಲದಲ್ವಾ, ಇತ್ತೀಚೆಗೆ ಹೋಗಿದ್ದೆ ನೋಡೋದಲ್ವಾ, ಮಸ್ತರ. ನೀವು ಯಾವಾಗ ಹೋಗಿ ಬರೋದಲ್ವಾ, ಹಂಗೆ ಹೊರಡ್ ಟ್ರಿಪ್ ಹೋಗ್ಬೇಕು, ಹಂಗೆ ಯಾವಾಗ ಹೌದಂತೀರಿ ಇಲ್ಲದ್ರಲ್ವಾ. ಇಲ್ಲಿ ID ಕಾರ್ಡ್ ಹಾಕೊಂಡ್ ಹೋಗಿರ್ತವ್ರಿ ಕರ್ನಾಟಕ ಸರ್ಕಾರ. ಯಾವ ಸರ್ಕಾರ ನೀ? ಕರ್ನಾಟಕ ಸರ್ಕಾರ. ಮುಂದ ನಿಮ್ ಸ್ಟೂಡೆಂಟ್ ಗಳಿಗೆ ಕರ್ಕೊಂಡ್ ಹೋಗಿರೋದು. ನಾನು ಇನ್ನತ್ತಕ್ಕ ಒಳ್ಳೆ ನೋಡ್ರಿ, ಭಾಳ ಹೊಡಿತಾರೆ ನಮ್ ಸ್ಟೂಡೆಂಟ್ ಗಳಿಗೆ ಕರ್ಕೊಂಡೇರಿ. ಸ್ಟೂಡೆಂಟ್ ಸಂಗಟೇರಿ ಅಂದ್ರೆ ಈಗ ಕೋಚಿಂಗ್ ಇರ್ತದಲ್ರಿ, ನಮ್ ಕೋಚಿಂಗ್ ಕಡೆ ಅಲ್ವಾ. ನೀವ್ ಏನ್ ಕೋಚೇನ್ರಿ, ಏನಂತೀರಿ ಮೇಡಮ್? ಅದಲ್ಲ, ನೀವೆಲ್ಲ ಜಾಬ್ ಮಾಡ್ರಿ, ಜಾಬ್ ಆದ ಬಳಿಕ ನಾವೆಲ್ಲ ಹೋಗಮಂತದಲ್ವಾ. ಓಕೆ ಇರೋದಲ್ವಾ? ಬರ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು. ನೆಕ್ಸ್ಟ್ ಬಂದಾಗ ಬರೋದಲ್ವಾ. ನೆಕ್ಸ್ಟ್ ಬಂದ್ರೆ ಫುಡ್ ಪಾರ್ಕ್ ಗೊತ್ತಿರ್ಬೇಕು. ಯಾವ ಪಾರ್ಕ್ ಗೊತ್ತೇನ್ರಿ? ಅದಕ್ಕಿಂತ ಮುಂಚೆ ನೋಡ್ರಿ ಮಸಾಲೆ ಪಾರ್ಕ್ ತಗೋಣ ಅಂತ. ಯಾವ್ದು ಗೊತ್ತೇನ್ರಿ? ಮಸಾಲೆ ಪಾರ್ಕ್ ಅಂತಕ್ಕಂಥದಲ್ವಾ. ನೋಡ್ರಿ ಮಸಾಲೆ ಪಾರ್ಕ್. ಯಾವ ಪಾರ್ಕ್? ಮಸಾಲೆ ಪಾರ್ಕ್. ಸರ್ ಮಸಾಲೆ ಪಾರ್ಕ್ ಇಲ್ಲಿ ಕಂಡ್ರೋದ್ರಿ ಹಾವೇರಿ. ನೋವೇ ಚಾನ್ಸ್ ಇಲ್ಲ. ಹಾಸನ್. ಏನಂತೀರಿ ಮೇಡಮ್? ಹೇಳ್ರಿ. ನಿಮ್ 31 ಆಪ್ಷನ್ ನೋಡ್ರಿ, 31 ಆಪ್ಷನ್. ಒಂದಲ್ಲ ಎರಡಲ್ಲ, ಆಪ್ಷನ್ ಅಂತ ತೋರಿ. ಆಪ್ಷನ್ 31 ಆಪ್ಷನ್ ಹೇಳ್ತೀರಾ ಮೇಡಮ್? ಹೇಳ್ರಿ. ಹೇಳ್ರಿ. ಬಾಗಲಕೋಟೆ. ಯಾವ ಕೋಟೆ ಮೇಡಮ್? ಹಾಡಾಡ್ತಾರ ನೋಡ್ರಿ, ಕೇಳ್ರಿ. ಅದಲ್ಲ ನೋಡ್ರಿ, ಗೊತ್ತಿರ್ಬೇಕು, ಕೇಳ್ತಿರ್ತಾರ. ಸರ್ ಮಸಾಲಾ ಪಾರ್ಕ್ ಎಲ್ಲಿ ಬರ್ತ ಗೊತ್ತೇನ್ರಿ? ಸರ್ ನೋಡ್ರಿ, ಬಾಗಲಕೋಟೆ. ಯಾವ ಕೋಟೆ? ಬಾಗಲಕೋಟೆ ಅಂತಕ್ಕಂಥದಲ್ವಾ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ನೋಡ್ರಿ, ಬಾಗಲಕೋಟೆ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ನಮ್ದು ಪ್ರಮುಖವಾಗಿ ಕಲ್ಯಾಣಿ ಚಾಲುಕ್ಯರು. ಯಾವ ಚಾಲುಕ್ಯರು? ಅಲ್ವಿ ಇದ್ರಲ್ರಿ ಕಲ್ಯಾಣಿ ಚಾಲುಕ್ಯರು. ನೀವು ಇತಿಹಾಸ ಓದ್ತಾ ಬಂದಾಗ ಹೌದು ಇದ್ರಲ್ರಿ. ಆಮೇಲೆ ನಮ್ದು ಇವಾಗ ದಕ್ಷಿಣ ಪತ್ತೇಶ್ವರ. ಯಾವ ಪತ್ತೇಶ್ವರ? ಇಮ್ಮಡಿ ಪುಲಿಕೇಶಿ. ಆ ಕಡೆ ಎಲ್ಲಾ ನೋಡ್ರಿ, ಬದಾಮಿ ಆಗಿರ್ಬೋದು, ಪಟ್ಟದಕಲ್ಲು ಆಗಿರ್ಬೋದು, ಐಹೊಳೆ ಆಗಿರ್ಬೋದ್ರಿ. ಉತ್ತರ ಪ್ರದೇಶದ ಹರ್ಷವರ್ಧನ್. ನೋಡ್ರಿ, ಇವಾಗ ಈಗ ಬದಾಮಿ ನೋಡ್ರಿ, ಬದಾಮಿ, ಪಟ್ಟದಕಲ್ಲು, ಐಹೊಳೆ ಎಲ್ಲಿ ಕಂಡ್ ಬರ್ತಾರ ಗೊತ್ತೇನ್? ಬಾಗಲಕೋಟೆ ಕಂಡ್ ಬರ್ತಾರ. ಯಾಕೋಟೆ ಹೇಳ್ರಿ? ಬಾಗಲಕೋಟೆ ಗೊತ್ತಿರ್ಲಿ. ಈ ನೋಡ್ರಿ ಬದಾಮಿ ಮತ್ತ ಪಟ್ಟದಕಲ್ಲು ಎಲ್ಲ ನೋಡ್ರಿ ನಮ್ದು ಇಮ್ಮಡಿ ಪುಲಿಕೇಶ್ವರ್ ಇದ್ದವ್ರಿ. ನಾವ್ ಪುಣ್ಯ ಮಾಡಿವ್ ನೋಡ್ರಿ, ಇಂಥ ನಾಟ್ಯ ಜನಿಸಿದ್ರಲ್ಲಿ ನಾವು ಪುಣ್ಯ ಮಾಡಿದೇವ್ ನೋಡ್ರಿ. ಅದಲ್ವಾ, ನೀವು ಇತಿಹಾಸ ಓದ್ರಿ. ನೀವು ಇತಿಹಾಸ ಓದ್ತಾ ಬರೋದಲ್ವಾ. ಇಂತ ನಮ್ ದಕ್ಷಿಣ ಭಾರತ ಏನ್ ಗೊತ್ತೇನ್ರ ಅತ್ಯಂತ ಬಲಿಷ್ಠವಾದ ಅರಸ ಯಾರಾದ್ರೂ ಇಮ್ಮಡಿ ಪುಲಿಕೇಶಿ ಸ್ನೇಹಿತರೆ. ಬಟ್ ನಮ್ ಭಾಳ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ. ನಾವು ಬೇರೆ ಬೇರೆ ರಾಜ್ಯಗಳನ್ನ ಗೊತ್ತೇನಿರ್ತೀವಿ, ಅದಲ್ವಾ. ಇರ್ಲಿ, ಬಟ್ ಗೊತ್ತಿರ್ಲಿ. ಅಂದುಕೊಳ್ಳುದು ಜೀವನವಲ್ಲ, ಹೊಂದಿಕೊಳ್ಳುದು ಜೀವನ. ಏನಂತೀರಿ ಅದಲ್ವಾ. ಬರ್ರಿ ಸರ್. ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. ಬಾಗಲಕೋಟೆ ಬಂದಾಗ ಇವಾಗ ಪಟ್ಟದಕಲ್ಲು ಮತ್ತ ಏನ್ ಯುನೆಸ್ಕೋ ಪಟ್ಟಿ ಸೇರ್ಪಡೆ ಗೊತ್ತ ನೋಡ್ರಿ. ಪಟ್ಟದಕಲ್ಲು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾದ 2ನೇ ಸ್ಥಳ ಪಟ್ಟದಕಲ್ಲು. ಸರಿ, ಯಾವಾಗ ಸೇರ್ಪಡೆ ಆಗಿರ್ಬೋದ್ರಿ? ಏನಂತೀರಿ ಹೇಳ್ಬೋದ್ರಿ? 87 ರೀ. 1986 ಹಂಪಿರಿ. 1987 ಪಟ್ಟದಕಲ್ಲು. 2000 ಪಶ್ಚಿಮ ಘಟ್ಟ ಯಾವಾಗ್ರಿ? 2012. ಒಂದ್ ಮಿಸ್ ಆಗಿತ್ತಲ್ರಿ. 12 ಅದಲ್ವಾ. ನೋಡ್ರಿ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ನಂತರ ಬಂದಾಗ ಹೊಯ್ಸಳ ದೇವಾಲಯಗಳ್ರಿ ಮೇಡಮ್, ಅದು ಇತ್ತೀಚೆಗೆ ಐತಿ ನೋಡ್ರಿ. 2023 ಅದಲ್ವಾ. ನೋಡ್ರಿ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ನಮ್ ಕರ್ನಾಟಕ ಯುನೆಸ್ಕೋ ಪಟ್ಟಿ ಸೇರ್ಪಡೆಗೆ ನೋಡೋದಲ್ವಾ. ನಮ್ ಕರ್ನಾಟಕದ ಯುನೆಸ್ಕೋ ಪಟ್ಟಿ ಸೇರ್ಪಡೆ ಸ್ಥಳ ಎಷ್ಟವರಿ? 4 ಅವರಿ. ಎಷ್ಟವರಿ? 4. ಭಾರತ ದೇಶದ ಎಷ್ಟವರಿ ಮೇಡಮ್? ಒಂದ್ ಕಮ್ಮಲ್ಲ ಅವ್ ಜೋಗು ತಾಣಗಳ್ರಿ. ವೆರಿ ಗುಡ್. 44. ಒಂದ್ ಕಮ್ ಪಸ್ತಾಳಿಸ್ರಿ ಅದಲ್ವಾ. ಅಂದ್ರೆ 44. ಎಷ್ಟ್ ಹೇಳ್ರಿ? 44. 44. ಯಾವ 4 ಹೇಳ್ರಿ? 44 ಅದಲ್ವಾ. ಜೋಗು ತಾಣಗಳು 99 ಅವರಿ. ಆಮೇಲೆ ರಾಷ್ಟ್ರೀಯ ಉದ್ಯಾನ 107 ಅದಲ್ವಾ. ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ. ಕರ್ನಾಟಕದಾಗ ರಾಷ್ಟ್ರೀಯ ಉದ್ಯಾನ 5 ಬರ್ತಾವ. ಕರ್ನಾಟಕದಾಗ ಆಮೇಲೆ ಜೋಗು ತಾಣಗಳು 4 ಬರ್ತಾವ. ಕರ್ನಾಟಕದಾಗ ಮತ್ತೇನ್ ಗೊತ್ತೇನ್ರಿ? ಯುನೆಸ್ಕೋ ತಾಣಗಳು 4 ಬರ್ತಾವ. ಎಷ್ಟ್ ಹೇಳ್ರಿ? 4 ಅದಲ್ವಾ. ನೋಡಿ, ಗೊತ್ತಿರ್ಲಿ ಕೇಳ್ತಿರ್ತಾರ. ಮಸಾಲೆ ಪಾರ್ಕ್ ಬರೋದು ಬಾಗಲಕೋಟೆ. ಆಮೇಲೆ ನೋಡ್ರಿ, ಮಸಾಲೆ ಪದಾರ್ಥಗಳು, ಸಾಂಬಾರ್ ಪದಾರ್ಥ ಗೊತ್ತೇನ್? ಕೆಂಪು ಕೋತಿ ನಮ್ಮ ಭಾರತ ದೇಶಕ್ಕೆ ಬರ್ತಾರ ನೋಡ್ರಿ. ಈ ನೋಡ್ರಿ, ಪೋರ್ಚುಗೀಸರ್ ಆಗಿರ್ಬೋದು ಅದಲ್ವಾ. ನಂತರ ಬ್ರಿಟಿಷರ್ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಡಚ್ಚರ್ ಆಗಿರ್ಬೋದು, ಇವೆಲ್ಲ ಬಂದಿದೆ ಗೊತ್ತ. ಮಸಾಲೆ ಏನ್ ಗೊತ್ತ? ಪರಸಲವಾಗ್ರಿ ಮಸಾಲೆ ಮತ್ತು ಸಾಂಬಾರ್ ಪದಾರ್ಥ ಅದಲ್ವಾ. ನೋಡ್ರಿ, ನಮ್ಮ ಭಾರತ ದೇಶದ ನೋಡಿ ಅತಿ ಹೆಚ್ಚು ಸಾಂಬಾರ್ ಪದಾರ್ಥ ಬೆಳೆಯುವ ರಾಜ್ಯದಾಗಿರ್ಬೋದ್ರಿ. ವೆರಿ ಗುಡ್. ಕೇರಳ ರಾಜ್ಯ. ನೋಡ್ರಿ, ನಮ್ಮ ಭಾರತ ದೇಶದ ಏನ್ ಗೊತ್ತಿನ ಅತಿ ಹೆಚ್ಚು ಸಾಂಬಾರ್ ಪದಾರ್ಥ ಬೆಳೆಯುವ ರಾಜ್ಯ ಕೇರಳ ರಾಜ್ಯ. ಈಗ ನೋಡ್ರಿ, ಏನಂತೀರಿ ಮೇಡಮ್? ದೇವರನಾಡ್ ಅಂತ ಕರೀತಾರೇನ್ರಿ? ಕೇರಳ ಕರೀತಾರಲ್ರಿ. ಎಸ್ ಅದಲ್ವಾ, ದೇವರನಾಡ್ ಅಂತ ಕರೀತಾರೆ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಆಮೇಲೆ ಏನ್ ಗೊತ್ತೇನ್ರಿ? ಇವಾಗ ಪೋರ್ಚುಗೀಸರ್ ಬಂದ ನೋಡ್ರಿ, ಭಾರತಕ್ಕೆ ಬಂದ ಮೊದಲ ಪೋರ್ಚುಗೀಸ್ ವೈಸರ ಯಾರ್ರಿ? ವೆರಿ ಗುಡ್. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಭಾರತದಲ್ಲಿ ಪೋರ್ಚುಗೀಸರ್ ನಿಜವಾದ ಸ್ಥಾಪಕ ಅಲ್ಬುಕರ್. ಯಾಕರ್ರಿ? ಅಲ್ಬುಕರ್. ನೋಡ್ರಿ, ಭಾರತ ದೇಶಕ್ಕೆ ಬಂದ ಮೊದಲ ಪೋರ್ಚುಗೀಸ್ ನಾವಿಕನ್ ಬಂದಾಗ ಯಾಗಮ್ಮ, ವಾಸ್ಕೋಡಿಯಮ್ಮ. ಯಾವ ಬರ್ತಾರಿ?
1498 ಮೇಡಮ್ ಯಾವಾಗ ಬರ್ತಾರ್ರಿ ಮೇ ಮೇ ಹದ್ ಮೇ ಮೇ 10 ವಾರ ಇವತ್ ಯಾವ್ದರಿ ಸಂಡೇದೇನ್ರಿ ಇವತ್ತ ಮಂಗಾರ ದಿವ್ಸ ಬರ್ತಾರ ನೋಡ್ರ ವಾಸ್ಕರಿಗಮ್ಮ ಹಡಗಿನ ಹೆಸರು ಅಂದರಿ ವೆರಿ ಗುಡ್ ಅದಲ್ವಾ ನೋಡಿ ಸಾವು ಗ್ಯಾಬ್ರಿಯಲ್ ಯಾ ಗ್ಯಾಬ್ರಿಯಲ್ ಹೇಳ್ರಿ ಸಾವು ಗ್ಯಾಬ್ರಿಯಲ್ ಅಂತಕ್ಕಂಥ ಅದಲ್ವಾ ನೋಡಿ ಸೈನ್ಸಿಗೆ ಬರ್ತೀನಿ ಅವಾಗ ಸ್ವಲ್ಪ ಏನ್ ಗೊತ್ತೇನ್ರಿ ಹಡಗ್ ನೀರಿನ ಮ್ಯಾಗ ತಿಳ್ಬೇಕಾದ್ರ ಸರ್ ಯಾವ ನಿಯಮ ಕಾರಣ ಮೇಡಮ್ ನ್ಯೂಟನ್ ನೋಡ್ರಿ ಥರ್ಡ್ ಲೈನ್ ರೀ ರೀ ನೋಡ್ರಿ ಇವಾಗ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಹಡಗ್ ನೀರ್ ಮ್ಯಾಗ ತಿಳ್ಬೇಕಾದ್ರ ಏನ್ ಗೊತ್ತೇನ್ರಿ ಆರ್ಕಿಮಿಡಿಸ್ ಅದು ಪ್ಲವನತೆ ನಿಯಮ ಈ ಹಡಗ್ ನೋಡಿ ಮುಂದಕ್ಕೆ ಹೋಗೋದ್ ಏನ್ ಗೊತ್ತೇನ ಅಂದ್ರೆ ಧೋನಿ ಮುಂದಕ್ಕೆ ಹೋದ್ ನ್ಯೂಟನ್ ಅವ್ರ ಥರ್ಡ್ ಲಾ ಥರ್ಡ್ ಲಾ ಮೂರ್ ನಿಯಮ ಹೌದಲ್ರಿ ಮೇಡಮ್ ಈಗ ನೋಡ್ರಿ ಅದು ಹಿಂದಕ್ಕೆ ಕಳೆದನ್ ಕ್ರಿಯೆ ಮುಂದಕ್ಕೆ ಪ್ರಕ್ರಿಯೆ ಯಾಕ್ರಿಯೆ ಪ್ರಕ್ರಿಯೆ ಎವ್ರಿ ಆಕ್ಷನ್ ದೇರ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಯಾವ ರಿಯಾಕ್ಷನ್ ಅಪೋಸಿಟ್ ರಿಯಾಕ್ಷನ್ ಅದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡಿ ಬರ್ಬರದಲ್ವಾ ಸರ್ ನಂತರ ಬಂದಾಗ ಮಸಾಲೆ ಬಗ್ಗೆ ಕೂಡ ಗೊತ್ತಿರ್ಬೇಕದಲ್ಲ ಮಸಾಲೆ ಪರ್ಕೊಂಡ್ ಬರೋದು ಬಾಗಲಕೋಟೆ ಯಾವ ಕೋಟೆ ಹಾಡಾದ ಹಾಡ್ತೀರಿ ನೋಡ್ರಿ ಮತ್ ಇಲ್ಲಿ ಪ್ರೇಕ್ಷಕರು ಬಹಳ ಅದಾರ್ರಿ ಮತ್ತ ಎಲ್ಲರೂ ಹಾಡ್ತಾರೇನ್ರಿ ಹಾ ಇರ್ಲಿ ಅದಲ್ವಾ ಬರ್ರಿ ಸರ್ ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಏನ್ ಗೊತ್ತೇನ್ರಿ ಫುಡ್ ಪಾರ್ಕ್ ಯಾವ ಪಾರ್ಕ್ ಗೊತ್ತೇನ್ರಿ ಫುಡ್ ಪಾರ್ಕ್ ಅಂತಕ್ಕಂಥದಲ್ವಾ ನೋಡ್ರಿ ಫುಡ್ ಪಾರ್ಕ್ ಅಂತಕ್ಕಂಥದ್ದು ಈ ಫುಡ್ ಪಾರ್ಕ್ ಎಲ್ಲಿ ಕಂಡು ಬರ್ಬೋದು ಹೇಳ್ಬೋದ್ರಿ ಎನಿಬಡಿ ವೆರಿ ಗುಡ್ ಅದಲ್ವಾ ನೋಡ್ರಿ ಫುಡ್ ಪಾರ್ಕ್ ಅಂತಕ್ಕಂಥದ್ದು ಕಂಡು ಬರೋದಲ್ಲಿ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ ತುಮಕೂರದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತದಲ್ವಾ ತುಮಕೂರು ಅಂತಕ್ಕಂಥ ಕೇರಳ ತುಮಕೂರದಲ್ವಾ ನೋಡ್ರಿ ತುಮಕೂರು ಅಂತಕ್ಕಂಥಲ್ಲಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡದಲ್ವ ತುಮಕೂರು ಅದಲ್ವಾ ನೋಡ್ರಿ ಗೊತ್ತಿರ್ಬೇಕು ತುಮಕೂರು ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ತುಮಕೂರಿಗೆ ಯಾವ ನಾಡ ಅಂತ ಕರೀತಾರ್ರಿ ರಾಗಿ ಕೋಕೋನಟ್ ತೆಂಗು ಅದು ತೆಂಗಿನ ನಾಡದಲ್ವಾ ಹಾ ತುಮಕೂರು ತೆಂಗು ವೆರಿ ಗುಡ್ ಅದಲ್ವಾ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಏನ್ ಗೊತ್ತೇನ್ರಿ ನಮ್ಮ ಕರ್ನಾಟಕದ ಅಲ್ವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯುವ ಜಿಲ್ಲೆ ಅಂತ ಬಂದಾಗ ತುಮಕೂರು ಜಿಲ್ಲೆ ಮತ್ ಅಂದ್ರೆ ಗೊತ್ತಿರ್ಬೇಕು ಏನ್ ಗೊತ್ತೇನ್ರಿ ಇಲ್ಲಿ ಏಷ್ಯಾ ಖಂಡದ ನೋಡ್ರಿ ಏಷ್ಯಾ ಖಂಡದ ಅತಿ ದೊಡ್ಡ ತೆಂಗು ಸಂಶೋಧನೆ ಮಾಡ್ಲಿಕ್ಕೆ ಕಂಡು ಬರ್ತಿಲ್ರಿ ಸರ್ ನೋಡ್ರಿ ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾರೆ ಏಷ್ಯಾ ಖಂಡದ ಅತಿ ದೊಡ್ಡ ಏನ್ ಗೊತ್ತೇನ್ರಿ ತೆಂಗು ಸಂಶೋಧನಾ ನೋಡ್ರಿ ಅದಲ್ವಾ ಸರ್ ನೋಡ್ರಿ ತೆಂಗು ಏನ್ ಗೊತ್ತೇನ್ರಿ ತೆಂಗು ಅದಲ್ವಾ ಸಂಶೋಧನಾ ಅದಲ್ವಾ ಸಂಶೋಧನಾ ಮಂಡಳಿ ಕೂಡ ಕಂಡು ಬರ್ತಾವ ಸಂಶೋಧನಾ ಸರ್ ಮಂಡಳಿ ಅಂತಕ್ಕಂಥ ಕಂಡು ಬರ್ತದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ತೆಂಗು ಸಂಶೋಧನಾ ಮಂಡಳಿ ಮಂಡಳಿ ಕೇಂದ್ರ ಎಲ್ಲ ಒಂದೇ ರೀ ಅದಲ್ವಾ ಈಗ ನೋಡ್ರಿ ಇದು 5ನೇ ಹಾಕ್ಬಾರ್ದು ತೆಂಗು ಸಂಶೋಧನಾ ಮಂಡಳಿ ಕೂಡ ಏನ್ ಗೊತ್ತೇನೆ ತುಮಕೂರು ತೆಂಗು ಸಂಶೋಧನಾ ಸರ್ ಮಂಡಳಿ ಅಂತಕ್ಕಂಥ ಕೂಡ ಏನ್ ಗೊತ್ತೇನೆ ತುಮಕೂರು ಇದು ಫುಡ್ ಪಾರ್ಕ್ ಮೇಲೆ ಮತ್ತೆ ತೆಂಗು ಸಂಶೋಧನಾ ಮಂಡಳಿ ಕೂಡ ಇಲ್ಲಿ ಇದಾವಲ್ವಾ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಏಷ್ಯಾ ಖಂಡ ಇಲ್ಲೇ ಬರ್ತಾ ನೋಡ್ರಿ ತುಮಕೂರು ಜಿಲ್ಲೆ ಏನ್ ಗೊತ್ತೇನ್ರಿ ತಿಪ್ಟೂರು ತಾಲೂಕಿನ ಕೊನೆಹಳ್ಳಿ ಅಂತಕ್ಕಂಥಲ್ಲಿ ಎಲ್ಲಿ ಬರ್ತದೆ ಗೊತ್ತ ತೆಂಗು ಸಂಶೋಧನಾ ಮಂಡಳಿ ಕಂಡು ಬರೋದನ್ ಗೊತ್ತೇನ್ರಿ ತುಮಕೂರು ಜಿಲ್ಲೆಯ ತಿಪ್ಟೂರು ತಾಲೂಕಿನ ಕೊನೆಹಳ್ಳಿ ಅಂತಕ್ಕಂಥಲ್ಲಿ ಯಾವ ಹಳ್ಳಿ ಹೇಳ್ರಿ ಕೊನೆಹಳ್ಳಿ ನಿಜ ಗೊತ್ತಿರೋ ತೆಂಗ್ ಅಂತ ಬಂದಾಗ ಏನ್ ಗೊತ್ತೇನ್ರಿ ಸರಿ ಇವಾಗ ತೆಂಗ್ ಸಂರಕ್ಷಣೆ ಮಾಡ್ಬೇಕಂತ ಏನ್ ಗೊತ್ತೇನ್ರಿ ಒಂದು ದಿನ ಆಚರಣೆ ಮಾಡ್ತಾರೆ ಸೆಪ್ಟೆಂಬರ್ 2 ವಿಶ್ವ ತೆಂಗಿನಕಾಯಿ ದಿನ ಒಂದ್ ಸಂಸ್ಥೆ ಸ್ಥಾಪನೆ ಆಗುತ್ತೆ ನೋಡ್ರಿ ಹಾ ರೀ ವಾ ವೆರಿ ಗುಡ್ ಕ್ಯಾ ಬೋಲ್ತೆ ಕಂಪನಿ ಏನಂತೀರಿ ಮೇಡಮ್ ಏನಂತೀರಿ ಪ್ರಮುಖ ಏನ್ ಮೇಡಮ್ ಇದು ಏನ್ ಬರ್ಲಿ ಮೇಡಮ್ ಎಸಿ ಬರ್ತೇನೆ ಮೇಡಮ್ ಅದಕ್ಕೆ ಕೇಳ್ತೀನಿ ಏನ್ ಬರ್ತಂತ ಕೇಳ್ತೀನಿ ಅದ್ರಿ ಸಿಗ್ತೇನ್ರಿ ಇಲ್ಲಲ್ರಿ ಅದಲ್ವಾ ನೋಡ್ರಿ APCC ಯಾವ್ದು ಹೇಳ್ರಿ APCC ಮೇಡಮ್ ಬರ್ತೀನಿ ನೋಡ್ರಿ ಮೇಡಮ್ ಅವ್ರ ಹೇಳ್ರಿ ವಾವ್ ಮೇಡಮ್ ಏನಂತೀರಿ ಹೇಳ್ತೀರಿ ಮೇಡಮ್ ಲಾಸ್ಟ್ ಏನಂತೀರಿ ಹಂಗೆ ಹೋಗಿರ್ಕೊಂಡ್ರಿ ಬಿತ್ತಿರ್ಬೇಕು ಮೇಡಮ್ ಏನಂತೀರಿ ಹೇಳ್ರಿ ಗೊತ್ತಿಲ್ಲೇನ್ರಿ ಮೇಡಮ್ ನಾ ಬರ್ದಿ ನೋಡ್ರಿ ಮೇಡಮ್ ಬರಿ ಅಂದ್ರಿ ಬರ್ದೀನ್ರಿ ಮೇಡಮ್ ಹೇಳ್ತೀರೇನ್ರಿ ಇಲ್ಲಿ ಹೋಗಿರಿ ಹಂಗೆ ಹೋಗಿತಿರ್ಬೇಕು ಮನುಷ್ಯರಿ ಮೇಡಮ್ ಅವ್ರ ಏನಂತೀರಿ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಏನ ಕೇಳಲ್ಲತ್ತೀರಿ ಏನ್ ಮತ್ತೆ ಸರಿ ಏಸಿಯನ್ ಪೆಸಿಫಿಕ್ ಕೋಕೋನಟ್ ಕಮಿಟಿ ಏಸಿಯನ್ ಪೆಸಿಫಿಕ್ ಅದಲ್ವಾ ಪೆಸಿಫಿಕ್ ಕೋಕೋನಟ್ ಕಮಿಟಿ ಇದು ಯಾವಾಗ ಸ್ಥಾಪನೆ ಆಗುತ್ತೀರಿ ಮೊನ್ನೆ ಹೇಳಿದ್ದ ನೋಡ್ರಿ ಹೌದಲ್ರಿ 2000 ಹೋಯ್ತಿರಿ ಗಾಡಿ ಫೇಲ್ ಐತಲ್ಲ ಅದಲ್ವಾ ನೋಡ್ರಿ ಗೊತ್ತಿರ್ಬೇಕು ಯಾವಾಗಂತೀರಿ ಯಾವಾಗ ಗೊತ್ತೇನೆ 1900 ಬರ್ಕೊಂಡ್ ಬರ್ಸಿನ್ ಬಿಡ್ರಿ ಅವಾಗ ಬರ್ಕೋಬೇಡ್ರಿ 1969 ಸೆಪ್ಟೆಂಬರ್ 2 ಸ್ಥಾಪನೆ ಗೊತ್ತು ಈ ಸಂಸ್ಥೆ ನೋಡಿ ಸ್ಥಾಪನೆ ನೆನಪಿಗೆ ಏನ್ ಮಾಡ್ತಾರೆ ಗೊತ್ತೇನ್ ಪ್ರತಿ ವರ್ಷ ಈ ಸೆಪ್ಟೆಂಬರ್ 2 ಅದನ್ನ ಆಚರಣೆ ಮಾಡ್ತಾರ ಗೊತ್ತೇನ್ರಿ ವರ್ಲ್ಡ್ ಕೋಕೋನಟ್ ಡೇ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ ತೆಂಗದ ನೋಡ್ರಿ ಈ ತೆಂಗಿನ ಕರೀತಾರ ಗೊತ್ತೇನ್ ಮಾನವನ ಜೀವನದ ಮರ ಅಂತ ಕರೀತಾರ ಸರಿ ಮಾನವ ಜೀವನ ಮರ ಅಂತ ಕರೀತಾರ ಗೊತ್ತೇನ್ರಿ ಯಾರಿಗ್ರಿ ಆರಾಮಿಲ್ಲ ಹಾಸ್ಪಿಟಲ್ ಅಡ್ಮಿಟ್ ವೈ ಹೇಳಿರಿ ವೈ ತೆಂಗಿನ ಅಂತಾರ ನೋಡ್ರಿ
ಅಂತಾರಿಲ್ರಿ. ಯಾಕಂದ್ರ ಸರ್ ಒಂದ್ ಎಳ್ನೀರು ಒಂದ್ ತೆಂಗಿನ ಅನ್ಕೋತ ಒಂದ್ ಗ್ಲುಕೋಸ್ ಸಮಾನ ಹೇಳ್ತಾರೆ. ಗ್ಲುಕೋಸ್ ಮೀನ್ಸ್ ಗೊತ್ತಲ್ಲ, ಗ್ಲುಕೋಸ್ ಅಂದ್ರೆ ಸಲೇನ್ ಅಂತಾರ ನೋಡ್ರಿ. ಏನಂತ ಸಲೇನ್ ಅಂತ ಕರೀತಾರಲ್ವಾ. ಆಮೇಲೆ ಏನ್ ಗೊತ್ತೇನ್ರಿ, ಇವಾಗ ತೆಂಗಿನ ಮರದಿಂದ ಏನ್ ಬೀಳುತ್ತರಿ? ಮಾವಿನಕಾಯಿ ಬೀಳಲ್ರ ಅದಲ್ವಾ, ತೆಂಗಿನಕಾಯಿ ಬೀಳುತ್ತ ನೋಡ್ರಿ. ತೆಂಗಿನ ಮರದಿಂದ ತೆಂಗಿನಕಾಯಿ ಬೀಳೋದು ಯಾವ ಚಲನೆ? ನೇರ ಚಲನೆ. ಹಾ ನೋಡ್ರಿ, ಎಕ್ಸಾಂಪಲ್ ಕೊಟ್ಬಿಟ್ಟು ಕ್ವಶನ್ ಕೇಳ್ತಿರ್ತಾರ. ಏನ್ ಮೇಡಮ್ ಏನಂತೀರಿ? ಗುರುತ್ವ ಬಲ್ಲಾರಿ, ಸ್ವಲ್ಪ ಚಲನೆ ಸ್ವಲ್ಪ ಇಲ್ಲ ಪರವಾಗಿಲ್ಲ ಅದಲ್ವಾ ಗುರುತ್ವ. ಹಾ ಅದ್ರ ನೋಡ್ರಿ ಮೇಡಮ್, ತೆಂಗಿನ ಮರದಿಂದ ತೆಂಗಿನಕಾಯಿ ತಾಯಿಯಾಗಿ ಬಿಡ್ತೀರಿ, ತೆಂಗಿನಕಾಯಿ ಮ್ಯಾಯಾಕ್ ಹೋಗಿಲ್ರಿ? ಸ್ವಲ್ಪ ಏನ್ರಿ ಉಪ್ಪು ಖಾರ ಸೇರ್ತೀರಿ ಸೈನ್ಸ್ ಅವ್ರು? ಸ್ವಲ್ಪ ಅವ್ರಿಗೆ ಗೊತ್ತಾಗಲ್ರಿ ಪಾಪ ಅವ್ರು ಹೇಳ್ಯಾರ ಗುರುತ್ವ ಅಂತ. ಗುರುತ್ವ ಅಂತ ಕರೀತಾರ್ರಿ ಮೇಡಮ್. ಅದೇ ಮೇಡಮ್, ನಾ ಒಂದ್ ಕ್ವಶನ್ ಕೇಳತ್ತೀನ್ರಿ, ಯಾಕೆ ಹೇಳ್ಕೋತ್ರಿ? ಈಗ ನೋಡ್ರಿ ಮೇಡಮ್, ನ್ಯೂಟನ್ ಅದೇ ಥಿಂಕ್ ಮಾಡ್ತಾರ. ಏನ್ ಗೊತ್ತೇನು? ಮನಿ ಬಾಜು ಆಗಡೆ ಇರುತ್ತೆ, ಕಿಟಕಿ ಬಾಜು ವಿಂಡೋ ಬಾಜು ಎರಡು ಹೇಳಿದ್ರಲ್ಲ ಅದಲ್ವಾ. ನೋಡ್ರಿ, ಆ ಸೇಬು ಮಾವಿನಕಾಯಿ ಇರುತ್ತೆ ಹೇಳ್ಕೊಡ್ರಿ. ಅವ್ರು ಥಿಂಕ್ ಮಾಡ್ತಾರ, ಆ ಸೇಬ್ ತೆಳಗ್ಯಾಕ್ ಬಿತ್ತು, ಸೇಬ್ ನ್ಯಾಯಕ್ ಹೋಗಿಲ್ಲ. ಅವ್ರು ಥಿಂಕ್ ಮಾಡ್ತಾರಿ ಮೇಡಮ್. ಮೇಡಮ್ ಅಲ್ಲಿ ಸನಿ ಬಂದಿರ ನೋಡ್ರಿ ಮೇಡಮ್, ಸನಿ ಬಂದಿರಿ. ಅಲ್ಲಿ ಏನಂತೀರಿ ಮೇಡಮ್? ಹೇಳ್ರಿ ಇನ್ನೊಂದ್ ಸ್ವಲ್ಪ ಬಿಟ್ರಿ ನೋಡ್ರಿ ಮೇಡಮ್. ಇವೇನ್ ಕೇರೇನ್ರಿ ಮೇಡಮ್? ಆಕರ್ಷಣ ಮೇಡಮ್, ಹೆಚ್ಚು ರಾಶಿ ಹೊಂದಿರೋ ವಸ್ತು ಕಡಿಮೆ ರಾಶಿ ಹೊಂದಿರೋ ವಸ್ತುಗೆ ಏನ್ ಮಾಡ್ತಾ? ಆಕರ್ಷಣೆ ಮಾಡ್ಕೋತದ್ರಿ. ಈಗ ನೋಡಿ, ಭೂಮಿ ರಾಶಿ ಹೆಚ್ಚಿಗದರಿ ಅದಲ್ವಾ, ತೆಂಗಿನಕಾಯಿ ಮಾವಿನಕಾಯಿಗೆ ರಾಶಿ ಕಡಿಮೆ ಅದ. ಇವಾಗ ನೋಡಿ, ಗುರುತ್ವ ನಿಯಮ ಹೇಳ್ತದೆ ಗೊತ್ತೇನೆ, ಹೆಚ್ಚಿಗೆ ರಾಶಿ ಹೊಂದಿರೋ ವಸ್ತು ಏನ್ ಗೊತ್ತೇನೆ? ಪ್ರಮುಖವಾಗಿ ಸರ್ ಹೆಚ್ಚಿಗೆ ರಾಶಿ ಹೊಂದಿರೋ ವಸ್ತು ಏನ್ ಗೊತ್ತೇನೆ? ಕಡಿಮೆ ರಾಶಿ ಹೊಂದಿರೋ ವಸ್ತುಗೆ ಆಕರ್ಷಣೆ ಮಾಡ್ಕೋ ಸ್ನೇಹಿತರೆ. ಈಗ ನೋಡ್ರಿ, ನಾನೊಂದ್ ರಾಶಿ, ನೀವೊಂದ್ ರಾಶಿ, ಬೋರ್ಡೊಂದ್ ರಾಶಿ, ಬೆಂಚೊಂದ್ ರಾಶಿ, ಭೂಮಿಯೊಂದ್ ರಾಶಿ. ಅದನ್ನ ರಾಶಿ ಅಂದ್ರೆ ಗೊತ್ತಲ್ಲ ರಾಶಿ ಅಂದ್ರಿ ಒಂದು ವಸ್ತುವಿನ ಮೇಡಮ್. ಕೇಳ್ರಿ, ಒಂದು ವಸ್ತುವಿನ ದೇಹದ ಸುತ್ತ ರಾಶಿ ಅಂತ ಕರೀತಾರೆ ಮೇಡಮ್. ನೋಡ್ರಿ, ಇವಾಗ ಇದೊಂದು ಎ ವಸ್ತು, ಬಿ ವಸ್ತು ಅದಲ್ವಾ. ಈ ನೋಡ್ರಿ, ಈ ವಸ್ತುವಿನ ದೇಹ ಸುತ್ತ ರಾಶಿ ಅಂತ ಕರೀತಾರೆ. ನೋಡ್ರಿ, ಇವಾಗ ಯಾವ ವಸ್ತುವಿನ ರಾಶಿ ಹೆಚ್ಚಿಗದರಿ? ಎ ವಸ್ತು. ಈಗ ನೋಡಿ, ಪ್ರಮುಖವಾಗಿ ಅಂದ್ರೆ ಇವಾಗ ನ್ಯೂಟನ್ ಅವ್ರು ಹೇಳ್ತಾರೆ ಗೊತ್ತೇನ್ರಿ, ಹೆಚ್ಚಿಗೆ ರಾಶಿ ಹೊಂದಿರೋ ವಸ್ತು ಏನ್ ಗೊತ್ತೇನ್ರಿ? ಕಡಿಮೆ ರಾಶಿ ಹೊಂದಿರೋ ವಸ್ತುಗ ಆಕರ್ಷಣೆ ಮಾಡ್ಕೋತಾರೆ. ಅದಕ್ಕೇನ್ ಗೊತ್ತೇನ್? ಮಾವಿನಕಾಯಿ, ಸೇಬ, ತೆಂಗಂತಕ್ಕಂತ ಕೆಳಗೆ ಬೀಳ್ತೈತಿ. ಈಗ ನೋಡ್ರಿ, ನಾನು ಎಷ್ಟಾಗ್ ಮ್ಯಾಲ ಹಾಗಲ್ಲ, ಕದಲ ಕೆಳಗ್ ಬಂದೇ ಬರ್ತೀನಿ. ಗೊತ್ತಿನ ಮ್ಯಾಗ ಇಲ್ಲ, ಯಾಕಂದ್ರೆ ನಮ್ ರಾಶಿ ಕಡಿಮೆ ಅದ, ಭೂಮಿ ರಾಶಿ ಹೆಚ್ಚಿಗದರಿ, ಹೌದಲ್ವಾ? ಬಟ್ ನೋಡಿ, ಮತ್ ಮ್ಯಾಗ ಹೋದಾಗ ಮತ್ ಮ್ಯಾಗ ಹೋಗ್ತೀನಿ ನಾವು, ಆ ಗುರುತ್ವಾಕರ್ಷಣೆ ಎಲ್ಲ ಕಡಿಮೆ ಆಗೋದು ಅದಲ್ವಾ. ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರಲ್ವಾ ಮೇಡಮ್, ಗೊತ್ತೈತೇನ್ರಿ ಯಾಕೆ ಆಕರ್ಷಣೆ ಮಾಡ್ಕೋತೀವಿ? ಹೆಚ್ಚಿಗೆ ರಾಶಿ ಹೊಂದಿರೋ ವಸ್ತು ಕಡಿಮೆ ರಾಶಿ ಅಂದ್ರೆ ಆಕರ್ಷಣೆ ಮಾಡ್ಕೋತೀವಿ. ಈಗ ನೋಡ್ರಿ, ನಾನೊಂದ್ ರಾಶಿ, ಬೋರ್ಡೊಂದ್ ರಾಶಿ, ಹೌದಲ್ವಾ. ಈಗ ನಾ ಬೋರ್ಡಿಗೆ ಬಾಬಾ ಅಂತ ಬರ್ತಾ ಇದ್ರಿ, ಹೌದಲ್ವಾ? ರಾಶಿ ವ್ಯತ್ಯಾಸ ಅದ. ಯಾವ ವ್ಯತ್ಯಾಸ ಹೇಳ್ರಿ? ರಾಶಿ ವ್ಯತ್ಯಾಸ, ಹೌದಲ್ವಾ? ಅದೇ ರೀತಿ ನೋಡ್ರಿ, ಅಂದ್ರೆ ಗೊತ್ತಿರ್ಬೇಕು ಪ್ರಮುಖವಾಗಿ ಅಂದ್ರ ಹೆಚ್ಚು ರಾಶಿ ಹೊಂದಿರೋ ವಸ್ತು ಕಡಿಮೆ ರಾಶಿ ಹೊಂದಿರೋ ಆಕರ್ಷಣೆ ಮಾಡ್ಕೋದು ಅಲ್ವಾ. ಆಮೇಲೆ ತೆಂಗಿನ ಮರದ ತೆಂಗಿನಕಾಯಿ ಬೀಳೋದು ಎಷ್ಟು? ಯಾವ ಚಲನೆ? ನೇರ ಚಲನೆ. ಯಾವ ಚಲನೆ ಹೇಳ್ರಿ? ನೇರ ಚಲನೆ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್. ನಮ್ದು ಏನ್ ಗೊತ್ತೇನ್ರಿ, ನಮ್ ಭಾರತ ದೇಶದಾಗ ಅತಿ ಹೆಚ್ಚು ತೆಂಗು ಬೆಳೆಯುವ ರಾಜ್ಯ ಯಾವ್ದಾರಿ? ಕರ್ನಾಟಕ. ಮೇಡಮ್ ಅಪ್ಡೇಟ್ ಆಗ್ಬೇಕ್ರಿ. ಹಾ, ಮೊದಲು ಕೇಳಿತ್ತು ಅಲ್ವಾ ಸರ್. ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯುವ ರಾಜ್ಯ ನಮ್ಮ ಪ್ರೀತಿ ಹೆಮ್ಮೆ ಕರ್ನಾಟಕ. ಕರ್ನಾಟಕ ಸೆಕೆಂಡ್ರಿ ಕೇರಳ. ಆಮೇಲೆ ನೋಡ್ರಿ ಸ್ನೇಹಿತರೆ, ಈ ಪ್ರಪಂಚದಲ್ವಾ, ಪ್ರಪಂಚದಲ್ಲಿ ಅತಿ ಹೆಚ್ಚು ಏನ್ ಗೊತ್ತೇನೆ? ಅತಿ ಹೆಚ್ಚು ಸರ್ ತೆಂಗು ಬೆಳೆಯೋ ದೇಶ ಯಾವಾಗಿರ್ಬೋದ್ರಿ? ಅದನ್ನು ಅಪ್ಡೇಟ್ ಆಗ್ಯಾರ. ಮನ್ ಬಜೆಟ್ ಐತಿ ನೋಡ್ರಿ, ಬಜೆಟ್ ಮಾಡೋದು ಸರ್ ಕರ್ನಾಟಕ ಬಜೆಟ್. ಇವ್ರು 25ನೇ ಸಿಎಂ ಯಾರ ನೋಡ್ರಿ, ನಾನು ನೋಡಿದ್ರಿ ಅದಲ್ವಾ. ಡಿ ಕೆ ಶಿವಕುಮಾರ್ ಅವರು 25ನೇ ಮುಖ್ಯಮಂತ್ರಿ ಅದಲ್ವಾ, ಚೀಫ್ ಮಿನಿಸ್ಟರ್ ಆಫ್ 25th ಅದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ. ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರೆ. ಕಿಲ್ಲೆ ಬರಿವಾಗ ಎಲ್ಲಿ ಹೋಗಿದ್ ಗಾಡಿ ಸರ್? ನಮ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಗೊತ್ತೇನ್ರಿ ತೆಂಗು ಬೆಳೆದ ದೇಶ ನಮ್ಮ ಪ್ರೀತಿ ಭಾರತ ದೇಶ ರೀ. ಯಾವ ದೇಶ ರೀ? ಭಾರತ ದೇಶ, ಇಂಡಿಯಾ ರೀ. ಅದಂತಿರಿಲ್ಲದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ಬರದಲ್ವಾ. ಇವಾಗ ತೆಂಗು ಸಂಶೋಧನಾ ಮಂಡಳಿ ಮತ್ತೇನ್ ಗೊತ್ತೇನ್ರಿ ಸರ್? ಇವಾಗ ಫುಡ್ ಪಾರ್ಕ್ ಅಂತಕ್ಕಂಥ ಬರ್ತಾರೆ ತುಮಕೂರು. ಯಾಕೂರು? ತುಮಕೂರು. ಮತ್ತ ಅಲ್ಲಿ ಆಹಾರ ಸಂಶೋಧನಾ ಮಂಡಳಿ ಬರ್ತಾರೆ. ಆಹಾರ ಅಂದ್ರೆ ಅದ್ರ ಬಗ್ಗೆ ಆಹಾರದ ಕುರಿತು ಪಾರ್ಕ್ ಮಾಡಿರ್ತಾರ ಮೇಡಮ್. ಈಗ ಆಹಾರ ಕುರಿತು ಇಲ್ಲ, ಅಲ್ಲಿ ಅಕ್ಕಿ ಇರ್ತಾವ, ಇಲ್ಲಿ ಆಹಾರ ವಸ್ತು. ಹಾ, ತಗರಿ ಪಾರ್ಕ್ ಎಲ್ಲಾನೇ ರೀ ಮೇಡಮ್. ಆಹಾರ, ಈಗ ಆಹಾರ ಗೊತ್ತಲ್ವಾ, ಆಹಾರ ವಸ್ತು ಎಲ್ಲಾರಿ. ಒಂದು ಜನರಿಗೆ ನಮ್ದು ಹಿಂಗ್ ಜಾಗೃತಿ ಮೂಡಿಸೋಲ್ಲ ಅದಲ್ವಾ. ಆಮೇಲೆ ಹಿಂಗ ಸಂಶೋಧನೆ ಮಾಡ್ತಾರಲ್ರಿ, ಅವ್ರಿಗೆ ಒಂದು ಫುಡ್ ಪಾರ್ಕ್ ಅಂತಕ್ಕಂತ ಮಾಡಿರ್ತಾರೆ. ಈಗ ಹೆಂಗ್ ಬರ್ತಾ ನೋಡ್ರಿ, ನ್ಯಾಷನಲ್ ಪಾರ್ಕ್ ಇಲ್ಲ ಅಪ್ಪ ಗಾರ್ಡನ್ ಪಾರ್ಕ್, ಹೌದಂತಿರ್ಲದಲ್ವಾ.
ಇದೇ ಡಬ್ಬಿಂಗ್ ಅವಿರ್ತಾವ ಆಹಾರ ಇರ್ತಾವಲ್ಲ ಆಹಾರ ವಸ್ತುಗಳು ಯಾವ ವಸ್ತು ಹೇಳ್ರಿ ಆಹಾರ ವಸ್ತುಗಳು ಅದಲ್ಲ ಗೊತ್ತಿರ್ಲಿ ಕೇಳ್ತಿರ್ತಾರ ಕೇಸ್ ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖ ತುಮಕೂರ್ದಾಗ ಒಂದು ಶಿಲಾ ಬರ್ತದ ನೋಡ್ರಿ ವೆರಿ ಗುಡ್ ಪ್ರಪಂಚದ ಅತಿ ಎತ್ತರದ ಏಕಶಿಲಾ ಬೆಟ್ಟ ರೀ ತುಮಕೂರ್ದಾಗ ಇದ್ದೀರಿ ಯಾರಾದ್ರು ಇಲ್ಲೇನ್ರಿ ಒಂದ್ಸರಿ ಹೋಗಿ ಬರ್ರಿ ಅದಲ್ವಾ ಹಾ ಮಧುಗಿರಿ ರೀ ಮಧುಗಿರಿ ಕಣ್ಬರದಲ್ಲ ತುಮಕೂರ್ದಾಗ ಅದೆಲ್ಲ ಮಧುಗಿರಿ ಬೆಟ್ಟ ಅಂತಕ್ಕಂಥದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ ಬರೋದಲ್ವಾ ಒಂದ್ 5 ಅದ ಅನ್ಕೋತೀನಿ ನೆಕ್ಸ್ಟ್ ಬಂದಾಗ ಏನ್ರಿ ಮೇಡಮ್ ಓ ಸಿದ್ಧಗಂಗಾ ಮಠ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಅನಾಥ ಮಕ್ಕಳು ಏನ್ ಗೊತ್ತೇನ್ರಿ ಅನ್ನದಾನ ಶಿಕ್ಷಣದಾನ ಅಕ್ಷರದಾನ ಮಾಡಿರ್ತಕ್ಕಂಥದಲ್ವಾ ಶ್ರೀ ಶ್ರೀ ಸಿದ್ಧಗಂಗಾ ಮಠ ಅದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಬರ್ರಿ ನೆಕ್ಸ್ಟ್ ಬಂದಾಗ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಗೊತ್ತಿರ್ಬೇಕು ನಂತರ ನೋಡ್ರಿ ಇನ್ನೋವಾ ಅದಲ್ವಾ ಇನ್ನೋವಾ ಏನ್ ಗೊತ್ತೇನೆ ಇನ್ನೋವಾ ಅಗ್ರಿ ಏನ್ ಗೊತ್ತೇನೆ ಅಗ್ರಿ ಅದಲ್ವಾ ಅಗ್ರಿ ಸರ್ ಬಯೋ ಪಾರ್ಕ್ ಅಂತಕ್ಕಂಥ ಅದಲ್ವಾ ಅಗ್ರಿಕಲ್ಚರ್ ಅದಲ್ವಾ ಬಯೋ ಪಾರ್ಕ್ ಅಂತಕ್ಕಂಥ ಇನ್ನೋವಾ ಏನ್ ಗೊತ್ತೇನೆ ಅಗ್ರಿ ಬಯೋ ಪಾರ್ಕ್ ಅಂತಕ್ಕಂಥ ರಾಯಚೂರು ನೋವೇ ಚಾನ್ಸ್ ಇಲ್ಲ ಇನ್ನೋವಾ ಅಗ್ರಿ ಬಯೋ ಪಾರ್ಕ್ ಏನ್ ಮೇಡಮ್ ಬೆಂಗಳೂರು ಅಲ್ಲೇ ಸನಿ ಬರ್ತೇನೆ ಮೇಡಮ್ ಆ ಕಡೆ ಇದ್ದಾರ ಹಿಂಗ್ ಹೋಗ್ಬೇಕು ನೋಡ್ರಿ ರಾಮನಗರ್ ಈ ಕಡೆ ಹೋದ್ರ ರಾಮನಗರ ಮೇಡಮ್ ನಾ ಈಗ ಸದ್ಯ ಬೆಂಗಳೂರದಾಗ ಇದ್ದೇನ್ರಿ ಇಲ್ಲದೇನ್ ಬೆಂಗಳೂರದಾಗ ಈ ಕಡೆ ಹೋದ್ರ ರಾಮನಗರ ಈ ಕಡೆ ಹಿಂಗ್ ಬರ್ತ ನೋಡ್ರಿ ಮೈಸೂರು ಮೇಡಮ್ ಈ ಕಡೆ ಬರ್ತಾರ ನೋಡ್ರಿ ಇಲ್ಲೇ ಅಂತೀರಿ ನಾವ್ ದಿಗ್ಗಳು ಮಾಡ್ಬೋದ್ರಿ ನಾವ್ ಏನ್ ಬೇಕಾದ್ ಮಾಡ್ಬೋದು ಹೌದಂತೀರಿ ಇಲ್ಲ ಅಂತೀರಲ್ಲ ಏನಂತೀರಿ ಮ್ಯಾಬ್ ರೇಟಿಂಗ್ ಓದ್ಬೇಕ್ರಿ ಓದಿಲ್ಲೇನ್ರಿ ಮೇಡಮ್ ನಾ ಬರೋ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದ್ರಿ ಇರ್ಲದಲ್ವಾ ಅಂದುಕೊಳ್ಳೋದು ಜೀವನವಲ್ಲ ಹೊಂದಿಕೊಳ್ಳೋದು ಜೀವನ ಆಡಿಕೊಳ್ಳೋದು ಅದಲ್ವಾ ಬರದಲ್ವಾ ಇವಾಗ ನೋಡ್ರಿ ಮ್ಯಾಪ್ ರೀಡಿಂಗ್ ನೀವು ಮಾಡ್ಲಿ ಅಂದ್ರೆ ನೀವು ಮಾಡ್ಕೊರ ಅದಲ್ವಾ ಯಾಕಂದ್ರೆ ನಾವು ಸ್ವಂತ ಮಾಡ್ಕೋದಲ್ವಾ ಈಗ ನೋಡ್ರಿ ನಾವ್ ಎಲ್ಲ ನಾವೀಗ ಒಂದು ಹೇಳ್ಬೇಕಂತ ತಿಳ್ಕೊಡ್ರಿ ಎಲ್ಲಾ ವಿಚಾರ ಗೊತ್ತಾಗಿ ಹೇಳ್ಬೇಕಾಗದಲ್ವಾ ಮ್ಯಾಪ್ ರೀಡಿಂಗ್ ಮಾಡ್ಬೇಕು ಅದಕ್ಕೆ ನಾವು ಹಿಂಗೆಲ್ಲ ಅಂತ ಇರ್ತೀವಿ ಅದಲ್ವಾ ನೀವು ಓದ್ ಸ್ವಂತ ಪ್ರಯತ್ನ ಕೂಡ ಮಾಡ್ಬೋದು ಅದಲ್ವಾ ಇನ್ನೊಂದೇನ್ ಗೊತ್ತೇನ್ರಿ ಸ್ನೇಹಿತರೆ ಕೇಳ್ರಿ ಆನ್ಲೈನ್ ಆಪ್ನವ್ರಿಗೆ ಹೇಳ್ತೀನಿ ಗೊತ್ತೇನ್ರಿ ಕೋಚಿಂಗ್ ಅಂತಕ್ಕಂಥ ಒಂಥರ ವೇ ಗೊತ್ತಾಗುತ್ತೆ ಅದಲ್ವಾ ವೇ ಗೊತ್ತಾಗತ್ತಲ್ವಾ ಹೆಂಗ್ ಓದ್ಬೇಕಂತ ಗೊತ್ತಾಗುತ್ತೆ ನಾ ಯಾವಾಗ್ಲೂ ಹೇಳ್ತೀನಿ ಮೊದಲಿಂದ ಹೇಳ್ತೀನಿ ನಿಮ್ಗೆ ನಾವು ಕೋಚಿಂಗ್ ಅದೇನ್ ಗೊತ್ತೇ 10% ಖಾಲಿ 90% ನಿಮ್ ವರ್ಕ್ ಇರುತ್ತೆ ಸ್ನೇಹಿತರೆ ಅದಲ್ವಾ ಹೀಗಾಗಿ ನೋಡ್ರಿ ಇರ್ಲಿ ಅದಲ್ವಾ ಆಲ್ಮೋಸ್ಟ್ ಏನ್ ಗೊತ್ತೇನೆ ನಮ್ದು ಇನ್ನೊಂದು ನಮ್ ಕಲ್ಯಾಣ ಕರ್ನಾಟಕ ಭಾಗದ ಏನ್ ಗೊತ್ತೇನ್ರಿ ಪ್ರತ್ಯೇಕವಾಗಿ GPST HST PST ಎಲ್ಲೂ ಕೊಡಂಗಿಲ್ಲ ಸರ್ ಏನ್ ಗೊತ್ತೇನೆ ಈ ಕಡೆ ಕೊಳ್ಳತ್ತಿದಾರ ಅದಲ್ವಾ ಹೀಗಾಗಿ ನೋಡ್ರಿ ಸ್ವಲ್ಪ ಅಡ್ಮಿಷನ್ ಗಳು ತೊಗೊಂಬರ್ರಿ ನೀವು ಹೇಳ್ಬೇಕ್ರಿ ನಿಮ್ ಫ್ರೆಂಡ್ಸ್ ಗಳಿಗ ಜೂನಿಯರ್ ಗಳಿಗ ಸೀನಿಯರ್ ಗಳಿಗ ಯಾರಿದ್ರು ಹೇಳ್ರಿ ಹತ್ತದ ಅಡ್ಮಿಷನ್ ತೊಗೊಂಬಂದ್ರಿ ಎಲ್ಲಾರು ಮೇಡಮ್ ಹೇಳಿದ ನೆನಪದಲ್ರಿ ಮೇಡಮ್ ಎಸ್ ತೊಗೊಂಬಂದ್ರಿ ಅಡ್ಮಿಷನ್ ರೀ 21 ರೀ ಬರ್ತಾವ್ರಿ ಇನ್ನ ಯಾವಾಗ್ರಿ ಮೇಡಮ್ ಇನ್ನ ಬರ್ತಾರೇನ್ರಿ ಮೇಡಮ್ ಹೇಳ್ರಿ ನೀವು ಮೇಡಮ್ ಯಾರಿಲ್ಲೇನ್ರಿ ಮೇಡಮ್ ಎಲ್ಲಾರು ಹೇಳ್ತಾರೆ ಅಡ್ಮಿಷನ್ ಬಗ್ಗೆ ಹೇಳ್ಬೇಕದಲ್ವಾ ನಿಮ್ದು ಸೀನಿಯರ್ ಜೂನಿಯರ್ ಫ್ರೆಂಡ್ಸ್ ಇರ್ತಾರಲ್ರಿ ಸ್ವಲ್ಪ ಆಫ್ಲೈನ್ ಮಾಡಿಸ್ರಿ ಅಡ್ಮಿಷನ್ ಹಂಗೆ ಎಲ್ಲಾ ಈಗ ನೋಡ್ರಿ ಸದ್ಯ ನಮ್ಗ ಎಲ್ಲಾ ನೀವೇ ಇರ್ತೀರಿ ಹೌದಂತಿರ್ಲದಲ್ವಾ ಹೀಗಾಗಿ ಬರ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಇಲ್ಲೇ ಬರಿ ಇವಾಗ ಇನ್ನೋವಾ ಮೇಡಮ್ ಮೇಡಮ್ ಅಗ್ರಿ ಬೇಕು ಇನ್ನೋವಾ ಏನ್ ಗೊತ್ತು ಇನ್ನೋವಾ ಏನ್ ಗೊತ್ತು ಅಗ್ರಿ ಏನ್ ಗೊತ್ತೇನೆ ಅಗ್ರಿ ಅದಲ್ವಾ ಅಗ್ರಿ ಬಯೋ ಪಾರ್ಕ್ ಅಂತಕ್ಕಂಥದಲ್ವಾ ಬಯೋ ಪಾರ್ಕ್ ಅಂತಕ್ಕಂಥ ಇನ್ನೋವಾ ಅಗ್ರಿ ಬಯೋ ಪಾರ್ಕ್ ಅಂತಕ್ಕಂಥ ಗೊತ್ತಿಲ್ಲ ಇನ್ನೋವಾ ಅಗ್ರಿ ಬಯೋ ಪಾರ್ಕ್ ಇಲ್ಕಂಡ್ ಬರ್ಬೋದಂತೀರಿ ಏನ್ರಿ ಮೇಡಮ್ ಬೆಂಗಳೂರು ಗ್ರಾಮಾಂತರ ನೋವೇ ಚಾನ್ಸ್ ಇಲ್ರಿ ಅದಲ್ವಾ ಮತ್ತೇನಂತೀರಿ ಹೇಳ್ಬೋದ್ರಿ ಸ್ಪೆಷಲ್ ನೋಡ್ರಿ ಗೊತ್ತಿರ್ಬೇಕು ಎಲ್ ಬರ್ತೀನಿ ಅಂದ್ರೆ ಯಾಲೂರು ಗೊತ್ತೇನ್ರಿ ಇನ್ನೋವಾ ಅಗ್ರಿ ಬಯೋ ಪಾರ್ಕ್ ಗೊತ್ತೇನ್ ಪ್ರಮುಖ ಗೊತ್ತದಲ್ವಾ ಸರ್ ಮಾಲೂರ್ದ ಕಂಡ್ ಬರ್ತಾರ ಮೇಡಮ್ ಏನ್ ಹೇಳ್ರಿ ಇದು ಅಗ್ರಿಕಲ್ಚರ್ ಸಂಬಂಧಪಟ್ಟ ಪಾರ್ಕ್ ಮಾಲ್ ಹೇಳ್ತೀನಿ ಮೇಡಮ್ ರುಕೋಜ ಸವರ್ಕ್ ಇರೋದಲ್ವಾ ಹೋಗಿತ್ತೀರಿ ಸರ್ ಮತ್ ಗುಂಡು ಅದಲ್ವಾ ಯಾರಾದ್ರೂ ಹೇಳ್ಬೋದೇನ್ರಿ ಕಡಿ ಸರ್ ವಿಜಯರ ಹಿನ್ನೆಗೆ ಬಂದ ಅನ್ಸ್ತಾರಿ ಇಲ್ಲೇದ್ರಿಲ್ಲ ಸರ್ ಮೇಡಮ್ ಹೇಳ್ತೀರೇನ್ರಿ ಅಲ್ಲಿ ಬಾಳ ಚಿನ್ನ ಸಿಗ್ತಾವ ನೋಡ್ರಿ ಕೊಲ್ಲಾರ್ರಿ KGF ಹಿಂಗ್ ಅಲ್ಲತ್ತಿಲ್ರಿ ನೀವ್ಗೆ ಮೇಡಮ್ ಎಲ್ ಸುಮ್ಮೇರಿ ಕೇಳ್ಬಂದ್ರ ಮೇಡಮ್ ನಿಮಗ್ರಿ ಸಾರಿ ನಾವು ಫೋನ್ನಾಗ ಬಂದಿತ್ತಲ್ರಿ ಅಕ್ಕ ಹೋಗಿದ್ದೆ ನೋಡ್ರಿ ಹೌದೇನ್ರಿ ಸುಮಾರು ಅಂದಾಗ ನಾವು ಗದ ಒಂದ್ಕೊಂಡ ಅದೇ ಮಾಡಿ ಗಪ್ಪಾಗ್ಯಾರ ನೋಡಿ KGF ಎಲ್ ಬರ್ತದೆ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು KGF ಕೋಲಾರ್ ಗೋಲ್ಡ್ ಪಾರ್ಕ್ ಅಲ್ರಿ ಕೋಲಾರ್ ಗೋಲ್ಡ್ ಫೀಲ್ಡ್ ಯಾವ್ದಲ್ರಿ
ಹಾ ಗೋಲ್ಡ್ ಫೀಲ್ಡ್ ಅಂತಕ್ಕಂಥ ನೋಡ್ರಿ ಕೋಲಾರ ಗೋಲ್ಡ್ ಫೀಲ್ಡ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ. ನಂತರ ಬಂದಾಗ ಏನ್ ಗೊತ್ತೇನು ಕೋಲಾರದ ಬಂದಾಗ ಚಿನ್ನದ ಗಣಿ ಅದಲ್ವಾ, ಚಿನ್ನ ಅಂತ ಕರೀತಾರ ನೋಡದಲ್ವಾ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ನಂತರ ಬಂದಾಗ ಏನ್ ಚಿನ್ನ ಬಂದಾಗ ಗೊತ್ತನ್ಕೋ ಚಿನ್ನಕ್ಕೆ ಬಳಸಲು ಯಾವ್ದಾರಿ ಯಾವ್ದ ಹೇಳ್ರಿ? ತಾಮ್ರ. ಚಿನ್ನಕ್ಕೆ ಗಡಿಸತನ ಇಡುವಲ್ವ ತಾಮ್ರ ಐತಿ. ಯಾವ್ದೈತಿ? ತಾಮ್ರದಲ್ವಾ. ಈ ಚಿನ್ನವನ್ನು ಕರಗಿಸುವುದಕ್ಕೆ ಕರೀತಾರಿ ಏನ್ರ ಅಕ್ವಾರೇಜಿಯಂ, ಯಾರೇಜಿಯಂ, ಅಕ್ವಾರೇಜಿಯಂ. ಅಕ್ವಾರೇಜಿಯಂ ಬಳಸುವ ಆಮ್ಲಗಳು ಎರಡು HCl ಮತ್ತು HNO3. NO3 HNO3 ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡದಲ್ವಾ. ಎಸ್. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಏನ್ ಗೊತ್ತೇನ್ರಿ? ಈ ಶುದ್ಧವಾದ ಚಿನ್ನದ ಅಲ್ವಾ, ಶುದ್ಧವಾದ ಚಿನ್ನವನ್ನು ಹೊರತೆಗೆಯಲು ಬಳಸುವ ವಿಧಾನಕ್ಕೆ ಏನ್ ಕರೀತಾರೆ? ಮೊನ್ನೆ ಹೇಳಿದೆ ನೋಡ್ರಿ ಮೇಡಮ್, ಹೇಳಿದೇನಲ್ರಿ? ಮೂರ್ ವರ್ಡ್ ಅಲ್ರಿ ಮೇಡಮ್. ನೋಡ್ರಿ ಚಿನ್ನವನ್ನು ಶುದ್ಧ ರೂಪಕ್ಕೆ ಹೊರತೆಗೆಯುವುದನ್ನ ಗೊತ್ತೇನೆ ಪ್ರಮುಖವಾದ ಗೊತ್ತಿರೋದಲ್ವಾ ಸರ್. ನೋಡ್ರಿ ಓಲ್ಟೀನ್ ಅಂತಕ್ಕಂಥ ಯಾಟಿನ್ ಗೊತ್ತೇನ್ರಿ? ಓಲ್ಟೀನ್ ಅಂತಕ್ಕಂಥ ಯಾಟಿನ್ ಗೊತ್ತೇನು? ಓಲ್ಟೀನ್ ಅಂತಕ್ಕಂಥ ವಿಧಾನ ಯಾವ್ದನ್ನ ಹೇಳ್ರಿ? ಓಲ್ಟೀನ್ ಅಂತಕ್ಕಂಥದಲ್ವಾ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಎಸ್. ಚಿನ್ನದ ಶುದ್ಧ ರೂಪತೆಯನ್ನು ಹೊರತೆಗೆಯುವ ವಿಧಾನ ಮೇಡಮ್. ಚಿನ್ನದ ಶುದ್ಧ ರೂಪತೆಯನ್ನು ಹೊರತೆಗೆಯುವ ವಿಧಾನ ಬಂದಾಗ ಓಲ್ಟೀನ್ ಅಂತಕ್ಕಂಥ ಯಾಟಿನ್ ಗೊತ್ತೇನ್ರಿ? ಓಲ್ಟೀನ್ ಅಂತಕ್ಕಂಥದ್ದು ಗೊತ್ತಿರ್ಲಿ. ಆಮೇಲೆ ಏನ್ ಗೊತ್ತೇನ್? ಚಿನ್ನಕ್ಕೆ ಯಾವ ಲೋಹ ಅಂತ ಕರೀತಾರಿ? ನೋಬಲ್ ಲೋಹ. ಯಾವ ಲೋಹ? ನೋಬಲ್ ಅಂತ ಯಾಕೆ ಕರೀತಾರಿ? ರಸ್ಟ್ ಹಿಡಿಯಂಗಿಲ್ಲ ಅದಲ್ವಾ. ವೆರಿ ಗುಡ್ ಅದಲ್ವಾ. ಆಮೇಲೆ ಏನ್ ಗೊತ್ತೇನ್ರಿ? ಶುದ್ಧವಾದ ಚಿನ್ನ ಯಾವ್ದಾರಿ? ಶುದ್ಧವಾದ ಚಿನ್ನ ಕ್ಯಾರೆಟ್. ಅತಿ ಶುದ್ಧವಾದ ಚಿನ್ನ ರೀ 24 ಕ್ಯಾರೆಟ್ ಅದಲ್ವಾ. ಒಡಿದ ಚಿನ್ನ 22 ಕ್ಯಾರೆಟ್. ಉಮಾ ಗೋಲ್ಡ್ 16 ಕ್ಯಾರೆಟ್ ಅದಲ್ವಾ. ನಂತರ ಬಂದಾಗ ಮೂರ್ಖರ ಚಿನ್ನ ಪೈರೇಟ್ಸ್. ಕಾಗೆ ಬಂಗಾರ ರೀ ಅಬ್ಬರಕ. ವೆರಿ ಗುಡ್ ಅದಲ್ವಾ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ, ಬರದಲ್ವಾ. ಇವಾಗ ಕೋಲಾರ್ KGF ಮೂವಿ ನೋಡ್ರಿ. ಯಾರು KGF ದ ಮೂವಿದಾಗ್ರಿ? ಓ ರಾಖಿ ಬೈ. ಯಾವ ಬೈ? ಈ ಕ್ವಶನ್ ಮಿಸ್ ಆಗಿಲ್ಲ ನೋಡ್ರಿ ಅದಲ್ವಾ. ಮೇಡಮ್ ಅವರು ಒಂದ್ ಡೈಲಾಗ್ ಹೇಳ್ತಾರ ಕೇಳ್ರಿ ರಾಖಿ ಬೈ ಅವ್ರದ್ದು. ಮೇಡಮ್ ಅವ್ರು ಹೇಳ್ರಿ ಓಲಿ ಏನ್ರಿ ಮೇಡಮ್? ಕಾಗೆ ಬಂಗಾರ ಅಬ್ರಕ್ರ ಮೇಡಮ್. ಕಾಗೆ ಬಂಗಾರ ಅಬ್ರಕ್ ಏನಂತೀರಿ ಮೇಡಮ್? ಹೇಳ್ರಿ ಮೇಡಮ್ ಜರ ಹೇಳ್ರಿ. ಇಲ್ಲಿ ಹೇಳ್ರಿ ನೋಡ್ರಿ ಹಂಗೆ ಎಲ್ಲಾರು ಬೇಕಾದಲ್ವಾ. ಏನಂತೀರಿ ಮೇಡಮ್? ಹೇಳ್ರಿ ಪಟ್ನ ಹೇಳ್ರಿ. ವಾ ವೆರಿ ಗುಡ್ ಮೇಡಮ್ ಅವ್ರ ಕ್ಲಾಸ್ ಆಗಿರ. ಹಾ ಮೇಡಮ್ ಅವ್ರ ನೀವೊಂದು ಹೋಗಿತ್ತೀರಿ ನೋಡ್ಕೊಂಡೆ? ಇಲ್ಲ ಬರಲ್ಲ ಅಂತ ಹೇಳಿ. ಓ ಡೈಲಿ ಬರ್ತಿರಲ್ಲ ಕ್ಲಾಸಿಗೆ ಅದಲ್ವಾ? ಹೌದೇನ್ರಿ? ಅವಾಗ ಬರ್ತೀರೇನ್ರಿ ಅದಲ್ರಿ? ಅವ್ರ ಕ್ಲಾಸ್ ಎಲ್ಲ ಮಾಸ್ ನೋಡಿ ಡೈಲಾಗ್ ಅನ್ಕೋತೀನಿ ಅದಲ್ರಿ. ಇಲ್ಲ ಅದಲ್ವಾ. ಬರ್ರಿ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ. ಅಕ್ಷಯ ಬಯೋ ಪಾರ್ಕ್ ಅಗ್ರಿ ಬಯೋ ಪಾರ್ಕ್, ಇನ್ನೋವಾ ಅಗ್ರಿ ಬಯೋ ಪಾರ್ಕ್. ಹೇಳ್ರಿ. ಇನ್ನೋವಾ ಅಗ್ರಿ ಬಯೋ ಪಾರ್ಕ್ ಮಾಲ್ದವ್ರಿ. ಮೇಡಮ್ ಹೇಳ್ರಿ. ಇಲ್ಲ ಹೇಳ್ರಿ ಮೇಡಮ್. ಹೇಳ್ತೀರೇನ್ರಿ ಡೈಲಾಗ್? ಮೇಡಮ್ ಹೇಳ್ರಿ. ಹೇಳ್ರಿ ಬಡ್ನೆ ಹೇಳ್ರಿ ಮೇಡಮ್. ಹೇಳ್ರಿ. ಇಲ್ಲಿ ಹೇಳ್ರಿ. ಹೋಗಿರಿ ಮೇಡಮ್ ಅವ್ರ ಏನಂತೀರಿ? ಇಲ್ಲ ಅಂತೀರೇನ? ಮುಂದೆ ಹೋಗಮ್ರಿ. ಬರ್ರಿ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಪ್ರಮುಖ ಏನ್ ಗೊತ್ತೇನೆ? ಗ್ರೀನ್ ಪಾರ್ಕ್ ಅದಲ್ವಾ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತದಲ್ವಾ. ಗ್ರೀನ್ ಏನ್ ಗೊತ್ತೇನ್? ಗ್ರೀನ್ ಪಾರ್ಕ್ ಏನ್ ಗೊತ್ತೇನ್ರಿ? ಅದಲ್ಲ ಗ್ರೀನ್ ಪಾರ್ಕ್ ಅಂತಕ್ಕಂತ ಗ್ರೀನ್ ಫುಡ್ ಪಾರ್ಕ್ ಅಂತಕ್ಕಂಥ ಗ್ರೀನ್ ಫುಡ್ ಪಾರ್ಕ್. ಗ್ರೀನ್ ಏನ್ ಗೊತ್ತು? ಗ್ರೀನ್ ಫುಡ್ ಪಾರ್ಕ್ ಅಂತಕ್ಕಂಥ ಎಲ್ಲಿ ಕಂಡು ಬರ್ಬೋದು ಹೇಳ್ಬೋದ್ರಿ? ಗ್ರೀನ್ ಫುಡ್ ಪಾರ್ಕ್ ಎಲ್ಲಿ ಕಂಡು ಬರ್ಬೋದ್ರಿ? ರೀ ಗ್ರೀನ್ ಫುಡ್ ಪಾರ್ಕ್ ಎಲ್ಲಿ ಕಂಡು ಬರ್ಬೋದಂತೀರಿ? ಹೋಗಿತ್ತೀರಿ ನಂಬ್ಕೊಂಡು? ಹೋಲಿ ಕೆಟ್ಟ ಈಜಿ ಅದ ನೋಡ್ರಿ. ವೆರಿ ಈಸಿ ಕೆಟ್ಟ ಈಜಿ ಹೇಳ್ಬೋದ್ರಿ. ಗ್ರೀನ್ ಫುಡ್ ಪಾರ್ಕ್ ಎಲ್ಲಿ ಕಂಡು ಬರ್ಬೋದು? ನಮ್ ಕರ್ನಾಟಕದ ಅದ ರೀ. 31 ಆಪ್ಷನ್ ರೀ ಮೇಡಮ್. 31 ಆಪ್ಷನ್. ಏನಂತೀರಿ? ವಿಜಯನಗರ. ವಾವ್. 31ನೇದು. ಏನ್ ಕಿಡ್ನಿ ಕೆಲಸ ಕೊಡ್ತೀರಿ ಮೇಡಮ್ ನೀವು? ಅದಲ್ವಾ. ಇದು ಡಿಸ್ಟಿಕ್ ಆಗ್ಯದ ಆಕ್ಚುಲಿ ಇವಾಗ ನಾ ಹೇಳೇನ್ರಿ ಅದಲ್ವಾ. ನೋಡ್ರಿ ಮೇಡಮ್ ಅವ್ರ ಹಾಡ ಬಾಯಿ ಆಡ್ತಾರ ನೋಡ್ರ. ರೀ ಬಾಗಲಕೋಟೆ. ಯಾವ್ದ ಗೊತ್ತೇನ್? ಎಲ್ ಬರ್ತ ಗೊತ್ತೇನ್ರಿ ಸರ್? ನೋಡ್ರಿ ಬಾಗಲಕೋಟೆ. ಯಾವ ಕೋಟೆ ಗೊತ್ತೇನ್ರಿ? ಬಾಗಲಕೋಟೆ ಅದಲ್ವಾ. ಸರ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಬಾಗಲಕೋಟೆ ಅಂತಕ್ಕಂತ ಕಂಡು ಬರುತ್ತೆ ನೋಡ್ರಿ. ಇನ್ನೊಂದ್ರಿ ನಿಮ್ ಕ್ವಶನ್ ಗ್ರೀನ್ ಪಾರ್ಕ್ ಕ್ರೀಡಾಂಗಣ ಕಂಡು ಬರ್ಬೋದ್ರಿ. ಗ್ರೀನ್ ಫುಡ್ ಪಾರ್ಕ್ ಅಂತ ಬಂದಾಗ ಬಾಗಲಕೋಟೆ ರೀ. ಈ ಗ್ರೀನ್ ಪಾರ್ಕ್ ಕ್ರೀಡಾಂಗಣ ಒಂದು ರಾಜ್ಯದ ಬರುತ್ತೆ ನೋಡ್ರಿ. ಯಾವ ರಾಜ್ಯದ ಕಂಡು ಬರ್ಬೋದ್ರಿ? ನೋಡ್ರಿ ಗ್ರೀನ್ ಪಾರ್ಕ್ ಕ್ರೀಡಾಂಗಣ ಸ್ಟೇಡಿಯಂ ಅಂತ ಕರೀತಾರ ನೋಡ್ರಿ. ಗುವಾಹಟಿ. ನೋವೇ ಚಾನ್ಸ್ ಇಲ್ಲ. ನೋಡ್ರಿ ಗ್ರೀನ್ ಪಾರ್ಕ್ ಕ್ರೀಡಾಂಗಣ ಯಾವ ರಾಜ್ಯದ ಕಂಡು ಬರ್ಬೋದ್ರಿ ಹೇಳ್ಬೋದಾ? ನಿಮ್ಗೆ 28 ಆಪ್ಷನ್ ರೀ. ಎಷ್ಟು ಆಪ್ಷನ್ ರೀ? 20. ರಾಜಸ್ಥಾನ್ ಅಲ್ಲಿ ಅವಕಾಶ ಬರ್ತದೆ. ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ. 28 ರಾಜ್ಯಗಳು
ವಾವ್. ಚೆನ್ನೈ, ಪಶ್ಚಿಮ ಬಂಗಾಳ, ಅಸ್ಸಾಂ, ಕರ್ನಾಟಕ. ಏನ್ರಿ ಮೇಡಮ್ ಅದು? ಇಲ್ರಿ. ಜಮ್ಮು ಕಾಶ್ಮೀರ, ಗುಜರಾತ್, ಅಹಮದಾಬಾದ್, ಉತ್ತರ ಪ್ರದೇಶದ ಕಾನ್ಪುರ್. ಯಾಪುರ್ ಕಾನ್ಪುರ್ ಹೇಳ್ರೇನ್ರಿ ಮೇಡಮ್? ಮತ್ತೆ ಹೇಳ್ರೇನ್ರಿ ಉತ್ತರ? ಇಲ್ಲಲ್ರಿ. ನೋಡ ಗೊತ್ತಿರ್ಬೇಕು. ಸೊ ನಾವು ಗ್ರೀನ್ ಪಾರ್ಕ್ ಏನ್ಗ ಕ್ರೀಡಾಂಗಣ ಅಂತ ಬಂದಾಗ ಎಲ್ಲಿ ಬರ್ತದೆ ಗೊತ್ತೇನ್ರಿ? ನೋಡಿ ಗ್ರೀನ್ ಪಾರ್ಕ್ ಏನ್ ಗೊತ್ತೇನ್? ಕ್ರೀಡಾಂಗಣ ಅಂತಕ್ಕಂಥದಲ್ವಾ? ಗ್ರೀನ್ ಪಾರ್ಕ್ ಅದಲ್ವಾ? ನಾವು ಗ್ರೀನ್ ಪಾರ್ಕ್ ಏನ್ ಗೊತ್ತೇ? ಗ್ರೀನ್ ಪಾರ್ಕ್ ಅದಲ್ವಾ? ಗ್ರೀನ್ ಪಾರ್ಕ್ ಏನ್ ಗೊತ್ತೇ? ಸ್ಟೇಡಿಯಂ ಅಂತಕ್ಕಂಥದಲ್ವಾ? ಸ್ಟೇಡಿಯಂ ಅಂತಕ್ಕಂಥ ಎಲ್ಕೊಂಡ್ ಬರ್ತದೆ ಗೊತ್ತೇನ್ರಿ? ಪ್ರಮುಖವಾಗಿ ಏನ್ ಗೊತ್ತೇನ್ರಿ ಸರ್? ಕಾನ್ಪುರ್ ಅಂತಕ್ಕಂಥ ಏನ್ ಗೊತ್ತೇನ್ರಿ? ಕಾನ್ಪುರ್ ಅಂತಕ್ಕಂಥ ಅಲ್ವಾ? ಈ ಕಾನ್ಪುರ್ ಕಂಡ್ ಬರ್ತದೆ ಗೊತ್ತೇನ್ರಿ? ಉತ್ತರ ಪ್ರದೇಶ. ಯಾವ ಪ್ರದೇಶ? ಉತ್ತರ ಪ್ರದೇಶ ಅಂತಕ್ಕಂಥದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ. ಆಮೇಲೆ ಕಾನ್ಪುರ್ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಯಾವ ಮ್ಯಾಂಚೆಸ್ಟರ್ ಕರೀತಾರ್ರಿ? ಉತ್ತರ ಭಾರತದ ಮ್ಯಾಂಚೆಸ್ಟರ್. ಕಾನ್ಪುರ್ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್. ಕೊಯಮತ್ತೂರು ಕರ್ನಾಟಕದ ಮ್ಯಾಂಚೆಸ್ಟರ್. ಓ ಕರ್ನಾಟಕ ದಾವಣಗೆರೆ ಭಾರತದ ಮ್ಯಾಂಚೆಸ್ಟರ್. ಮೇಡಮ್ ಅಪ್ಡೇಟ್ ಆಗ್ಬೇಕು ಅದಲ್ವಾ? ಅಹಮದಾಬಾದ್. ಅಹಮದಾಬಾದ್. ಯಾರು ಮುಂಜೆ ಅಂದ್ರಿ? ಹೆಚ್ಚಿನ ಮಾಹಿತಿಗೆ ಗುಲ್ಗುಲನ್ನು ಸಂಪರ್ಕಿಸಿ. ಮೇಡಮ್ ಅವ್ರಿಗೆ ಕರೆಯೋದ ಸುಳ್ಳದನ್ನ ಹೇಳೋದ್ ಹೇಳ್ರಿ. ನೀವ್ ಯಾಕಂದ್ರೆ ಓದಿರಿ ಅದಲ್ವಾ? ಮೇಡಮ್ ಮುಂಬೈ ಐತ್ರಿ, ಅದ್ರಾಗ ನಾ ಕರೆಂಟ್ ಅಫೇರ್ಸ್ ಮಾಸ್ಟರ್ ಇದ್ದೀನಿ ಅದಲ್ವಾ? ನಾ ನೋಡು ಹಂಗೇನಿಲ್ರಿ ಮೇಡಮ್, ನನ್ ಮಾತೇನಂತೀನಿ. ಹಾ ಯಾಕ ಹಂಗೇನಿಲ್ರಿ, ಬಟ್ ಮುಂಬೈ ಇದಿತ್ರಿ, ಅದು ಮುಂಚೆ ಐತ್ರಿ. ಮುಂಚೆ ಮುಂಬೈ ಇದಿತ್ರಿ. ಹಾ ಅಹಮದಾಬಾದ್ ಅಲ್ವಾ? ನೋಡ್ರಿ ಮುಂಚೆ ಬಂದಾಗ ಹಾ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಬರಬರದಲ್ವಾ? ಪ್ರಮುಖವಾಗಿ ಗೊತ್ತಿರ್ಲಿ. ಆಮೇಲೆ ಏಷ್ಯಾ ಖಂಡದ ಮ್ಯಾಂಚೆಸ್ಟರ್ ಯಾವ್ದಾರಿ? ಶಾಂಘೈ ಕಂಡು ಬರೋದು. ಓ ಚೀನಾದ ಬೀಜಿಂಗ್. ಪ್ರಪಂಚದ ಮ್ಯಾಂಚೆಸ್ಟರ್ ಇಂಗ್ಲೆಂಡ್ ದೇಶ. ಯಾವ್ದು ಹೇಳ್ರಿ? ಇಂಗ್ಲೆಂಡ್ ದೇಶ ಅಂತಕ್ಕಂಥದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಬರಬರದಲ್ವಾ? ಇವಾಗ ಪ್ರಮುಖ ಗ್ರೀನ್ ಪಾರ್ಕ್ ಅಂತ ಫುಡ್ ಪಾರ್ಕ್ ಅಂತಕ್ಕಂಥದ್ದು ಬಾಗಲಕೋಟೆ. ಯಾಕೋಟೆ? ಬಾಗಲಕೋಟೆ ಅದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಬಾಗಲಕೋಟೆದಾಗ ಒಬ್ಬರು ಜನಿಸ್ತಾರ ನೋಡ್ರಿ ಅದಲ್ವಾ? ಯಾರು ಜನಿಸ್ತಾರ್ರಿ? ಓ ಅಣ್ಣ ಬಸವಣ್ಣ ಅದಲ್ವಾ? ವಿಶ್ವಗುರು. ಯಾವ ಗುರು? ವಿಶ್ವಗುರು. ಸಂಸ್ಕೃತಿ ನಾಯಕ ಮೇಡಮ್ ಯಾವ್ದು ಬತ್ರಿ? ಅಹಮದಾಬಾದ್ ಬತ್ತಲ್ರಿ? ಹಾ ಏನ್ರಿ ಮೇಡಮ್? 24 ಸಂಸ್ಕೃತಿ ನಾಯಕ 24 ಅದಲ್ವಾ? ಕಾಯಕವೇ. ಓ ಯಾವಾಗ್ ನೋಡಿ ಕಾಯಕವೇ ಕೈಲಾಗದಿದ್ದರೆ ಉಪವಾಸ. ಅದಲ್ವಾ? ನೋಡ್ರಿ ಗೊತ್ತಿರ್ಲಿ. ಬರೀ ಪ್ರಮುಖವಾಗಿ ಅಣ್ಣ ಬಸವಣ್ಣ ಮಾಡ್ತಾರೆ ಗೊತ್ತಿರಿ. ಪ್ರಪಂಚದ ಮೊಟ್ಟ ಮೊದಲ ಸಂಸತ್ ಭವನ ಯಾವ್ದ್ರಿ? ಅನುಭವ ಮಂಟಪ. ನಮ್ಮೂರಾಗದ ನೋಡ್ರಿ. ಯಾವ್ರಾಗದರಿ? ಓ ಬಸವ ಕಲ್ಯಾಣ. ಯಾವ ಕಲ್ಯಾಣ? ಬಸವ ಕಲ್ಯಾಣ. ಇನ್ನೊಂದೇನ್ ಗೊತ್ತೇನ್ರಿ? ನೂತನ ಸಂಸತ್ ಭವನ ಉದ್ಘಾಟನೆ ಐತ್ರಿ. ಈ ನೂತನ ಸಂಸತ್ ಭವನದ ಏನ್ ಗೊತ್ತೇನ್ರಿ? ಶಿಲ್ಪಿಯಾಗಿರ್ಬೋದ್ರಿ. ವೆರಿ ಗುಡ್ ಅದಲ್ವಾ? ಬಿಮಲ್ ಪಟೇಲ್. ಯಾಕಂದ್ರೆ ಕಂಡ್ಬಿಡ್ತಾರಿ? ತ್ರಿಭುಜ ಅಥವಾ ತ್ರಿಕೋನ. ಯಾವ ತ್ರಿಕೋನ ಅದಲ್ವಾ? ಭಕ್ತಿ ದ್ವಾರ, ಕರ್ಮದ್ವಾರ. ಏನ್ ಮೇಡಮ್? ಏನಂದ್ರಿ? ಭಕ್ತಿ ದ್ವಾರ, ಕರ್ಮದ್ವಾರ ಮೇಡಮ್. ಯಾವ್ದ್ರಿ? ಇನ್ನೊಂದ್ರಿ ಜ್ಞಾನದ್ವಾರ. ಯಾವ್ದಾರ ಹೇಳ್ರಿ? ಜ್ಞಾನದ್ವಾರ. ಅಂದ್ರೆ ಮೂರಕ್ಕೊಂದು ಹೆಸರು ಕೊಟ್ಟದಲ್ವಾ? ಬರದಲ್ವಾ? ಜ್ಞಾನ, ಭಕ್ತಿ, ಕರ್ಮದ್ವಾರ ಅದಲ್ವಾ? ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಪ್ರಮುಖ ಮುಂಚೆ ಐತ್ರಿ, ಅದು ಕೆಂಪು ಕೊತ್ತಿಗೆ ಕಟ್ಟಿಸ್ತಿದ್ರಿ. ಅದು ಬ್ಯಾಡ, ನಮ್ ಕಟ್ಸಮಿ ಅಂತ ಮಾಡ್ರ ನರೇಂದ್ರ ಮೋದಿ ಅವರು ನೂತನ ಸಂಸತ್ ಭವನ ಏನ್ ಮಾಡಿದ್ರೆ ಕಟ್ಟಿಸ್ತಾರದಲ್ವಾ? ಈ ನೂತನ ಸಂಸತ್ ಭವನದ ಲೋಕಸಭೆಯ ಸ್ಪೀಕರ್ನ ಚೇಂಬರ್ ಬಾಜು ಒಂದು ಪ್ರತಿಷ್ಠಾಪನೆ ಮಾಡಿದ್ರಿ. ಅದು ಒಬ್ಬ ರಾಜ್ಯ ಏನ್ ಗೊತ್ತಿರಿ? ಇನ್ನೊಬ್ಬ ರಾಜ್ಯ ಅದಕ್ಕೆ ಸೆಂಗೋಲ್. ಯಾಗೋಲ್? ನೆಂಪದಲ್ರಿ? ನೆಂಪದ ಅನ್ಕೋತೀನಿ. ಮುಂಚೆ ಅಲಹಾಬಾದ್ ನ ಮ್ಯೂಸಿಯಂನಾಗ ಇಟ್ಟಿದ್ರು ಅದಲ್ವಾ? ಅದು ಇತ್ತೀಚೆಗೆ ಏನ್ ಮಾಡ್ತಾರ ಗೊತ್ತೇನ್ರಿ? ಎಲ್ಲಿ ಇಟ್ರಪ್ಪ? ಲೋಕಸಭೆಯ ಚೇಂಬರ್ ನ ಸ್ಪೀಕರ್ ಚೇಂಬರ್ ಬಾಜು ಇಟ್ರು. ಅದು ಆಕ್ಚುಲಿ ಯಾರು ಕೊಡ್ತಾರ ನಮ್ಗ್ರಿ? ಅದೇ ಯಾರು ಕೊಟ್ರಿ ಮೇಡಮ್ ನಮ್ಗದ್ರಿ? ಸೆಂಗೋಲ್ ಬ್ರಿಟಿಷರ್. ಕೆಂಪು ಗೊತ್ತಿ ಸ್ವತಂತ್ರ ಕೊಡ್ಬೇಕಾದ್ರೆ ನಮ್ದು ಜವಾಹರ್ಲಾಲ್ ನೆಹರು ಅವ್ರು ಹೇಳಿದ್ರು. ಸ್ವಲ್ಪ ಇತಿಹಾಸ ಓದಿರಲ್ರಿ? ಒಬ್ಬ ರಾಜ್ಯ ಇನ್ನೊಬ್ಬ ರಾಜ್ಯಕ್ಕೆ ಅಧಿಕಾರ ಹಸ್ತಾಂತರ ಮಾಡ್ಬೇಕಾದ್ರೆ ಸೆಂಗೋಲ್ ಕೊಡ್ತಿದ್ರು. ಇನ್ನು ನಮ್ ಸ್ವತಂತ್ರ ಕೊಡ್ತಿದಾರಲ್ವಾ? ಅದಕ್ಕೆ ನೋಡಿ ಸೆಂಗೋಲ್ ಅಂತಕ್ಕಂಥ ಪ್ರತಿರೂಪ ಕೊಟ್ಬಿಟ್ಟು ಸ್ವತಂತ್ರ ಕೊಡ್ರ ಅಂತ ಹೇಳಿದ್ರು. ಅದಲ್ವಾ? ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ. ಬರ್ಬರದಲ್ವಾ? ಗ್ರೀನ್ ಫುಡ್ ಪಾರ್ಕ್ ಐತಲ್ವಾ? ಸೊ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ. ಇವಾಗ ತೊಗರಿ ಟೆಕ್ನಾಲಜಿ ಪಾರ್ಕ್ ಏನ್ ಗೊತ್ತ? ತೊಗರಿ ಅದಲ್ವಾ? ತೊಗರಿ ಏನ್ ಗೊತ್ತೇನ್ರಿ? ಟೆಕ್ನಾಲಜಿ ಅದ. ತೊಗರಿ ಟೆಕ್ನಾಲಜಿ ಪಾರ್ಕ್ ಅಂತಕ್ಕಂಥ ತೊಗರಿ ಟೆಕ್ನಾಲಜಿ ಪಾರ್ಕ್ ಅಂತಕ್ಕಂಥ ಈ ತೊಗರಿ ಟೆಕ್ನಾಲಜಿ ಪಾರ್ಕ್ ಎಲ್ಲ ಬರ್ತ ಹೇಳ್ರಿ. ಓ ನಮ್ಮ ಹಿಮ್ಮಯ್ಯ ಪ್ರೀತಿಯ ಕಲಬುರಗಿ ಅಂತ ಏನ್ ಗುಲ್ಬರ್ಗ ಮೇಡಮ್? ಕಲಬುರಗಿ ಅದಲ್ವಾ? ನೋಡ್ರಿ ಕಲಬುರಗಿ ಅಂತಕ್ಕಂಥದಲ್ವಾ? ಕೇರಿಲ್ಲ ಕಲಬುರಗಿ? ಕಲಬುರಗಿ. ನೋಡಿ ಎಲ್ಲರೂ ಆಲ್ಮೋಸ್ಟ್ ಇಲ್ಲಿದವ್ರು ಇದ್ದೀರಿ ಅಂತ ಅನ್ಕೋತೀನಿ. ಇಲ್ಲಿದವ್ರು ಇದ್ರಿಲ್ರಿ? ಕಲಬುರಗಿದವ್ರು ಇದ್ದೀರಿ ಅನ್ಕೋತೀನಿ ಅದಲ್ವಾ? ಗೊತ್ತಿರ್ಲಿ ಕೇಳ್ತಿರ್ತಾರ. ಕಲಬುರಗಿ ಮೊದಲೇನಂತ ಕರೀತಿದಾರಿ? ಹಸ್ನಾಬಾದ್ ಅಂತಿರಲ್ರಿ? ಹಫ್ಸನಾಬಾದ್ ಅಂತ.
ನಂತರ ಗುಲ್ಬರ್ಗ ಬಿ ಅಂತ ಅಂತಿರು ಅದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಹೌದೇನ್ರಿ, ನಮ್ದು ಕಲಬುರಗಿದವ್ರು ಎಲ್ಲಾ ರೀತಿ ಟೆಕ್ನಾಲಜಿ ಪಾರ್ಕ್ ನೋಡಿರ್ತೀರಿ ನೀವು, ಯಾಕಂದ್ರೆ ಕಲಬುರಗಿ ಡಿಸ್ಟಿಕ್ ಇದಾರಲ್ಲ ನೀವು ನೋಡಿರ್ತೀರಿ. ಹೌದಲ್ರಿ ಮೇಡಮ್? ಕಲಬುರಗಿನ ಅಲ್ರಿ ಮೇಡಮ್? ಇಲ್ಲ ಯಾವ ಯಾವ ಡಿಸ್ಟಿಕ್ ಮೇಡಮ್? ಇದೇ ಡಿಸ್ಟಿಕ್ ರೀ? ರೀ ಇದೇ ಡಿಸ್ಟಿಕ್ ಅಲ್ರಿ? ಹಾ ಬೀದರ್ ಅದೇನ್ರಿ ಮೇಡಮ್? ಹಾ ರಾಯಲ್ ಸಿಟಿ ಏನ್ರಿ ಮೇಡಮ್? ಹೌದೇನ್ರಿ ಮೇಡಮ್? ಬೀದರ್. ಹಾ ಇನ್ನೊಂದ್ ಮಾತು ನಿಮ್ಗೆ ಅವಾಗ ಹೇಳ್ತಿರ್ತೀನಿ ನೋಡ್ರಿ. ಕಲಬುರಗಿದಾಗ ಏನ್ ಗೊತ್ತೇನ್ರಿ, ಬೀದರ್ದವ್ರೆ ಹೆಚ್ಚು ಅದಾರ, ಬೀದರ್ ಡಿಸ್ಟಿಕ್ ಅದಾರ ಅದಲ್ವಾ? ಕಲಬುರಗಿದಾಗ ನೋಡ್ರಿ. ಹೌದಲ್ರಿ ಮೇಡಮ್? ಏನಿಲ್ರಿ ಮೇಡಮ್? ಯಾಕೋ ನೋಡ್ರಿ ಇರ್ಲಿ. ರೀ ಇಲ್ಲಿ ಇಲ್ಲ ಕೇಳ್ರಿ. ಈಗ ತೊಗರಿ ಟೆಕ್ನಾಲಜಿ ಪಾರ್ಕ್ ಎಲ್ಲಿ ಕಂಡು ಬರ್ಬೋದು ಅಂತೀರಿ? ಎಲ್ಲಿ ಕಂಡು ಬರ್ಬೋದು? ಜೇವರ್ಗಿದ ಬರುತ್ತೆ ನೋಡೋದಲ್ವಾ? ಜೇವರ್ಗಿದ ಬರುತ್ತೆ. ಜೇವರ್ಗಿದವ್ರು ಇದ್ದೀರಿ ಅಂತ ಹೇಳಿದ್ರು? ಜೇವರ್ಗಿ ಯಾವ್ರಿ ಮೇಡಮ್? ಯಾವ್ರಿ? ಯಡ್ರಾಮಿ ತಾಲೂಕ್ ಅದಲ್ರಿ? ಈಗ ಆಗಿದೆ ಅಂದ್ರೆ ಬಹಳ ದಿನ ಆಗಿರಿ ಮತ್ತದಲ್ವಾ ನೋಡ್ರಿ. ನಿಮ್ ತಾಲೂಕ್ ನೀವೇ ಹೇಳಲ್ರಿ ಹೆಮ್ಮೆ ಅಂತ. ಹೌದ್ ಜೇವರ್ಗಿ ಐತೆ ಫಸ್ಟ್. ಎಸ್ ಹೌದ. ಆಮೇಲೆ ಇದು ಮಾಡ್ತಾರೇನ್ರಿ? ಎಸ್ ಅದಲ್ವಾ ನೋಡ್ರಿ, ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಜೇವರ್ಗಿದಾಗೆ ಬರ್ತದ್ರಿ. ಇಲ್ಲಿ ಧರ್ಮ್ ಸಿಂಗ್ ಅವ್ರ ಹಾಸ್ಪಿಟಲ್ ಅದಲ್ರಿ, ಆ ಹಾಸ್ಪಿಟಲ್ ಅಪೋಸಿಟ್ ಆ ಸೈಡಿಗೆ ಬರುತ್ತ ಅಂತಾರ್ರಿ. ನಾನು ಕೇಳೇನ್ರಿ, ನಾನ್ ನೋಡಿಲ್ರಿ. ಮುಂದ್ ಬರಕೇನ್ರಿ ಮೇಡಮ್? ಹೋಗಿದ್ರಿ ಮೇಡಮ್? ಚಾಲೂ ಆಗಿದೆ, ಚಾಲೂ ಆಗಿಲ್ಲ ಅನ್ಕೋತೀನದಲ್ವಾ? ಬಟ್ ಹಾಸ್ಪಿಟಲ್ ಅಲ್ರಿ. ಪಾರ್ಕ್ ಮೇಡಮ್, ಪಾರ್ಕ್ ಹಾಸ್ಪಿಟ್ಲ್ ಕಾಣಿಸ್ತು ಮೊದಲ ಅದಲ್ವಾ? ತೊಗರಿ ಟೆಕ್ನಾಲಜಿ ಪಾರ್ಕ್ ಅಂತಕ್ಕಂಥ. ಆಮೇಲೆ ತೊಗರಿಯ ನಾಡು ಹಾಸ್ಪಿಟ್ಲ್ ಬದ. ಹಾಸ್ಪಿಟ್ಲ್ ಚಾಲೂ ಆಗಿದೇನಿಲ್ರಿ? ಅಲ್ಲಿ ಕಲ್ಯಾಣ ಮಂಟಪ ಇದೆ ನೋಡ್ರಿ. ಮತ್ ಇರ್ಲಿ ಅದಲ್ವಾ ನೋಡ್ರಿ ಕೇಳ್ರಿ. ಆಮೇಲೆ ತೊಗರಿಯ ನಾಡು ಕಲಬುರಗಿ. ಯಾವರ್ಗಿ? ಕಲಬುರಗಿ. ಮತ್ ಕಲಬುರಗಿ ಫೇಮಸ್ ಅದ ರೀ. ಸೊ ಶರಣನಾಡೇನ್ರಿ? ಶರಣನಾಡು. ಆಮೇಲೆ ಸ್ವೀಟ್ ಮಾಮೂ ಮಾಲ್ಪುರಿ. ಯಾವ ಮಾಲ್ಪುರಿ? ಮಾಮೂ ಮಾಲ್ಪುರಿ. ಹೌದಂತೀರಿ ಏನ್ ಮೇಡಮ್? ಅಕೌಂಟ್ಗಳು ಸೌಕರ್ ಭಾಳ ಮಂದಿರಿ ಕಲಬುರಗಿದ. ಕಲಬುರಗಿ ಸೌಕರ್ ಮನೆಗೆ ಬ್ಯಾಂಕ್ ಖಾತೆ ಹೊಂದಿರ್ತಾವಲ್ವಾ? ಅತಿ ಶ್ರೀಮಂತರ ನೋಡ. ಅದ್ರಾಗ ಅಫ್ಜಲ್ಪುರದವ್ರಂತೂ ಫುಲ್ ಶ್ರೀಮಂತರಿ. ಬಾಳ ಶ್ರೀಮಂತ ಇದ್ರೇನ್ ಅಫ್ಜಲ್ಪುರದವ್ರು? ಹೌದೇನ್ರಿ? ಬಾಳ ಶ್ರೀಮಂತರಿ ಅಫ್ಜಲ್ಪುರದವ್ರಲ್ಲ ನೋಡ್ರಿ. ಇರ್ಲಿ ಬಟ್ ಗೊತ್ತಿರ್ಬೇಕು. ಬರ್ರಿ. ಆಮೇಲೆ ಇವ್ರದ್ದು ಬಹುಮನಿ ಸಾಮ್ರಾಜ್ಯ. ಬಹುಮನಿ ಕೇರಳ. ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಕಲಬುರಗಿ. ಎರಡನೇ ರಾಜಧಾನಿ ಬೀದರ್ ಅಂತಕ್ಕಂಥ ನೋಡ್ರಿ. ಆಮೇಲೆ ಪ್ರಮುಖವಾಗಿ ಗೊತ್ತಿರಿ ಬಹುಮನಿ ಸಾಮ್ರಾಜ್ಯ ಸ್ಥಾಪಕರಾದರಿ ಅಲ್ಲಾವುದ್ದೀನ್, ಹಸನ್ ಗಂಗು, ಬಹುಮನ್ ಶಾ, ಯಾಶಾ, ಬಹುಮನ್ ಶಾ ಅಂತಕ್ಕಂಥವ್ರು ಅದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಪ್ರಮುಖವಾಗಿ ಗೊತ್ತಿರ್ಲಿ ಬರ್ಬರ್ ಅದಲ್ವಾ? ನೆಕ್ಸ್ಟ್ ಬಂದಾಗ ತೊಗರಿ ಐತಲ್ವಾ? ನೆಕ್ಸ್ಟ್ ಬಂದಾಗ ಏನ್ ಗೊತ್ತೇನ್? ಮೆಕ್ಕೆಜೋಳ. ಯಾವ ಜೋಳ ಗೊತ್ತೇನ್ರಿ? ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತದ. ಮೆಕ್ಕೆಜೋಳ ಅದಲ್ವಾ ಸರ್? ಮೆಕ್ಕೆಜೋಳ ಏನ್ ಗೊತ್ತೇನ್ರಿ? ಟೆಕ್ನಾಲಜಿ ಗೊತ್ತೇನ್ರಿ? ಟೆಕ್ನಾಲಜಿ ಪಾರ್ಕ್ ಅಂತಕ್ಕಂಥ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಅಂತಕ್ಕಂಥ ಸರ್ ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾರ ನೋಡ್ರಿ. ಸರ್ ಮೆಕ್ಕೆಜೋಳ ಅದಲ್ವಾ ಟೆಕ್ನಾಲಜಿ ಪಾರ್ಕ್. ಮೆಕ್ಕೆಜೋಳ ಅಂದ್ರೆ ಗೊತ್ತಲ್ರಿ? ಈ ಕಡೆ ನಮ್ ಬೆಂಗಳೂರು ಸೈಡಿಗೆ ನಮ್ದು ಶಿವಮೊಗ್ಗ ಏನ್ರಿ? ನಮ್ ಶಿವಮೊಗ್ಗದವ್ರ ಒಬ್ರು ನಮ್ ಫ್ರೆಂಡ್ ಇದ್ದಲ್ರಿ, ಅವ್ರು ಪೊಲೀಸ್ ಅದಾರ, ಈಗ ಪೊಲೀಸ್ ಆಗ್ಯಾರ್ರಿ. ಅವ್ರ ಮೆಕ್ಕೆಜೋಳ ಅಂದ್ರೆ ಅವ್ ಗೊಂಜಾಳ ಅಂತೀವ್ರಿ. ಗೊಂಜಾಳ ಮೆಂಕಿಜೋಳ. ಈ ಕಡೆ ನಮ್ ಕಡೆ ಏನಂತೀರಿ? ಮೆಕ್ಕಿಜೋಳ ಅಂತೀರಿ. ಮೆಕ್ಕಿ ಏನ್ರಿ ಮೇಡಮ್? ಊಟನೇ ಅಂತೀರೇನ್ರಿ? ನೋಡಿ ಗೊತ್ತಿರಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಕಂಡ್ರೆ ಹೋದ್ರಿ ರಾಮನಗರ್. ಇವೆಲ್ಲ ದಂಧ ಹೇಳ್ತಿರ್ಬೇಕು. ನಾ ಗೊತ್ತು ಹೇಳ್ಬಿಟ್ಟಿನಿ ಆಕ್ಚುಲಿ ನಿಮ್ಗೆ. ಇವೆಲ್ಲ ಗೊತ್ತಿರ್ತ, ಕರ್ನಾಟಕ ಗೊತ್ತಿರ್ತಾವಂದ್ರಿ. ರೀ ನಾ ಅದಕ್ಕೆ ಹೇಳಿ ಅವಾಗ ಹೇಳ್ತಿದ್ರು, ಮೊದಲೇ ಬರ್ತಿದ್ರಿ ನೋಡಿ. ಟೆಕ್ನಾಲಜಿ ಪಾರ್ಕ್ ಏನಂತೀರಿ ಮೇಡಮ್? ನೀವೀಗ ಗಪ್ತರಿ ಹೇಳ್ತೀರೇನ್ರಿ? ಏನಂತೀರಿ ಮೇಡಮ್ ಅವ್ರು? ಹೇಳ್ರಿ, ನೀವೇ ಹೇಳ್ರಿ. ಹೋಗ್ಲಿಕ್ಕೆ ಈ ಕಡೆ ಬರ್ತಾನ ನೋಡ್ರಿ. ಈ ಕಡೆ ಬರ್ತಾನ ನೋಡ್ರಿ. ಈ ಕರ್ನಾಟಕ ಇದ್ದೀನಿ, ಕರ್ನಾಟಕ ಮ್ಯಾಪ್ನಾಗ ಇದ್ದೀನ್ರಿ. ಅದೆಲ್ಲ ಈ ಕಡೆ ಬರ್ತಾನ ನೋಡ್ರಿ. ಚಿತ್ತಾಪುರ ಅಲ್ರಿ ಮೇಡಮ್? ರೀ ಚಿಕ್ಕಮಗಳೂರು ಈ ಕಡೆ ಬರ್ತಾರೆ. ಏನಂತೀರಿ? ಅಲ್ಲಿ ಏನಾದ್ರು ಹೇಳಿದ್ರೆ ಹೇಳ್ತಿರ್ ಬಿಡ್ರಿ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಪ್ರಮುಖವಾಗಿ ಮೆಕ್ಕೆಜೋಳ ಪಾರ್ಕ್ ಅಂತ ಬಂದ ಅಲ್ಲಿ ಆಕ್ಚುಲಿ ನಮ್ಮ ಕನಕದಾಸರು. ಯಾವ ದಾಸರು? ಕನಕದಾಸರು ಉಡುಪಿ ಜನಿಸ್ತಾರ್ರಿ ಮೇಡಮ್. ಕನಕನ ಕಿಂಡಿ ಬರುತ್ತೆ ಉಡುಪಿದಾಗ್ರಿ. ಕನಕದಾಸರ ಜನ್ಮಸ್ಥಳ ದಾಸ ಶ್ರೇಷ್ಠ ಮೇಡಮ್ ಯಾವ್ದ್ರಿ? ಕೋಲಾರ. ವಾವ್ ವೆರಿ ಗುಡ್. ಹಿಂಗ್ ಹ್ಯಾಂಗ ಅಂತೀನ್ರಿ? ಕನಕದಾಸ ಜನ್ಮಸ್ಥಳ ರೀ ಸ್ನೇಹಿತರೆ. ಕುಲ ಎಂದು ಹೊಡೆದಾಡದಿರಿಯ ಕುಲದನ್ನೆಲ್ಲ ಬಲ್ಲಿರಾ ನೀವು ಅಂತ ಹೇಳ್ತಾರ ಕನಕದಾಸರು. ಹಾವೇರಿ ರೀ ಮೇಡಮ್.
ನೋಡ್ರಿ ಹಾ ರೀ ಇವಾಗ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಅನ್ಬೋದ್ ಏನ್ ಗೊತ್ತೇನ್ರಿ? ಹಾವೇರಿ ಜಿಲ್ಲೆ ಏನ್ ಗೊತ್ತೇನ್ರಿ? ರಾಣೆಬೆನ್ನೂರು. ಯಾವ ಬೆನ್ನೂರು ಗೊತ್ತೇನ್ರಿ? ಇಲ್ಲಿ ಬರ್ತದೆ ಗೊತ್ತೇನ್? ಪ್ರಮುಖ ಗೊತ್ತಿರೋದ ರಾಣಿ ಏನ್ ಗೊತ್ತೇನ್? ರಾಣಿ ಅದಲ್ವಾ ರಾಣೆಬೆನ್ನೂರು ಅಂತಕ್ಕಂಥ ರಾಣಿ ಏನ್ ಗೊತ್ತೇನ್ರಿ? ಸರ್ ಬೆನ್ನೂರು ಅಂತಕ್ಕಂಥ ಕಂಡ್ ಬರ್ತದೆ ನೋಡ್ರಿ. ಸರ್ ಎಕ್ಸಾಂಪಲ್ ಕ್ವಶನ್ ಕೇಳ್ತಿರ್ತಾರ, ಸರ್ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಅಂತ ಬಂದಾಗ ಕಂಡ್ ಬರ್ತದೆ ಗೊತ್ತೇನ್ರಿ? ಸರ್ ನೋಡ್ರಿ ಹಾ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಅಂತಕ್ಕಂಥಲ್ಲಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಆಮೇಲೆ ಕನಕದಾಸರು ಹಾವೇರಿ ಜನಿಸ್ತಾರೆ ರಚನೆ. ಆಮೇಲೆ ಏಲಕ್ಕಿ ನೋಡೋದನ್ನ ಹೇಳ್ತಿದ್ರು, ಪಟ್ನ ಹೇಳ್ತಿದ್ರಿ. ಹಾ ಏಲಕ್ಕಿ ಅಂದ್ರೆ ಹೇಳ್ತಿದ್ರಿ ನೀವು ಅವಾಗ, ಯಾವ್ದಲ್ವಾ ಏಲಕ್ಕಿ ನಾಡ್ ಅಂದ್ರೆ ಹಾವೇರಿ. ಯಾವ್ದಾರ ಹೇಳ್ರಿ ಹಾವೇರಿ. ಆಮೇಲೆ ಸಿಂಗರ್ ಇದ್ರಿ ನೋಡ್ರಿ ಮೇಡಮ್, ಮೇಡಮ್ ಅವರು ಸಿಂಗರ್ ಆತಾರ, ನಾವೇ ಸಿಂಗರ್ ಅದಲ್ವಾ. ಸಿಂಗರ್ ಇದ್ದಾರ ನೋಡ್ರಿ ಅವ್ರು. ಸರಿಗಮಪದಾಗ ಸೀಸನ್ದಾಗ ಎಷ್ಟು ಸೀಸನ್ದಾಗ ವಿನ್ನರ್ ಇದ್ದಾರ ನೋಡ್ರಿ. ಅವರಿ ಹನುಮಂತ್ರಿ ಹೌದಲ್ವಾ. ಅದೇ ಇದ್ರದಲ್ರಿ ಹಾವೇರಿ ಹನುಮಂತವ್ರ ಅಂತಾರದಲ್ವಾ ಇಲ್ಲಿ. ಬಟ್ ಗೊತ್ತ. ಆಮೇಲೆ ಕನಕದಾಸರ್ ಕನಕದಾಸರ ಮೊದಲ ಹೆಸರಿನಾಗೈತ್ರಿ ತಿಮ್ಮಪ್ಪ ನಾಯಕ. ಯಾ ನಾಯಕ ಹೇಳ್ರಿ? ತಿಮ್ಮಪ್ಪ ನಾಯಕ ಅದಲ್ವಾ. ನೋಡ್ರಿ ಆಕ್ಚುಲಿ ಕನಕದಾಸರ ತಂದೆ ಹೆಸರೇನ್ರಿ? ಬೀರಪ್ಪ. ತಾಯಿ ಬಚ್ಚಮ್ಮ. ವೆರಿ ಗುಡ್. ನೋಡ್ರಿ ಹಿಂಗೆ ಕನಕದಾಸರ ತಂದೆ ಇರ್ತಾರಲ್ಲ ಬೀರಪ್ಪ ಮತ್ ಬಚ್ಚಮ್ಮ ದೇವ್ರ ಹೆಂಗ್ ಗೊತ್ತೇನ್? ಮಕ್ಕಳಾಗ್ತಿರಲ್ರಿ. ಅವಾಗ ಏನ್ ಗೊತ್ತೇನ್ರಿ? ತಿರುಪತಿ ತಿಮ್ಮಪ್ಪ ನಾಯಕನಿಗೆ ಏನ್ ಮಾಡ್ತಾರ? ಹರಕೆ ಹೊತ್ಕೋತಾರ. ನಮ್ಗೇನಪ್ಪ ಅಂದ್ರೆ ಮಕ್ಕಳಾಗ್ಲಿ ಅಂತ ಏನ್ ಗೊತ್ತ ಹರಕೆ ಹೊತ್ಕೊತಾರ. ಹರಕೆ ಹೊತ್ಕೊಂಡಾಗ ಇವ್ರಿಗೆ ಏನ್ ಗೊತ್ತಂದ್ರೆ ಸಮಾಜ ಸುಧಾರಕ್ಕಾಗಿ ಬಿಡ್ತೀರ ಅಂತ ಹೇಳ್ತಾರ. ಬಿಡ್ತಾರ ನೋಡ್ರಿ. ಬಿಡೋಣ ಕೇಳ್ರಿ. ತಾಯಿ ಬಚ್ಚಮ್ಮರಿ ಅದಲ್ವಾ. ತಿಮ್ಮಪ್ಪ ನಾಯಕ ಜನಿಸ್ತಾರ ಅಂದ್ರೆ ಕನಕದಾಸ ಜನಿಸ್ತಾರ್ರಿ. ತಿಮ್ಮಪ್ಪ ನಾಯಕ್ ಸ್ವಲ್ಪ ದೊಡ್ಡವರಾಗಿರ್ತಾರ. ಬೀರಪ್ಪ ಅವ್ರ ಏನ್ ಮಾಡ್ತಾರ ಗೊತ್ತೀನಿ? ಊರಾಗಿರ್ತಾರ ನೋಡ್ರಿ. ಊರಾಗ ಸ್ವಲ್ಪ ನ್ಯಾಯ ಪಂಚಾಯತಿ ಹೇಳ್ತಿರ್ತಾರ ಅವ್ರು. ನ್ಯಾಯ ಪಂಚಾಯತಿ ಹೇಳ್ತಿರ್ತಾರ. ಇವಾಗ ಹಿಂಗೆ ಬೀರಪ್ಪ ಅವ್ರು ಸ್ವಲ್ಪ ದೊಡ್ಡವರಾಗಿರ್ತಾರ. ದೊಡ್ಡವರಾದ ಕನ್ಸು ಬೀಳ್ತಾವ್ರಿ. ಇವ್ರಿಗೆ ಯಾರಿಗಪ್ಪ ಅಂದ್ರೆ ತಿಮ್ಮಪ್ಪವ್ರಿಗೆ ಕನ್ಸು ಬೀಳ್ತದೆ. ಏನ್ ಗೊತ್ತೇನ್ರಿ? ಇವಾಗ ತಿಮ್ಮಪ್ಪ ನಾಯಕ ಕನಸಿನಾಗ ಬರ್ತಾನ. ಕನಸಿನ ಬಂದಿನ ಅಂತ ಗೊತ್ತೇನ್ರಿ? ನಂದು ನೀ ಗುಡಿ ಕಟ್ಬೇಕು, ಟೆಂಪಲ್ ಕಟ್ಬೇಕು ಅದನ್ನ ಕನ್ಸು ಬೀಳ್ತಾರೆ. ಆ ಕನಸು ಬಿದ್ದಾಗ ಏನ್ ಗೊತ್ತೇನ್? ತಿಮ್ಮಪ್ಪ ನಾಯಕ ಏನ್ ಮಾಡ್ತಾರ ಗೊತ್ತೇನ್ರಿ? ತಿಮ್ಮಪ್ಪ ನಾಯಕ ಕನಸಿನ ಬಂದನಂತೆ ಗುಡಿ ಕಟ್ಟಕ್ ಸ್ಟಾರ್ಟ್ ಮಾಡ್ತಾರ. ಈ ಗುಡಿ ಕಟ್ಬೇಕು ಮೊದಲು ಪಾಯ ಅಂತಕ್ಕಂತ ಅಗಿಬೇಕಲ್ರಿ. ಆ ಪಾಯ ಅಗಿಬೇಕಾಗ ಗೊತ್ತೇನ್? ಚಿನ್ನ ಅಂತಕ್ಕಂತ ಸಿಗ್ತೇವ್ರಿ. ತಿಮ್ಮಪ್ಪ ನಾಯಕರು ಏನ್ ಗೊತ್ತೇನ್ರಿ? ಸರ್ ಚಿನ್ನ ಅಂತಕ್ಕಂತ ಸಿಗ್ತಾರ ನೋಡ್ರಿ. ಚಿನ್ನ ಕನಕ ಕೂಡ ಅಂತ ಕರೀತಾರ. ಅದಕ್ಕೆ ನೋಡ್ರಿ ಇವಾಗ ತಿಮ್ಮಪ್ಪ ನಾಯಕರು ಏನ್ ಗೊತ್ತೇನ್ರಿ? ಚಿನ್ನ ಸಿಕ್ಕಿದಕ್ಕಾಗಿ ಮುಂದೇನ್ ಗೊತ್ತೇನ್ರಿ? ಕನಕ ಅಂತಕ್ಕಂತ ಬರ್ತಾರೆ ನೋಡ್ರಿ. ಕನಕದಾಸರಿಗೆ ಏನ್ ಗೊತ್ತೇನ್ರಿ? ಕನಕ ಅಂತಕ್ಕಂತ ಹೆಸರು ಬರ್ಬೇಕಲ್ಲ. ಕಾರಣ ಏನ್ ಗೊತ್ತ? ಚಿನ್ನ ಸಿಕ್ಕಿದಕ್ಕಾಗಿ ಈ ಚಿನ್ನ ಕನಕ ಅಂತ ಕರೀತಾರಲ್ವಾ. ಅದಕ್ಕೇನ್ ಗೊತ್ತೇನ್ರಿ? ಇವಾಗ ಕನಕದಾಸರಿಗ ಕನಕ ಅಂತಕ್ಕಂತ ಹೆಸರು ಬರ್ತಾರೆ. ಮೊದಲ ಹೆಸರು ತಿಮ್ಮಪ್ಪ ನಾಯಕ. ಈಗ ನೋಡ್ರಿ ನಮ್ಗ ನಿಮ್ಗ ಬಂಗಾರ ಸಿಕ್ಕಿನ ತೊಳ್ಕೊಂಡು ಮನಿಗ್ ಹೋಯ್ತಿದ ನೋಡ್ರಿ. ಹೌದಲ್ರಿ ಮೇಡಮ್ ಅದಲ್ವಾ. ಬಟ್ ಕನಕದಾಸರ ಮಾಡ್ತಾರ ಗೊತ್ತೇನ್? ಜನರಿಗೆ ದಾನ ಅಂತಕ್ಕಂತ ಮಾಡ್ತಾರ. ಅದಕ್ಕೆ ಅವ್ರು ಕನಕದಾಸರಾಗ್ಯಾರ. ಏನಾಗ ಹೇಳ್ರಿ? ಕನಕದಾಸರಾಗ್ಯಾರ ಅದೆಲ್ಲ. ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಅಂತ ಕನಕದಾಸರು ಮತ್ತ ಏನ್ ಗೊತ್ತೇನ್ರಿ? ಜೀವನ ನಡೆಸ್ತಿರ್ತಾರ. ಅವಾಗ ನೋಡ್ರಿ ಮತ್ತ ತಿಮ್ಮಪ್ಪ ನಾಯಕ ಕನಸಿನ ಬರ್ತಾರಂದ್ರಿ. ತಿಮ್ಮಪ್ಪ ಅವ್ರು ತಿರುಪತಿ ತಿಮ್ಮಪ್ಪ ಕೇರಿಲ್ರಿ. ವೆಂಕಟರಮಣ ಗೋವಿಂದ ಗೋವಿಂದ ಅಲ್ವಾ. ನೋಡ್ರಿ ಗೊತ್ತಿರ್ಬೇಕು. ಹಿಂಗೆ ಕನಸು ಬೀಳ್ತಂತ ಮಾತ್ರಿ. ತಿಮ್ಮಪ್ಪ ನಾಯಕ್ ಅವ್ರೆ ನೀವು ಹುಟ್ಟಿದ್ದು ಏನಪ್ಪಾ ಬಂದಾಗ ನಿಜ ಜೀವನ ಅಂದ್ರೆ ಹಿಂಗ ಮಾಮೂಲಿ ವ್ಯಕ್ತಿಗಳ ಮಾಡಪ್ಲಿಲ್ಲ. ನೀವೇನಪ್ಪ ಸಮಾಜ ಸುಧಾರಕರಾಗ್ಬೇಕು ಅಂತ ಕನ್ಸ್ ಬೀಳ್ತಂತ. ಅವಾಗ ಮತ್ತೇನ್ ಮಾಡ್ತಾರ ಗೊತ್ತೇನ್? ಮೊನ್ನೆ ಅಂತಕ್ಕಂತ ತೇಜಸ್ಬಿಟ್ಟೆ ಮಾಡ್ತಾರ ಗೊತ್ತೇನ್ರಿ? ಸೀದಾ ಎಲ್ಲಿಗೆ ಹೋಗ್ತಾರಪ್ಪ ಬಂದಾಗ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗ್ತಾರ ನೋಡ್ರಿ. ಆಕ್ಚುಲಿ ಇವಾಗ ಶ್ರೀಕೃಷ್ಣ ದೇವರಾಯ ಅಧಿಕಾರ ವಹಿಸ್ಕೊಂಡಿದ್ದ ಅವಾಗೆ. ಮತ್ತೇನ್ ಗೊತ್ತೇನ್ರಿ? ತಿಮ್ಮಪ್ಪ ನಾಯಕ ಜನಿಸಿದ್ ಕೂಡ ಅವಾಗೆ ನೋಡ್ರಿ. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧವಾದ ಅರಸ ಕೃಷ್ಣ ದೇವರಾಯ ಅದಾರಲ್ವಾ. ಆ ಕೃಷ್ಣ ದೇವರಾಯ ಏನ್ ಗೊತ್ತೇ ಅಧಿಕಾರ ವಹಿಸ್ಕೊಂಡಿದ್ ಅವಾಗೇರಿ. ಮತ್ ನೋಡ್ರಿ ತಿಮ್ಮಪ್ಪ ನಾಯಕ ಜನಿಸಿದ್ ಕೂಡ ಅವಾಗೇರಿ. ಸರಿ ಯಾವಾಗ ಅಧಿಕಾರ ವಹಿಸ್ಕೊಂಡಿರ್ಬೋದ್ರಿ ಹೇಳ್ಬೋದಾ? ಯಾರಿಗ್ ಗೊತ್ತ ಮಾಸ್ತರ್, ನೀವ್ ಹೋದ್ ಪುರ ಮತ್ತಲ್ಲಿ. ವಾವ್ 30 ಆಗದ 19 ಏನ್ ಹಾ ರೀ 15 ಬರ್ತದೆ. 1509 ರೀ. 1509 ಕದ 1509 ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್. ಮುಂದ್ ವಿಜಯನಗರಕ್ಕೆ ಬರ್ತಾರ. ಬಂದಾಗ ಹಿಂಗೆ ಗುರುಗಳು ಸಿಗ್ತಾರ. ಗುರುಗಳ ಹೆಸರು ಎಕ್ಸಾಕ್ಟ್ಲಿ ನಂಗೆ ಗೊತ್ತಿಲ್ರಿ ಅದಲ್ವಾ. ಗುರುಗಳು ಸಿಗ್ತಾರ್ರಿ. ವಿದ್ಯಾರಾಯಣ ಅಲ್ರಿ ಅವ್ರದ್ದು ಹಕ್ಕ ಬಕ್ಕರ್ ಗುರುಗಳ್ರಿ ಅದಲ್ವಾ. ಈಗ ಕನಕದಾಸರ ಗುರುಗಳು ಸಿಗ್ತಾರ. ಈಗ ನೋಡ್ರಿ ಆಕ್ಚುಲಿ ಅವರೆಲ್ಲ ಸ್ಟೂಡೆಂಟ್ ಗಳು ಗೊತ್ತೇನ್ ಬ್ರಾಹ್ಮಣರಾಗಿರ್ತಾರ. ಬಟ್ ಕನಕದಾಸಿಗೆ ಏನ್ ಗೊತ್ತೇನ್ರಿ ಬಾಡ್ ಅಂತ ಅಂತಾರ. ಬಟ್ ಗುರುಗಳು ಏನ್ ಮಾಡ್ತಾರ ಗೊತ್ತೇನ? ಅವ್ರಿಗೂ ಕರ್ಕೊಂಡ್ ಏನ್ ಗೊತ್ತಿ ವಿದ್ಯಾ ಬುದ್ಧಿ ಕೊಡ್ತಾರ. ಕೊಡ್ಬೇಕ್ ಏನ್ ಗೊತ್ತಿ ಹಿಂಗೆ ಉಡುಪಿ ಅದ ನೋಡ್ರಿ. ಆ ಉಡುಪಿಯ ಕೃಷ್ಣ ಮಠದ ಏನ್ ಮಾಡ್ತಾರ ಗೊತ್ತೇನ್ರಿ? ಅವ್ರ ಗುರುಗಳಿಗೆ ಏನ್ ಗೊತ್ತೇನ ಆಹ್ವಾನ ಇಡ್ತಾರ ಬರ್ಬೇಕಂತ ಆಹ್ವಾನ ಇಡ್ತಾರೆ. ಇವಾಗ ಆಕ್ಚುಲಿ ನೋಡ್ರಿ ಕನಕದಾಸರು ಅವ್ರ ಗುರುಗಳ ನೆಚ್ಚಿನ ಶಿಷ್ಯ ಆಗಿರ್ತಾರೆ. ಶಿಷ್ಯ ಆದಾಗ ಏನ್ ಮಾಡ್ತಾರ ಗೊತ್ತೇನ್ರಿ? ಅವ್ರಿಗೆ ಕೂಡ ಕರ್ಕೊಂಡ್ ಬರ್ತಾರ. ಕರ್ಕೊಂಡ್ ಬಂದಾಗ ಏನ್ ಗೊತ್ತೇನ್ರಿ? ಇಲ್ಲಿ ಉಡುಪಿಲಿ ಇರ್ತಾರ ನೋಡ್ರಿ. ಆ ಬ್ರಾಹ್ಮಣ ಜನ ಏನ್ ಮಾಡ್ತಾರ ಗೊತ್ತೇನ್? ಕನಕದಾಸರಿಗೆ ಗುಡಿ ಒಳಗಡೆ ಬಿಡಂಗಿಲ್ಲ. ಆ ಗುಡಿ ಒಳಗೆ ಬಿಡಂಗಿಲ್ಲ. ಕನಕದಾಸರು ಕೂಡ ಹಠ ಮಾಡ್ತಾರಂದ್ರಿ. ಎಲ್ಲಿ ತನಕ ನಾ ಕೃಷ್ಣ ದರ್ಶನ ಮಾಡಂಗಿಲ್ಲ ನೋಡ್ರಿ, ಅಲ್ಲಿ ತನಕ ನಾ ಬರಂಗಿಲ್ಲ ಅಂತ. ಅವಾಗ ನೋಡ್ರಿ ಕೃಷ್ಣ ಕೂಡ ಏನ್ ಗೊತ್ತೇನ್ರಿ? ಆ ಕನಕದಾಸರು ಎಕಡೆ ಇರ್ತಾರ ನೋಡ್ರ ಆ ಕಡೆ ಏನ್ ಗೊತ್ತ ತಿರುಗಿ ನಿಲ್ತಾರ. ಅದಕ್ಕೆ ಅಲ್ಲಿ ಕನಕನ ಕಿಂಡಿ ಅಂತಕ್ಕಂಥ
ಕನಕನ ಕಿಂಡಿ ಕಂಡು ಬರೋದನ್ ಗೊತ್ತು ಉಡುಪಿ ಅದ. ಏನ್ ಹೇಳ್ರಿ ಉಡುಪಿ ಅದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಬಟ್ ನೋಡ್ರಿ ಮೆಕ್ಕೆಜೋಳ ಪಾರ್ಕ್ ಟೆಕ್ನಾಲಜಿ ಪಾರ್ಕ್ ಕಂಡು ಬರೋದೆಲ್ಲ ಗೊತ್ತೇನ್ರಿ? ರಾಣೆಬೆನ್ನೂರು ಜಿಲ್ಲೆ ಗೊತ್ತೇನ್ರಿ? ಹಾವೇರಿ ಅಂತಕ್ಕಂಥ ಗೊತ್ತೇನ್ರಿ? ಹಾವೇರಿ ಇದಕ್ಕೆ ಏಲಕ್ಕಿ ನಾಡನ್ನು ಕೂಡ ಕರೀತಾರ. ಮತ್ ಪ್ರಮುಖವಾಗಿ ಗೊತ್ತಿರ್ಬೇಕು ಇವಾಗ ಸಂತ ಶಿಶುನಾಳ ಎಲ್ಲಿದವ್ರಿ? ಹಾವೇರಿ ಅದಲ್ವಾ. ಆಮೇಲೆ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಹಾವೇರಿ ಅಂತ ಬಂದಾಗ ನಮ್ ಕರ್ನಾಟಕದ ನೋಡ್ರಿ, ನಮ್ಮ ಕರ್ನಾಟಕ ರಾಜ್ಯದಾಗ ಅತಿ ಹೆಚ್ಚು ಹತ್ತಿ ಬೆಳೆಯುವ ಜಿಲ್ಲೆ ಹಾವೇರಿ. ಕಾಟನ್ ಅಂತ ನೋಡ್ರಿ ಇಂಗ್ಲಿಷ್ದಾಗ. ಮತ್ತೆ ಹತ್ತಿ ಕೈಗಾರಿಕೆ ಬಂದಾಗ ದಾವಣಗೆರೆ. ಅತಿ ಹೆಚ್ಚು ಹತ್ತಿ ಕೈಗಾರಿಕೆ ಕಂಡ್ಬರ್ತಾವ ದಾವಣಗೆರೆ ಕಂಡ್ಬರ್ತಾವ ನೋಡ್ರಿ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಎಕ್ಸಾಮ್ದಾಗ. ಮೇಡಮ್ ಉತ್ಪಾದನೆ ಹತ್ತಿ ಕೈಗಾರಿಕೆ ಅಂದ್ರೆ ಹತ್ತಿ ಕೈಗಾರಿಕೆ ದಾವಣಗೆರೆ. ಅತಿ ಹೆಚ್ಚು ಹತ್ತಿ ಕೈಗಾರಿಕೆ ಅಂದ್ರೆ ದಾವಣಗೆರೆ ರೀ. ಅತಿ ಹೆಚ್ಚು ಏನಪ್ಪ ಬಂದಾಗ ಹತ್ತಿ ಉತ್ಪಾದನೆ ಜಿಲ್ಲೆ ಬಂದಾಗ ಹಾವೇರಿ. ಯಾವ್ಯಾರಿ ಗೊತ್ತೇನ್ರಿ? ಹಾವೇರಿ. ಹಾವೇರಿ ಇಲ್ರಿ? ಹಾವೇರಿ ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಕೇಳ್ತಿರ್ತಾರ ನೋಡ್ರಿ. ಯಾವ್ದಪ್ಪ ಬಂದಾಗ ಪ್ರಮುಖ ಗೊತ್ತು ಗೋಡಂಬಿ ಅದಲ್ವಾ. ಸರ್ ಗೋಡಂಬಿ ಅಂತ ಗೊತ್ತೇನ್ರಿ? ಗೋಡಂಬಿ ಟೆಕ್ನಾಲಜಿ ಪಾರ್ಕ್ ಅಂತಕ್ಕಂಥ ನೋಡೋದಲ್ವಾ. ಟೆಕ್ನಾಲಜಿ ಪಾರ್ಕ್ ಅಂತಕ್ಕಂಥ ಗೋಡಂಬಿ ಟೆಕ್ನಾಲಜಿ ಪಾರ್ಕ್ ಅಂತಕ್ಕಂಥದಲ್ವಾ. ಗೋಡಂಬಿ ಟೆಕ್ನಾಲಜಿ ಪಾರ್ಕ್ ಇಲ್ಲಿ ಬರ್ಬೋದಂತೀರಿ? ರೀ ಉತ್ತರ ಕನ್ನಡ ಗೊತ್ತಿಲ್ಲ. ಕುಮಟಾ ಅಂತಕ್ಕಂಥ ಬರ್ತದೆ. ಕೇರೇನ್ರಿ ಕುಮಟಾ? ನೋಡ್ರಿ ಗೊತ್ತಿರ್ಲಿ ಕುಮಟಾದ ಕಂಡು ಬರ್ತದಲ್ವಾ. ಶಾರ್ಟ್ ಮುಂದ ಜಿಲ್ಲೆ ಅಂತ ಬಂದಾಗ UK ಅಂದ್ರೆ ಉತ್ತರ ಕನ್ನಡ. ಮತ್ತ ಯುನೈಟೆಡ್ ಕಿಂಗ್ಡಮ್ ಅಲ್ರಿ, ಉತ್ತರಾಖಂಡ್ ಅಲ್ರಿ. ಮತ್ತ ನೀವು ಅಲ್ಲಿ ಉತ್ತರ ಕನ್ನಡ ಅಂತ ಬರ್ಕೊಂಡ್ ಮತ್ತ ಆಮೇಲೆ ಒಂದ್ ಕನ್ಫ್ಯೂಸ್ ಆಗ್ಬೇಡ ಮಾಸ್ತರ್ ಹಿಂಗೆ ಏನಂತೀರಿ ಮತ್ ಅದಲ್ವಾ. ನೋಡಿ ಗೊತ್ತಿರ್ಲಿ ಸರ್ ಉತ್ತರ ಕನ್ನಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಗೋಡಂಬಿ ಬೆಳೆಯುವ ಜಿಲ್ಲೆ ಉತ್ತರ ಕನ್ನಡ. ಹೋಗಿರೇನ್ರಿ ಉತ್ತರ ಕನ್ನಡಕ್ಕ? ಉತ್ತರ ಕನ್ನಡ ಏನ್ ಸ್ಪೆಷಲ್ ಅದ ರೀ? ಬಹಳ ಸ್ಪೆಷಲ್ ಅದ ರೀ ಮೇಡಮ್. ಏನ್ ಸ್ಪೆಷಲ್ ಅದ ರೀ ಮೇಡಮ್? ಹತ್ತಿ ಬೇರೆ ಪಕ್ಷ. ರೀ ಅಗನಾಶಿನಿ ಜೋಗುತಾಣ ಅದ ರೀ. ಆಮೇಲೆ ಮೇಡಮ್ ಇದು ಅದ ನೋಡ್ರಿ ಕರಾವಳಿ ತರ ಹೊಂದಿರುವ ಜಿಲ್ಲೆ ರೀ. ಅತಿ ಹೆಚ್ಚು ಕರಾವಳಿ ತರ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ. ಆಮೇಲೆ ನೋಡ್ರಿ ಪ್ರಮುಖವಾಗಿ ಕ್ರೊಕೊಡೈಲ್ ಮೊಸಳೆ ದಾಂಡೇಲಿ ರೀ. ದಾಂಡೇಲಿ ಇಲ್ಲೇ ಬರ್ತಾರಿ. ನೋಡ್ರಿ ದಾಂಡೇಲಿ ನಮ್ಮ ಕರ್ನಾಟಕದ ಏನ್ ಗೊತ್ತೇನ್ ಮೊಟ್ಟ ಮೊದಲ ಮೊಸಳೆ ವನ್ಯಜೀವಿ ಧಾಮ ದಾಂಡೇಲಿ ರೀ. ಮತ್ತೆ ನಮ್ ಭಾರತ ದೇಶದ ನೋಡ್ರಿ 2ನೇ ಮೊಸಳೆ ವನ್ಯಜೀವಿ ಧಾಮ ದಾಂಡೇಲಿ. ನೋಡ್ರಿ ನಮ್ ಭಾರತ ದೇಶದ 2ನೇದ್ರಿ. ಕರ್ನಾಟಕ ಮೊದಲ ಯಾವ್ದಾಗ ಗೊತ್ತೇನ್ರಿ? ಮೊಸಳೆ ವನ್ಯಜೀವಿ ಧಾಮ ಬಂದಾಗ ಸಣ್ಣ ನೋಡೋದಲ್ವಾ ದಾಂಡೇಲಿ ಅಂತಕ್ಕಂಥದ್ ಹೇಳ್ರಿ. ದಾಂಡೇಲಿ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ದಾಂಡೇಲಿ ಮೊಸಳೆ ವನ್ಯಜೀವಿ ಧಾಮ ರೀ. ಕರ್ನಾಟಕದ ಮೊಸಳೆ ವನ್ಯಜೀವಿ ಧಾಮ ಮತ್ ಭಾರತ ದೇಶದ 2ನೇ ಮೊಸಳೆ ವನ್ಯಜೀವಿ ಧಾಮ ಇದೆ ನೋಡ್ರಿ ಅದಲ್ವಾ. ಆಮೇಲೆ ಏನ್ ಮೇಡಮ್? ಪೇಪರ್ ಮಿಲ್ ಅವರ್ ಅದಲ್ವಾ. ಆಮೇಲೆ ಮೊಸಳೆ ಅಂದ್ರೆ ನೋಡಿಲ್ರಿ ಮೊಸಳೆ? ನೋಡ್ರಿ ಮೊಸಳೆ ಹೆಂಗಿರುತ್ತ ಮೊಸಳೆ ರೀ? ಸೇಮ್ ಮೊಸಳೆ ಹೆಂಗಿರುತ್ತೆ ನೋಡೋದಲ್ವಾ. ಸೇಮ್ ಏನ್ ಗೊತ್ತೇನ್ರಿ? ಮೊಸಳೆ ಹೆಂಗಿರ್ತದಲ್ವಾ. ಏನ್ ಗೊತ್ತೇನ್ರಿ? ಇದು ಮೊಸಳೆ ಅಲ್ಲಲ್ಲಪ್ಪ ಕಟ್ಟಿಗೆ ಅಲ್ಲಲ್ಲಪ್ಪ ಮೊಸಳೆ. ನೋಡಿಲ್ರಿ ಮೊಸಳೆ? ನೋಡ್ಲಿಂದ್ರೆ ಈಗ ಇತ್ತೀಚಿಗೆ ನಮ್ ಕರ್ನಾಟಕದ ಇದು ಕಲಬುರಗಿದಾಗ ನೋಡ್ರಿ. ಚುಂಚೋಳಿ ಇಲ್ರಿ ಮೇಡಮ್? ಮಾಡ್ಬುಳ್ ಮೃಗಾಲಯ ಅವರಿ ಮೇಡಮ್. ನಾನೇ ಹೋಗಿದ್ದೆ ಮೇಡಮ್. ಸ್ಟೂಡೆಂಟ್ ಜೊತೆ ಹೋಗಿದ್ದೆ ನೋಡ್ರಿ. ಅವರಿ ಮೇಡಮ್ ಮೊಸಳೆ ಅದಾವ್ರಿ. ಮೊಸಳೆ ಅದಾವ್ರಿ. ಸಿಂಹ ಅದಾವ್ರಿ. ಸಿಂಹ ಅದಾವ ಕ್ವಾರಂಟೈನ್ದಾಗ ಅವರಿ. ಹಂಗೆ ಮೇಡಮ್ ಅವ್ರ ಸ್ವಲ್ಪ ಬೇರೆ ರೀತಿನ ಮಾಡಿ ಅಪೋಸಿಟ್ ಮಂದಿ ಬೇರೆ ರೀತಿ ಮಾಡಿರ್ತಾರ. ಬಟ್ ಸಿಂಹ ಅದಾವ್ರಿ. ಅದು ಕ್ವಾರಂಟೈನ್ದಾಗ ಇದ್ದಿತ್ರಿ ನಾವ್ ಹೋದಾಗ ಕ್ವಾರಂಟೈನ್ದಾಗ. ಈಗ ನೋಡ್ರಿ ನಾವೇ ಮನುಷ್ಯರೇನ್ ಗೊತ್ತೇನ್ರಿ ಒಂದ್ ಬೇರೆ ವಾತಾವರಣ ಹೋಗಿ ತಿಳ್ಕೊಡ್ರಿ ಅದು ಸೆಟ್ ಆಗ್ಬೇಕು 4 ದಿನ ಇರ್ಬೇಕು. ನಾವ್ ಎಂತ ಮನುಷ್ಯರ ಬುದ್ಧಿಜೀವಿಗಳೇ ಹೌದಂತೀರಿ ಇಲ್ಲಂದ್ರಿ. ಅವ್ ಪ್ರಾಣಿಗಳ ಇದಾರೆ. ಈಗ ಸ್ವಲ್ಪ ತಿಳಿಯೋರು ವಿಡಿಯೋ ಮಾಡ್ಬಿಡ್ತಾರೆ. ಸ್ವಲ್ಪ ತಿಳಿಬೇಕು ಅವ್ರಿಗೆ. ಹೌದಂತೀರಿ ಇಲ್ಲಂದ್ರ ಇರ್ಲಿ ಅವ್ರದ್ದು ವ್ಯೂಸ್ ಅದಲ್ವಾ ಲೈಕ್ಸ್ ಎಲ್ಲ ಮಾಡಿರ್ತಾರ. ಇರ್ಲಿ ಅದೆಲ್ಲ ಏನ್ ಇರ್ಲಿ ಪರವಾಗಿಲ್ಲ. ಅಂದುಕೊಳ್ಳೋದು ಜೀವನವಲ್ಲ ಹೊಂದಿಕೊಳ್ಳೋದು ಜೀವನ. ಏನಂತೀರಿ ಬರ್ಬಾರದಲ್ವಾ. ಆಮೇಲೆ ಭಾರತದ ಮೊಟ್ಟ ಮೊದಲ ಮೊಸಳೆ ವನ್ಯಜೀವಿ ಧಾಮ ಹೇಳ್ತಾರ ನೋಡಿ ಕೇಳ್ರಿ ಯಾರಾದ್ರಿ. ಭಾರತದ ಮೊಟ್ಟ ಮೊದಲ ಮೊಸಳೆ ವನ್ಯಜೀವಿ ಹೇಳ್ತೀರಿ ಮೇಡಮ್? ಒಡಿಶಾ ಬರ್ತದೆ ನೋಡ್ರಿ. ವೆರಿ ಗುಡ್. ಬೈತಾರ ಕನಿಕ ನೋಡೋದಲ್ವಾ ಸರ್. ಭಾರತ ದೇಶದ ಮೊಟ್ಟ ಮೊದಲ ಮೊಸಳೆ ವನ್ಯಜೀವಿ ಧಾಮ ಗೊತ್ತಿರ್ಬೇಕು. ಅದು ಗೊತ್ತೇನ್ರಿ? ಬೈತಾರ ಕನಿಕ್ ಅಂತಕ್ಕಂತ ನೋಡ್ರಿ. ಬೈತಾರ ಅದಲ್ವಾ ಸರ್. ಕನಿಕ್ ಅಂತಕ್ಕಂಥ ಬೈತಾರ ಕನಿಕ್ ಅದಲ್ವಾ. ಬೈತಾರ ಕನಿಕ್ ಕಂಡು ಬರೋದನ್ ಗೊತ್ತಿ ಒಡಿಶಾ. ಇದು ನಮ್ ಭಾರತ ದೇಶದ ಮೊಟ್ಟ ಮೊದಲ ಮೊಸಳೆ ವನ್ಯಜೀವಿ ಧಾಮ ರೀ. ಭಾರತ ದೇಶದ ಮೊಟ್ಟ ಮೊದಲ ಮೊಸಳೆ ವನ್ಯಜೀವಿ ಧಾಮ ಬೈತಾರ ಕನಿಕ್ ಅಂತಕ್ಕಂಥದ್ದಲ್ಲ. ಬೈತಾರ ಕನಿಕ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳಿರ್ತಾರ ನೋಡ್ರಿ. ಯಾವ ರಾಜ್ಯದ ಬಂದಾಗ ಒಡಿಶಾ ರಾಜ್ಯದ ರಾಜಧಾನಿ ಯಾವ್ದಾರಿ? ಭುವನೇಶ್ವರ. ಪ್ರಾಚೀನ ಹೆಸರು ಯಾವ್ದಾರಿ? ಕಳಿಂಗ ಯುದ್ಧ ಮಾಡ್ತಾರ್ರಿ. ಅಶೋಕ ಮತ್ರಿ ಖಾರವೇಲ್ ಅಂದ್ರಿ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಪ್ರಮುಖವಾಗಿ ಗೊತ್ತಿರ್ಬೇಕು. ನಂತರ ಬಂದಾಗ ಬರ್ಬರೋದಲ್ವಾ ಗೊತ್ತಿರ್ಬೇಕು ಅದಲ್ವಾ. ಉತ್ತರ ಕನ್ನಡ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ. ನಮ್ಮ ಕರ್ನಾಟಕ ರಾಜ್ಯದಾಗ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡದಲ್ವಾ ಗೊತ್ತಿರ್ಲಿ. ಈಗ ಉತ್ತರ ಕನ್ನಡ ಒಂದು ಉತ್ಸವ ಆಗುತ್ತೆ ನೋಡ್ರಿ ಮೇಡಮ್. ಉತ್ಸವ ರೀ.
ವೆರಿ ಗುಡ್. ಕದಂಬೋತ್ಸವ. ಆ ಕದಂಬೋತ್ಸವ ಯಾವ ಪ್ರಶಸ್ತಿ ಕೊಡ್ತಾರೆ ಮೇಡಮ್? ವೆರಿ ಗುಡ್. ಪಂಪ ಪ್ರಶಸ್ತಿ. ಇದು ಕ್ವಶನ್ ಆಗೈತೆ ನೋಡ್ರಿ, ಅದಲ್ವಾ? ನೋಡ್ರಿ, ಕದಂಬೋತ್ಸವದಲ್ಲಿ ಯಾವ ಪ್ರಶಸ್ತಿ ಕೊಡ್ತಾರೆ ಗೊತ್ತೀನಿ? ಪಂಪ ಪ್ರಶಸ್ತಿ. ಯಾವ ಪ್ರಶಸ್ತಿ ಹೇಳ್ರಿ? ಪಂಪ ಪ್ರಶಸ್ತಿ ಅಂತಕ್ಕಂಥ ಕದಂಬೋತ್ಸವ ನಡೆದ ಗೊತ್ತೇನೆ, ಪ್ರಮುಖ ಗೊತ್ತಿರ್ಬೇಕು. ಉತ್ತರ ಕನ್ನಡ. ಆಮೇಲೆ ನಮ್ಮ ಕರ್ನಾಟಕದ ಮೊದಲ ರಾಜಮನೆತನ ಯಾವ್ದಾರಿ? ಓ, ಕರ್ನಾಟಕವನ್ನ ಆಳಿದ ಮೊದಲ ರಾಜಮನೆತನ ರೀ ಕನ್ನಡದ ಮೊದಲ ಮನೆತನ ಅಂತಂದಾಗ ಕದಂಬರು. ಕರ್ನಾಟಕವನ್ನ ಆಳಿದ ಮೊದಲ ರಾಜಮನೆತನ ಯಾವ್ದಾರಿ? ಹಾ ರೀ. ಓ, ಹೊಯ್ಸಳ. ನೋಸಳ ಮೇಡಮ್, ಏನಂತೀರಿ? ಹಾ, ಶಾತವಾಹನ ಪದಾರ್ಥ ಏನ್ರಿ? ಶಾತವಾಹನರು. ಶಾತವಾಹನರು ಪದಾರ್ಥ ರೀ. ಸಾತವಾಹನ ಕಾಯಿಕ. ಏನ್ ಶಾಣ್ಯ, ಏನ್ ಸುದ್ದಿ. ಹಾ, ಬನವಾಸಿ ಕದಂಬೋತ್ಸವ ಮೇಡಮ್. ಬನವಾಸಿ ಅದು ಆಕ್ಚುಲ್ ಬನವಾಸಿದಾಗ ಆಗುತ್ತೆ. ಬನವಾಸಿ ಕದಂಬೋತ್ಸವ ರೀ. ನೋಡಿ, ಶಾತವಾಹನರ ಸ್ಥಾಪಕರು 1ನೇ ಕುಜಲ್ ಕಾಡು ಪ್ರಶಸ್ತಿ ಅದಲ್ವಾ? ಕುಜಲ್ ಕಾಡು ಪ್ರಶಸ್ತಿ. ಹೌದು. ಸಿಮುಖ ಏನ್ರಿ? ಸಿಮುಖ. ಪ್ರಸಿದ್ಧವಾದ ಕನಿಷ್ಕ ಅಂದ್ರ. ಹಾ, ಶಾತವಾಹನ ಸ್ಥಾಪಕ ಸಿಮುಖ. ಬಟ್ ಶಾತವಾಹನರ ಪದ ಏನ್ ಗೊತ್ತೇನ್ರಿ? ಪದಾರ್ಥ ಅಂದ್ರೆ 7 ಕುದುರೆಗಳು ಅದಲ್ವಾ? ಏನ್ ಗೊತ್ತೇನ್ರಿ? ಕುದುರೆಗಳು. ಹಾ ರೀ, ಕುದುರೆ. ಶಾತ ಅಂತ ಬಂದಾಗ ಕುದುರೆ ಶಾತ. ಹಾ, ಪರ್ಚೇಸ್ದವ್ರು. ಬಟ್ ಶಾತವಾಹನ ಅಂತ ಬಂದಾಗ ಈ ಕುದುರೆಗಳಂತ ಕರೀತಾರ ಗೊತ್ತೇನ್ರಿ? ಹಾ, ಕುದುರೆಗಳು ಇರೋದಂತ. ಬಟ್ ಕುಶಾಣರ ಸ್ಥಾಪಕ ಅಂತಂದ್ರೆ ಕುಜಲ್ ಕಡಪಸ್ ಏನ್ರಿ? ಶಾತವಾಹನ ಸ್ಥಾಪಕ ಸಿಮುಖ. ಸಿಮುಖ ಅದಲ್ವಾ? ಹಾ, ಬರ್ ಕಿಲ್ಲೆ ಬರ್. ಇವಾಗ ಗೋಡಂಬಿ ಟೆಕ್ನಾಲಜಿ. ಆಮೇಲೆ ಯಾಣ ಬೆಟ್ಟ ಇಲ್ಲೇ ಬರ್ತ ನೋಡಿ, ಕೇಳ್ರಿ. ಯಾಣ ಕೇಳ್ರಿ. ಯಾಣ ಬೆಟ್ಟ. ಓ, ನಮ್ಮೂರ ಮಂದಾರ ಹೋಗಿ. ಹಾ, ಯಾಣ ಬೆಟ್ಟಕ್ ಹೋಗ್ಬೇಕ್ರಿ. ಹೋಗಿರೇನ್ರಿ? ಹೌದ, ನಾವ್ದು ಹೋಗಿದ್ದೀರಿ. ಮಳಿ ಬರ ಹೋಗಿರ್ತೀರಿ. ನಿಕ್ಕ ಕೆಸರ ಅಂದ್ರ. ಹಾ, ಬೆಟ್ಟ ಏರ್ಬೇಕಂತ್ರಿ. ಅದು ಏನೋ ಒಂದ್ ಮಾತದರಿ. ಹಂಗೆ ಅದಲ್ವಾ? ಮಾತಾಡದಲ್ವಾ? ಯಾಣ ಬೆಟ್ಟ ಏರ್ಬೇಕಂದ್ರೆ ನಾವು ಸ್ವಲ್ಪ ಶಕ್ತಿ ಬೇಕಂತ್ರಿ. ಹಾ, ಶಕ್ತಿ ಬಾಳ ಬೇಕು. ಯಾಣ ಬೆಟ್ಟಕ್ ಹೋಗ್ಬೇಕ್ರಿ. ಹಿಂಗೆಲ್ಲ ವಾಕಿಂಗ್ ಮಾಡ್ಬೇಕು. ಏನ್ರಿ ಮೇಡಮ್? ಏನ್ ಬೆಟ್ಟ ಅದ್ರಿ ಮೇಡಮ್? ಹಾ, 1 ಕಿಲೋಮೀಟರ್ ಮಾತ್ರಿ. ಅದ ಯಾಣ ಬೆಟ್ಟಕ್ ಹೋಗ್ಬೇಕಂತ ಹಿಂಗೇನೋ ಮಾತಾಡ್ರಿ. ಹರಕೆ ಏನಿಲ್ರಿ ಮೇಡಮ್, ಹರಕೆ ಏನಿಲ್ರಿ. ಸುಮ್ ಇವೆಲ್ಲ ರೊಕ್ಕ ಹೆಚ್ಚಿಗೆ ಹೋಗ್ತಾರಲ್ರಿ, ಅದಲ್ವಾ? ಹಂಗ ಒಂದೇ ಹಾಕಿರ ಹೇಳಿ ನೋಡ್ರಿ ಮೇಡಮ್, ಅದಲ್ವಾ? ಬರ್ರಿ, ಪ್ರಮುಖ ಗೊತ್ತಿರ್ಬೇಕು. ಇಲ್ಲೇ ಬರ್ರಿ. ಇವಾಗ ಇನ್ ನಮ್ ಟೋಟಲ್ ಕರ್ನಾಟಕ ಪ್ರಮುಖ ಪಾರ್ಕ್ರಿ. ಪ್ರಮುಖ ಅಂತ ಕರೀತಾರ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಇವಾಗ ರೈಸ್ ಪಾರ್ಕ್ ಇಲ್ಲಿ ಬರ್ತೀರಿ. ರೈಸ್ ಪಾರ್ಕ್ ಕಾರಾಟಿಗೆ. ಮತ್ ಕೇಂದ್ರೀಯ ಅಕ್ಕಿ ಸಂಶೋಧನಾ ಮಂಡಳಿ ಘಟಕ ಬರ್ಬೋದ್ರಿ. ನಿಮ್ಗೆ ಹೇಳಿದೆ ನೋಡ್ರಿ ಅವಾಗ. ಕೇಂದ್ರೀಯ ಅಕ್ಕಿ ಸಂಶೋಧನಾ ಮಂಡಳಿ ಘಟಕ ಮೇಡಮ್. ಕೇಂದ್ರೀಯ ಅಕ್ಕಿ ಸಂಶೋಧನಾ ಮಂಡಳಿ ಘಟಕ ಒಡಿಸ್ಸಾದ ಕಟಕ್ ನಗರ ರೀ. ಕಟಕ್. ಹಾ, ಹೇಳ್ಬೇಕಂದ್ರಿ. ಇಲ್ಲ ತಪ್ಪಾಗಲ್ ಮೇಡಮ್. ಹೌದಲ್ವಾ? ಕಟಕ್ ಅದಲ್ವಾ? ಕಟಕ್ದಾಗ ಗೊತ್ತಿರ್ಲಿ. ಬರ್ರಿ. ಆಮೇಲೆ ಅಕ್ಷಯಾರ ಪಾರ್ಕ್ ಬರ್ತಾ ಹೇಳ್ರಿ. ಅಕ್ಷಯಾರ ಪಾರ್ಕ್ ರೀ ಯಾವ್ರಿ? ಹಿರಿಯೂರು, ಚಿತ್ರದುರ್ಗ ಅದಲ್ವಾ? ನಂತರ ಬಂದಾಗ ಮಸಾಲೆ ಪಾರ್ಕ್ ರೀ ಬಾಗಲಕೋಟೆ. ನಂತರ ಬಂದಾಗ ಗ್ರೀನ್ ಫುಡ್ ಪಾರ್ಕ್ ರೀ ಬಾಗಲಕೋಟೆ. ಬಾಗಲಕೋಟೆ ಅದಲ್ವಾ? ನಂತರ ಅಗ್ರಿ ಬಯೋ ಪಾರ್ಕ್ ರೀ ಮಾಲೂರು. ಯಾವ ಹೇಳ್ರಿ? ಮಾಲೂರು. ಕೋಲಾರ್. ನಂತರ ಬಂದಾಗ ಪ್ರಮುಖ ಹೋಗುತ್ತೆ ಫುಡ್ ಪಾರ್ಕ್ ತುಮಕೂರು. ಯಾವ ಹೇಳ್ರಿ? ತುಮಕೂರು. ತೆಂಗು ಸಂಶೋಧನಾ ಮಂಡಳಿ ತುಮಕೂರು ಅದಲ್ವಾ? ನಂತರ ಬಂದಾಗ ಏನ್ ಗೊತ್ತ? ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ರೀ ಮೆಕ್ಕೆಜೋಳ. ಅದೇ ರಾಣೆಬೆನ್ನೂರು. ಯಾವನ ಹೇಳ್ರಿ? ರಾಣೆಬೆನ್ನೂರು. ತೊಗರಿ ಅಂತ ಬಂದಾಗ ಕಲಬುರ್ಗಿ. ಯಾವ ಊರ್ಗಿ? ಕಲಬುರ್ಗಿ ಅದಲ್ವಾ? ನಂತರ ಬಂದಾಗ ಏನ್ ಗೊತ್ತೇನ್ರಿ? ಗೋಡಂಬಿ ಅಂತ ಬಂದಾಗ ಉತ್ತರ ಕನ್ನಡದಲ್ವಾ? ನೋಡ್ರಿ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ನಂತರ ಬಂದಾಗ ವೆರಿ ಇಂಪಾರ್ಟೆಂಟ್ ಗ್ರ್ಯಾಂಡ್ ಸ್ಲಾಮ್. ಯಾವ ಸ್ಲಾಮ್ ಗೊತ್ತೇನ್ರಿ? ಗ್ರ್ಯಾಂಡ್ ಸ್ಲಾಮ್ ಸ್ವಲ್ಪ ಮಾಡೋದಂತದಲ್ವಾ? ನೋಡೋದಲ್ವಾ? ಗ್ರ್ಯಾಂಡ್ ಸ್ಲಾಮ್ ಅಂತಕ್ಕಂಥದ್ದು. ಗ್ರ್ಯಾಂಡ್ ಸ್ಲಾಮ್. ಯಾವ ಸ್ಲಾಮ್? ಗ್ರ್ಯಾಂಡ್ ಸ್ಲಾಮ್ ಅದಲ್ವಾ? ಮತ್ ಗ್ರ್ಯಾಂಡ್ ಮಾಸ್ಟರ್ ಬೇರೆ ರೀ, ಕನ್ಫ್ಯೂಸ್ ಆಗ್ಬೇಡ್ರಿ. ಸರ್, ಗ್ರ್ಯಾಂಡ್ ಮಾಸ್ಟರ್ ಅಂತ ಬಂದಾಗ ಯಾವ ಆಟಗಾರ ಕರೀತಾರ್ರಿ? ಚೆಸ್. ಗ್ರ್ಯಾಂಡ್ ಮಾಸ್ಟರ್ ಅಂದ್ರೆ ಚೆಸ್ ಆಟಗ್ರಿ. ಗ್ರ್ಯಾಂಡ್ ಸ್ಲಾಮ್ ಅಂದ್ರೆ ಟೆನ್ನಿಸ್ ಆಟ. ಹಾ, ನೋಡ್ರಿ, ಗೊತ್ತಿರ್ಲಿ, ಕನ್ಫ್ಯೂಸ್ ಆಗ್ಬೇಡ್ರಿ. ಗ್ರ್ಯಾಂಡ್ ಸ್ಲಾಮ್ ಅಂತ ಬಂದಾಗ ಟೆನ್ನಿಸ್ ಆಟ, ಗ್ರ್ಯಾಂಡ್ ಮಾಸ್ಟರ್ ಬಂದಾಗ ಚೆಸ್ ಆಟ. ಗ್ರ್ಯಾಂಡ್ ಮಾಸ್ಟರ್ ಬೇರೆ, ಗ್ರ್ಯಾಂಡ್ ಸ್ಲಾಮೇ ಬೇರೆ, ಅದೇ ಬೇರೆ, ಇದೇ ಬೇರೆ, ಅದು ಅದೇ, ಇದು ಇದೆ, ಅಷ್ಟೇ. ಸಿಂಪಲ್ ಅದಲ್ವಾ? ನೋಡ್ರಿ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಹಾಗಿದ್ರೆ ಗ್ರ್ಯಾಂಡ್ ಸ್ಲಾಮ್ದಾಗ ಮೇಡಮ್, ಗ್ರ್ಯಾಂಡ್ ಸ್ಲಾಮ್ದಾಗ ಎಷ್ಟು ವಿಭಾಗ ಕಂಡು ಬರ್ಬೋದ್ರಿ? 4 ಅದಲ್ವಾ? ಅದೆಲ್ಲ ಒಂದ್ ಗೊತ್ತಿರ್ಬೇಕು. ಯಾವ್ದಪ್ಪ ಬಂದಾಗ ಯಾವ್ದು ಹೇಳ್ರಿ? ಹೇಳಿದೇನ್ರಿ? ಹೇಳಿಲ್ಲಲ್ರಿ? ಹೇಳಿದೇನ್ರಿ? ಟೇಬಲ್ ಟೆನ್ನಿಸ್. ಮತ್ತೆ ಯಾವ ಟೆನ್ನಿಸ್ ರೀ? ನೆಲ ಟೆನ್ನಿಸ್.
ನೋಡ್ರಿ ಮೇಡಮ್ ಅದು ಒಲಿಂಪಿಕ್ಸ್ ರೀ. ಹಾ ರೀ, ನಾಲ್ಕು ಹೋಗ್ಬೇಕಂತ ಬರ್ತಾವ್ರಿ. ನೀವ್ ಅಲ್ಲಿ ಹೋಗಿರಿ ಮೇಡಮ್, ಎಲ್ಲ ಹೋಗಿರಿ ಅಂದ್ರೆ IOC ಇಂಟರ್ನ್ಯಾಷನಲ್ ಒಲಿಂಪಿಕ್ ಅದಲ್ವಾ ಕಮಿಟಿ. ಒಲಿಂಪಿಕ್ಸ್ ಬಂದಾಗ ಬೇಸಿಕ್ ಒಲಿಂಪಿಕ್, ಚಳಿ ಒಲಿಂಪಿಕ್ಸ್, ಇನ್ನೊಂದ್ರಿ ಮಳೆಗಾಲದೇನ್ರಿ, ಅಲ್ಲ ಅಲ್ಲ ಹೇಳಿದ್ರಿ ನೀವು ಅದೇ ಪ್ಯಾರಾ ಒಲಿಂಪಿಕ್ಸ್. ಯಾವ ಒಲಿಂಪಿಕ್ಸ್? ಪ್ಯಾರಾ ಒಲಿಂಪಿಕ್ಸ್ ಅದಲ್ವಾ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳಿದ್ರೆ ಸಾಧ್ಯವಾದ ನೋಡೋವಂತದಲ್ವಾ, ಅದು ಆಲ್ಮೋಸ್ಟ್ ಏನ್ ನಿಮ್ಗೆ ಅದ್ರ ಬಗ್ಗೆನು. ಮೇಡಮ್ ಏನಂತೀರಿ ಇಲ್ಲ ಹೇಳ್ಬೇಕು ಅಂತಂದ ಗ್ರ್ಯಾಂಡ್ ಸ್ಲಾಮ್ ಗೋಡ್ ಇದ್ರ ಮ್ಯಾಗ ಗೊತ್ತಿ ಕ್ವಶನ್ ರೀ ಮೇಡಮ್, ಹೇಳ್ರಿ ಇರ್ಲಿ ಹೋಗಿರ್ಕೊಂಡು ಏನ್ ಗ್ರ್ಯಾಂಡ್ ಸ್ಲಾಮ್ ಅವ್ರಿಗೆ ಗೊತ್ತಿಲ್ಲ ಏನ್ರಿ ಮೇಡಮ್? ಇದೊಂದು ಆಟದ ವಿಭಾಗಗಳವರಿ. ಟೆನ್ನಿಸ್ ಆಟ ಕೇಳ್ರಿ, ಟೆನ್ನಿಸ್ ಆಟ. ಹಾ ಹೇಳ್ತೀನಿ ಕೇಳೋದಲ್ವಾ, ನಾನೇ ಹೇಳ್ತೀನಲ್ವಾ, ಈಗ ಗೊತ್ತಿದ್ರು ಕೇಳ್ರಿ ಸರ್. ಒಂದ್ ಗೊತ್ತಿ ಆಕ್ಚುಲಿ ನಿಮ್ಗೆ ಗೊತ್ತವರಿ, ಬಟ್ ಅದೊಂದು ಗೊತ್ತಿರೋದಲ್ವಾ, ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್. ಹಾ ರೀ, ಈಗ ನೆಂಪತ್ ನೋಡ್ರಿ ಮೇಡಮ್ ಅವ್ರಿಗೆ ಅದಲ್ವಾ. ನೋಡ್ರಿ ಆಸ್ಟ್ರೇಲಿಯನ್ ಗೊತ್ತೇನ್ರಿ? ಆಸ್ಟ್ರೇಲಿಯನ್ ಗೊತ್ತೇನ್ರಿ ಸರ್? ಒಂದ್ ಗೊತ್ತಿರೋ ಓಪನ್ ಟೆನ್ನಿಸ್ ಅಂತಕ್ಕಂಥ ಓಪನ್ ಅದಲ್ವಾ ಸರ್. ಟೆನ್ನಿಸ್ ಅಂತಕ್ಕಂಥ ನೋಡಿ, ಟೆನ್ನಿಸ್ ಅಂತಕ್ಕಂಥ ಒಂದು ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್. ಎರಡ್ ಯಾವ್ದಾಗ ಗೊತ್ತೇನ್ರಿ? ಫ್ರೆಂಚ್ ಓಪನ್ ಟೆನ್ನಿಸ್ ಯಾವ್ದು ಗೊತ್ತೇನ್ರಿ? ಒಂದು. ಎರಡನೇ ಯಾವ್ದಾಗ ಗೊತ್ತ ಬಂದಾಗ ಫ್ರೆಂಚ್ ಏನ್ ಗೊತ್ತೇನ್? ಫ್ರೆಂಚ್ ಏನ್ ಗೊತ್ತೇನ್ರಿ? ಫ್ರೆಂಚ್ ಓಪನ್ ಟೆನ್ನಿಸ್. ಯಾವ ಓಪನ್ ಟೆನ್ನಿಸ್ ಗೊತ್ತೇನ್ರಿ? ಫ್ರೆಂಚ್ ಓಪನ್ ಟೆನ್ನಿಸ್ ಅಂತಕ್ಕಂಥದ್ದು ಅದಲ್ವಾ. ನಂತರ ಬಂದಾಗ ಮೂರನೇದು ಗೊತ್ತಿರ್ಬೇಕು ಯಾವ್ ಹೇಳ್ರಿ? ವಿಂಬಲ್ಡನ್. ಎರಡನ್ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರೋದು ವಿಂಬಲ್ಡನ್ ಸರ್. ಓಪನ್ ಟೆನ್ನಿಸ್ ಅಂತಕ್ಕಂಥ ವಿಂಬಲ್ಡನ್, ಓಪನ್ ಟೆನ್ನಿಸ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ ಸರ್. ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ನಾಲ್ಕನೇ ಯಾವ್ದು ಬರ್ತೀರಿ ಮೇಡಮ್ ಹೇಳ್ಬೋದ್ರಿ? ನಾಲ್ಕನೇ ಮತ್ತೇನಂತೀರಿ? ಇದೆಲ್ಲ ಬಹಳ ಇಂಪಾರ್ಟೆಂಟ್ ರೀ ಅದಲ್ವಾ. ಕ್ಲಾಸ್ ಬಿಟ್ಟಾರ ಬಹಳ ಜನ ರೀ. ಲಾಸ್ಟ್ ನೋಡ್ರಿ ನಿಮ್ಗೆ ಬಿಟ್ಟಾರ ಅದಲ್ವಾ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ. ಎಲ್ಲ ಗಿಫ್ಟ್ಗಳು ಇದ್ದಂಗ್ರಿ ಪ್ರಮುಖವಾಗಿ ಅದಲ್ವಾ. ಜಿಕೆದ ಹಂಗೆ ಬಹಳ ಬರ್ತಾವ್ರಿ ಅದಲ್ವಾ. ನಮ್ ಜಿಕೆ ಹೇಳೋದು ಬೇರೆ ಆಗಿರ್ತಾರೆ. ಈಗ ನೋಡ್ರಿ ಬಹಳ ಇಂಪಾರ್ಟೆಂಟ್ ಅವರ್ ಕ್ಲಾಸ್ಗೂ ಇರೋ ತನಕ ಕಂಟಿನ್ಯೂ ಕುಂದ್ರಿ ಎಲ್ಲರೂ. ಹೌದಂತೀರಿ ಇಲ್ಲ ಅಂತ ಅದಲ್ವಾ. ಪ್ರತಿಯೊಂದು ಕ್ಲಾಸ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಯಾವ್ದೇ ವಿಷಯ ಇರ್ಬೋದು ಅದಲ್ವಾ. ಈಗ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಬರ್ರಿ. ನಾಲ್ಕನೇ ಯಾವ್ದು ಬಂದಾಗ ಯಾವ್ದು ಗೊತ್ತೀನಿ? US ಅದಲ್ವಾ. US ಏನ್ ಗೊತ್ತೇನ್ರಿ? ಓಪನ್ ಟೆನ್ನಿಸ್ ಅಂತಕ್ಕಂಥದಲ್ವಾ. ಓಪನ್ ಸರ್ ಟೆನ್ನಿಸ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತೈತೆ. US ಓಪನ್ ಟೆನ್ನಿಸ್ ಅಂತಕ್ಕಂಥದ್ದು ಗೊತ್ತಿರ್ಲಿ. US ಅಂದ್ರಿ ಯುನೈಟೆಡ್ ಸ್ಟೇಟ್ ಅಥವಾ ಅಮೆರಿಕನ್ ಓಪನ್ ಟೆನ್ನಿಸ್ ಕೂಡ ಕರೀತಾರೆ ನೋಡಿ. ಅದೇ ಹೇಳ್ಬೇಕಂದ್ರೆ ರಾಂಗ್ ಏನಾಗಲ್ಲ ನಾವು ಎರಡು ಒಂದಿರೋದಲ್ವಾ. ನೋಡ್ರಿ ಹಿಂಗಂದ್ರೂ ಓಕೆ ಅದಲ್ವಾ. ಅಮೇರಿಕನ್ ಏನ್ ಗೊತ್ತೇನೆ? ಅಮೇರಿಕನ್ ಅದಲ್ವಾ. ಅಮೇರಿಕನ್ ಓಪನ್ ಟೆನ್ನಿಸ್ ಅಂದ್ರೆ ಓಕೆ. ಅಮೇರಿಕನ್ ಓಪನ್ ಟೆನ್ನಿಸ್ ಅಂದ್ರೆ ಒಂದೇ, US ಓಪನ್ ಟೆನ್ನಿಸ್ ಅಂದ್ರೆ ಒಂದೇ. ಒಂದೊಂದ ಉಳ್ಕೊತ ತಗೊಂಡ್ರಿ. ಒಂದು ಗೊತ್ತಿರ್ಬೇಕು ಸರ್. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಇದರ ಗೊತ್ತಿರ್ಬೇಕು. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಯಾವಾಗ ಸ್ಥಾಪನೆ ಆಗಿರ್ಬೋದ್ರಿ ಹೇಳ್ಬೋದೇನ್ರಿ? ಕೆಲವ್ರು ಅಂತಿರ್ತಾರೆ ಮಾಸ್ತರ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಗೊತ್ತಿಲ್ಲ ನಾವು, ಮತ್ತೆ ಯಾವಾಗ ಸ್ಥಾಪನೆ ಆಗ್ಯದ ಏನ್ ಸುದ್ದಿ? ಮೇಡಮ್ ಅವ್ರದ್ದು ಹೇಳ್ತಾರ, ಆಕ್ಚುಲಿ ಓದಿರ್ತಾರಲ್ಲ ಆಗ್ಯದ ಕೋಚಿಂಗ್ ಅದಲ್ವಾ. ನೆನಪೋಗ್ಯವೇನ್ರಿ ಮೇಡಮ್? ನೆನಪೋಗ್ಯವಲ್ರಿ? ಗ್ರ್ಯಾಂಡ್ ಸ್ಲಾಮ್ ನ ವಿಭಾಗ ಅಂತ ಬರ್ಕೋರಿ ಮೇಡಮ್. ಗ್ರ್ಯಾಂಡ್ ಸ್ಲಾಮ್ ದಾಗ ವಿಭಾಗಗಳು. ಈಗ ಹೆಡ್ಡಿಂಗ್ ಗ್ರ್ಯಾಂಡ್ ಸ್ಲಾಮ್ ಹಾಕಂದ್ರೆ ವಿಭಾಗ ಅಂತ ಬರ್ಕೊಡಿ. ವಿಭಾಗಗಳು 4 ಬರ್ತಾರೆ ಮೇಡಮ್. ಅದ್ರಾಗ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್, ಫ್ರೆಂಚ್, ವಿಂಬಲ್ಡನ್, ಅಮೆರಿಕ ಅಥವಾ US. ಈಗ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಯಾವಾಗ ಸ್ಥಾಪನೆ ಆಗಿರ್ಬೋದ್ರಿ? ಏನಂತೀರಿ ಮೇಡಮ್? ಕೇಳಿರ್ಲಿ ಮೇಡಮ್ ನೀವ್ರಿ? ಪೇಪರ್ನಾಗ ಬರ್ತಾವ ನೋಡ್ರಿ. ಪೇಪರ್ನಾಗ ಡೈಲಿ ಪೇಪರ್ ಓದ್ಬೇಕು ನೋಡ್ರಿ ಸ್ನೇಹಿತರೆ. ಡೈಲಿ ಪೇಪರ್ ಓದ್ತಾ ಬರ್ರಿ. ಈ ಯಾರು ಓದಿಲ್ರಿ ಇನ್ನು ಮುಂದೆ ಹವ್ಯಾಸ ಹಾಕೋಡ್ರಿ ಪೇಪರ್. ಇನ್ನ ಯಾವಾಗ ಬರ್ತೇನೆ ಇಲ್ಲಿ ಪಾಠ ಮಾಡ್ಬೇಕ ಕಾರಣ ನ್ಯೂಸ್ ಪೇಪರ್ ನೋಡ್ರಿ. ಇಲ್ಲಿ ಪಾಠ ಏನ್ ಮಾಡತೀನಿ ಹೋಗೋರ್ ಕಾರಣ ನ್ಯೂಸ್ ಪೇಪರ್ ಇಂದ. ಡೈಲಿ ನಾ ಕರೆಂಟ್ ಅಫೇರ್ಸ್ ಬರುತ್ತೆ. ಈಗ ಬರೀತೀನಿ ಬಿಡ್ರಿ. ಇವಾಗ ಟೆಕ್ನಾಲಜಿನಿಂದ ಡೈರೆಕ್ಟ್ ಕಟ್ ಕಾಪಿ ಪೇಸ್ಟ್ ಮಾಡ್ತೀವಿ. ಬಟ್ ಮೊದಲು ನಾವು ಭಾಳ ಬರೀತೀವಿ ಕರೆಂಟ್ ಅಫೇರ್ಸ್. ಮಿನಿಮಮ್ ಕಂಪಲ್ಸರಿ ಮೇಡಮ್ ಇದು ಆಕ್ಚುಲಿ. ಈಗ ಪೇಪರ್ ಓದಂದ್ರೆ ನಾಳೆ ಪೇಪರ್ ಏನಂತೀರಿ ನೋಡಿ. ಸಾಧ್ಯ ಆದ್ರೆ ಒಂದು ಪೇಪರ್ ಕ್ಲಾಸ್ ಮಾಡ್ತೀನಿ. ನ್ಯೂಸ್ ಪೇಪರ್ ಹೆಂಗ್ ಓದ್ಬೇಕು, ಏನ್ ಓದ್ಬೇಕಂತ ಕ್ಲಾಸ್ ಮಾಡ್ತೀನಿ ಅದಲ್ವಾ. ಆಕ್ಚುಲಿ ಇವತ್ ಮಾಡಾಗಿತ್ತು ನೋಡ್ರಿ. ಇವತ್ ನಂಗೆ ಬೆಳಗಿನ ಫ್ರೀ ನಾವೇ ರೆಡಿ ಆಗ್ಬೇಕದ್ರಿ. ನ್ಯೂಸ್ ಪೇಪರ್ ಅಂತಿಲ್ರಿ ಡೈಲಿ ರೀ. ಇವತ್ತೇ ರೀ. ಇವ್ ಸಬ್ಜೆಕ್ಟ್ ಗಳು ಹಂಗಿರಲ್ರಿ. ಒಂದ್ಸರಿ ಓದ್ರ ಮುಗಿತ್ರಿ. ಈ ಜಿಕೆ ಎಲ್ಲ ಒಂದ್ಸರಿ ಓದ್ ಅಂದ್ರೆ ಕರೆಂಟ್ ಅಫೇರ್ಸ್ ಸಬ್ಜೆಕ್ಟ್ ಆಗ್ಬೇಕ್ರಿ. ಬಟ್ ನ್ಯೂಸ್ ಪೇಪರ್ ನಾ ಇವಾಗ ಪೇಪರ್ ಈಗ ರೆಡಿ ಆಗ್ಬೇಕು ನಾ. ಆಕ್ಚುಲಿ ನೀವ್ ಅಂದ್ರೆ ನೆನಪಿರುತ್ತೆ. ಜಿಕೆ ನೆನಪಿರುತ್ತೆ ನಮ್ಗೆ. ಅಟ್ ಕರೆಂಟ್ ಅಫೇರ್ಸ್ ಎಷ್ಟು ಓದಿರುತ್ತೆ ನೋಡಮ್ರಿ. ನೆಕ್ಸ್ಟ್ ನಾ ಫ್ರೀ ಅಂದ್ರೆ ಒಂದಿಷ್ಟು ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡ್ತೀನಿ. ಇಲ್ಲಾಂದ್ರೆ ನಂದು ಯೂಟ್ಯೂಬ್ ನಾಗ ಕೂಡ ಮಾಡಿರ್ತೀನಿ ಅದಲ್ವಾ. ನಂದು ಯೂಟ್ಯೂಬ್ ನಾಗ ಕೂಡ ಮಾಡಿರ್ತೀನಿ ಅನಾಲಿಸಿಸ್. ಪೇಪರ್ ಓದ್ ಭಾಳ ಇಂಪಾರ್ಟೆಂಟ್. ಪೇಪರ್ ನಂದು ಭಾಳ ನಾಲೆಜ್ ಬರ್ತದೆ ನಮ್ಗೆ. ಭಾಳ ಅಂದ್ರೆ ಭಾಳ ನಾಲೆಜ್ ಬರ್ತಾರೆ ಅದಲ್ವಾ. ಇಲ್ಲ ಆಮೇಲೆ ನಾ ಒಳ್ಳೆ ಮಾತುಗಳು ಹೇಳ್ತೀನಿ ನೋಡ್ರಿ. ಆ ಒಳ್ಳೆ ಮಾತುಗಳು ಹೇಳೋದು ಬರೀಲಕ್ಕ ಕಾರಣ ಪೇಪರ್ ಕಂಟೆಂಟ್ ಸಿಗತ್ತೆ ಏನ್ರಿ.
ಹಾ ಮ್ಯಾಗ್ ಬರ್ತಾವ ನೋಡ್ರಿ. ಹಾ ಮುಂಜಾನೆ ಮಾತುಗಳು. ಹಾ ಆರ್ಟಿಕಲ್ಗಳು ಮತ್ ಭಾಳ ಇಂಪಾರ್ಟೆಂಟ್ ಅಲ್ಲೇ ಕೊಟ್ಟಿರ್ತಾರ ನೋಡ್ರಿ. ಯಾವ್ದಪ್ಪ ಬಂದಾಗ ಅಲ್ಲಿ ಅಭಿಮತ ಅಂತ ಕೊಟ್ಟಿರ್ತಾರ ನೋಡ್ರಿ. ಅಭಿಮತ ಇವ್ ಇನ್ನು ಫಸ್ಟ್ ಓದ್ಬಾರ್ದ್ರಿ, ಅದು ಲೋಕಲ್ ಓದ್ಬೇಡ್ರಿ ಗೊಳ್ಳ. ಆಮೇಲೆ ರಾಜಕೀಯದ ಕೇಳಂಗಿಲ್ಲ ನೋಡ್ರಿ. ಆಮೇಲೆ ಮತ್ತೆ ಇನ್ನೊಂದು ಯಾವ್ದೇ ಜಾತಿ ಧರ್ಮದ ಬಗ್ಗೆ ಕೇಳಂಗಿಲ್ಲ ಕ್ವಶನ್. ಹಾ ಹಿಂದಿ ಅಂದ್ರೆ ಈಗ ನೋಡ್ರಿ ಪೇಪರ್ ಹೆಂಗ್ ಓದ್ಬೇಕು ಗೊತ್ತೇನು, ಒಂದ್ ಪಕ್ಷಿ ಬರ್ತಾರೆ, ಹಂಸ ಪಕ್ಷಿ ಅಂತ ಬರ್ತದೆ. ಕೇರೇನ್ರಿ ಹಂಸ ಪಕ್ಷಿ? ಹಂಸ ಪಕ್ಷಿ ಕೇರಿಲ್ರಿ ಮೇಡಮ್? ಹಾ ಹಂಸ ಪಕ್ಷಿಗೆ ಹಾಲ ನೀರ ಮಿಕ್ಸ್ ಮಾಡ್ಕೊಟ್ರೆ ಬರೀ ಹಾಲಷ್ಟೇ ಕುಡಿತಂದ್ರಿ. ಈ ಪೇಪರ್ನ ಕೂಡ ಗೊತ್ತೇನ್ರಿ, ಕಲ್ಲು ಮುಳ್ಳು ಅಂದ್ರೆ ಗೊಳ್ಳ ಜೊಳ್ಳ ಎಲ್ಲ ಗೊತ್ತೆಲ್ಲ ಕೊಟ್ಟಿರ್ತಾರ ನಮ್ಗೆ. ಹಾ ಎಕ್ಸಾಮ್ ದೃಷ್ಟಿಯಿಂದ ನಮ್ಗೆ ಏನ್ ಬೇಕೋ ಅಷ್ಟೇ ಓದ್ಬೇಕು. ಪೇಪರ್ ಓದ್ಬೇಕು ಯಾವ್ದು ಹಿಂದಿನ ಓದ್ಬೇಕು ನೋಡ್ರಿ. ನಾ ಅಂತ ಹಿಂದಿಂದ ಓದ್ತೀನಿ, ಮುಂದಿನ ನಾವ್ ಅಷ್ಟೇ ಒಟ್ಟೆ ಓದಲ್ರಿ. ನಮ್ ಗುರುಗಳಿಗೆ ಕೊಟ್ಟಿದ್ನಾಗ್ರಿ. ಹಾ ಹಿಂದಿಗೆ ಹಿಂದ್ ಲಾಸ್ಟ್ ಏನ್ ಕೊಟ್ಟಿರ್ತಾರ, ಸ್ಪೋರ್ಟ್ಸ್ ಬಗ್ಗೆ ಕೊಟ್ಟಿರ್ತಾರ. ಇದೇ ನೋಡಿ ಸ್ಪೋರ್ಟ್ಸ್ ಹೇಳ್ತೀನಿ ಅದ್ರ ಬಗ್ಗೆ ಕೊಟ್ಟಿರ್ತಾರ. ಆ ಸ್ಪೋರ್ಟ್ಸ್ ಬಗ್ಗೆ ನಮ್ಗೆ ಎಕ್ಸಾಮ್ ಇಂಪಾರ್ಟೆಂಟ್. ಈ ಕ್ರಿಕೆಟ್ ಆಗಿರ್ಬೋದು, ಟೆನ್ನಿಸ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಕ್ರಿಕೆಟ್ ನಡೀತಾ ನೋಡಿ ಅದ್ರ ಬಗ್ಗೆ ಕೊಟ್ಟಿರ್ತಾರ. ಗೇಮ್ಸ್ ಗಳಿಗೆ ಅದಾದ ನಂತರ ಅಂತಾರಾಷ್ಟ್ರೀಯ ಕೊಟ್ಟಿರ್ತಾರ. ಆಮೇಲೆ ಮತ್ತೆ ಶೇರ್ ಮಾರ್ಕೆಟ್ ಬಗ್ಗೆ ಕೊಟ್ಟಿರ್ತಾರ. ಎಕನಾಮಿಕ್ಸ್ ಅಂತಾರ ನೋಡ್ರಿ, ಅದ್ರಲ್ಲಿ ಕೊಟ್ಟಿರ್ತಾರ. ಆಮೇಲೆ ರಾಷ್ಟ್ರೀಯ ಕೊಟ್ಟಿರ್ತಾರೆ. ಏನ್ರಿ ಮೇಡಮ್? ಓದ್ಬೇಡ್ರಿ. ಹಾ ಫಸ್ಟ್ ಕೊಟ್ಟಿರ್ತಾರ ಅಲ್ವಾ, ಫಸ್ಟ್ ಈ ಪೇಜ್ ಕೊಟ್ಟಿರ್ತಾರ. ಸ್ವಲ್ಪ ಓದ್ರಿ, ಈಗಿಂದ ಹೋಗಿ ಟ್ರೈ ಮಾಡಿ. ಆಮೇಲೆ ನಾನು ಟೆಲಿಗ್ರಾಮ್ ನಾ ಡೈಲಿ ಹಾಕ್ತೀನಿ ನೋಡ್ರಿ. ಅದಲ್ವಾ ಇದಲ್ದವ್ರು ಜಾಯ್ನ್ ಆಗ್ರಿ, ಸ್ವಲ್ಪ ಹಂಗೆ ಬೇರೆ ಫ್ರೆಂಡ್ಸ್ ಗಳನ್ನ ಸೇರಿಸ್ರಿ. ಅದಲ್ವಾ ಬರೀ ಬಡವ್ರ ಮಕ್ಕಳನ್ನ ಸ್ವಲ್ಪ ಬೆಳೆಸ್ರಿ. ಅದಲ್ವಾ ಏನಂತೀರಿ ಮೇಡಮ್? ಓಕೆ ಥ್ಯಾಂಕ್ ಯು ಸೋ ಮಚ್. ಅದಲ್ವಾ ಬರ್ರಿ ನೆಕ್ಸ್ಟ್ ಬಂದಾಗ ಒಂದ್ ನೋಡಮಂತ ಆಸ್ಟ್ರೇಲಿಯಾ ಓಪನ್ ನ್ಯೂಸ್ ಯಾವ ಸ್ಥಾಪನೆ ಆಗಿರ್ಬೋದು ನಾನು ಹೇಳ್ತೀನಿ ಬರೋದಲ್ವಾ ಸರ್? 1905 ಸ್ಥಾಪನೆ ಆಗುತ್ತೆ ನೋಡ್ರಿ ಸರ್. ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಸ್ಥಾಪನೆ ಆದ ವರ್ಷ 1905 1905 ಅಂತಕ್ಕಂತಲ್ಲ ಅದಲ್ವಾ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಈ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಎಲ್ಲಿ ನಡೀಬೋದ್ರಿ? ಅದೇ ಎಲ್ರಿ ಮೇಡಮ್ ಆಸ್ಟ್ರೇಲಿಯಾದಾಗ? ಹಾ ಸ್ಥಳದವ್ರು ಬರ್ತಾರ ಮೇಡಮ್. ರಾಜಧಾನಿಗೆ ಹೋದ್ರಿ ನೀವು? ರಾಜಧಾನಿಗೆ ಹೋದ್ರಿ. ಹಾ ಮತ್ರಿ ನೋಡ್ರಿ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಅಂತ ಗೊತ್ತೇನ್ರಿ? ಆಸ್ಟ್ರೇಲಿಯನ್ ಗೊತ್ತೇನ್ರಿ ಸರ್? ನೋಡ್ರಿ ಮೆಲ್ಬೋರ್ನ್ ಅಂತಕ್ಕಂತ ಎಲ್ಲಿ ಗೊತ್ತೇನ್ರಿ? ಹಾ ಮೆಲ್ಬೋರ್ನ್ ಅಂತಕ್ಕಂತಲ್ವಾ ಗೊತ್ತಿಲ್ಲ. ಆಸ್ಟ್ರೇಲಿಯಾ ಗೊತ್ತೇನ್ರಿ? ಮೆಲ್ಬೋರ್ನ್ ಅಂತಕ್ಕಂಥದಲ್ವಾ? ಮೆಲ್ಬೋರ್ನ್ ಅಂತಕ್ಕಂಥಲ್ಲಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಮೆಲ್ಬೋರ್ನ್ ಅಂತಕ್ಕಂಥ ನಡೀತದ ಗೊತ್ತಿರ್ಲಿ. ಆಮೇಲೆ ಇವಾಗ ಈ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ನಡೀತದೆ ನೋಡ್ರಿ. ಈ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಯಾವ ಕೋರ್ಟ್ ಮೇಲೆ ನಡಿಬೋದ್ರಿ? ಅಂದ್ರೆ ಈ ಮ್ಯಾಟ್ ಅಂತಾರ ನೋಡ್ರಿ, ಮ್ಯಾಟ್ ಮಣಿನ ಕೋಟೆ ಅಂದ್ರೆ ಹಾ ಗ್ರೀನ್ ಕೋಟ್. ಚಿಲತ್ತೀರೇನ್ರಿ? ಏನ್ ಶಾನ್ಯಾ ಏನ್ ಸುದ್ದಿ ನೋಡ್ರಿ. ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಅಂತಕ್ಕಂಥ ಮೇಡಮ್ ಯಾಕೆ ಕೋಟ್ ಮಾಡಿ ನಿದ್ದಿದ್ ಹೊಂಟದ್ರಿ ಮತ್ತ? ಹಾಯ್ ಫ್ರೆಂಡ್ಸ್ ಇಲ್ಲೇದ್ರಿ ಏನ್ ಮೇಡಮ್ ಮಣಿನ ಕೋಟ್ ಅಂದ್ರೆ ಹಾರ್ಡ್ ಕೋಟ್. ಯಾವ ಕೋಟ್? ಹಾರ್ಡ್ ಕೋಟ್ ಅದಲ್ವಾ? ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾವಲ್ಲ, ಪ್ರಮುಖ ಗೊತ್ತಿರಲ್ವಾ? ಹಾರ್ಡ್ ಗೊತ್ತೇನ್ರಿ? ಅದಲ್ವಾ ಹಾರ್ಡ್ ಕೋಟ್ ಅಂತಕ್ಕಂತ ನೋಡದಲ್ವಾ? ಅಂದ್ರೆ ಹಾರ್ಡ್ ಕೋಟ್ ಅಂತ ಕರೀತಾರದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಹಾರ್ಡ್ ಕೋಟ್ ಅಂತ ಕರೀತಾರೆ, ಗೊತ್ತಿರ್ಬೇಕು. ಆಮೇಲೆ ನೋಡಿ ಸ್ನೇಹಿತರೆ ಗೊತ್ತಿರ್ಬೇಕು, ಇವಾಗ ವರ್ಷದ ಮೊದಲ ನಡೆಯುವ ಗ್ರ್ಯಾಂಡ್ ಸ್ಲಾಮ್ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್. ವರ್ಷದ ಫಸ್ಟ್ ಅದಲ್ವಾ? ಅಂದ್ರೆ ವರ್ಷದ ಮೊದಲ ಅಂದ್ರೆ ಪ್ರತಿ ವರ್ಷ ನಡೀತಾವ್ರಿ. ಈ ಪ್ರತಿ ವರ್ಷ ಗ್ರ್ಯಾಂಡ್ ಸ್ಲಾಮ್ ನಡೀತಾವ್ರಿ ಅದಲ್ವಾ? ಈಗ ವರ್ಷದ ಮೊದಲು ಯಾವ ಗ್ರ್ಯಾಂಡ್ ಸ್ಲಾಮ್ ನಡೀತದೆ ಗೊತ್ತೇನ್ರಿ? ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್. ಸರ್ ಕೇಳ್ತಿದ್ರು ನೋಡ್ರಿ, ವರ್ಷದ ಏನ್ ಗೊತ್ತೇನು? ವರ್ಷದ ಮೊದಲ ನಡೆಯುವ ಗ್ರ್ಯಾಂಡ್ ಸ್ಲಾಮ್ ನೋಡ್ರಿ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ? ವರ್ಷದ ಏನ್ ಗೊತ್ತೇನು? ವರ್ಷದ ಏನ್ ಗೊತ್ತೇನ್ರಿ ಸರ್? ನೋಡ್ರಿ ಮೊದಲೇನ್ ಗೊತ್ತ? ಮೊದಲ ನಡೆಯುವ ಸರ್ ನೋಡಿ ಗ್ರ್ಯಾಂಡ್ ಸ್ಲಾಮ್ ಯಾವ್ದಪ್ಪ ಬಂದಾಗ ನಡೆಯುವ ಗೊತ್ತ? ಗ್ರ್ಯಾಂಡ್ ಸ್ಲಾಮ್ ಅದು ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್. ಹಿಂಗ್ ಕ್ವಶನ್ ಕೇಳ್ತಿರ್ತಾರೆ ಸರ್. ವರ್ಷದ ಮೊದಲ ನಡೆಯುವ ಗ್ರ್ಯಾಂಡ್ ಸ್ಲಾಮ್ ಆಪ್ಷನ್ ಎ ಆಸ್ಟ್ರೇಲಿಯಾ, ಫ್ರೆಂಚ್, ವಿಂಬಲ್ಡನ್. ನಂತರ ಡಿ ಅಂತ ಬಂದಾಗ ಯಾವ್ದು ಗೊತ್ತೇನು? US. ಬಸ್ ಸರಿಯಾದ ಉತ್ತರ ಯಾವ್ದಾಗ ಗೊತ್ತೇನ್ರಿ? ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್. ಯಾವ ಓಪನ್ ಟೆನ್ನಿಸ್? ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್. ಸರ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ. ನಂತರ ಬಂದಾಗ ಇವಾಗ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಸ್ಥಾಪನೆ ಅಂತ ಯಾವಾಗ ಐತಿ? 1905 ನಡೆಯುವ ಕೋಟ್ರಿ ಹಾರ್ಡ್ ಕೋಟ್ ಅದಲ್ವಾ? ಎಲ್ಲ ನಡೀತಾರೆ ಮೆಲ್ಬೋರ್ನ್. ಏನ್ ಗೊತ್ತೇನೆ ಸ್ನೇಹಿತರೆ? ಈಗ 2026 ಮೊನ್ನೆ ನಡೆದಲ್ರಿ. ಯಾವಾಗಂದ್ರೆ 2026 ಜನವರಿದಾಗ ನಡೆದ. ಯಾವಾಗ ಗೊತ್ತೇನು? ಜನವರಿದಾಗ. ನೋಡ್ರಿ 26 ನಡೀತಲ್ವಾ? ಎಷ್ಟನೇ ಆವೃತ್ತಿ ನಡೆದಿರ್ಬೋದ್ರಿ? ಹೇಳ್ಬೋದ್ರಿ? ಎಷ್ಟನೇ ಆವೃತ್ತಿ? ಎಡಿಷನ್ ಅಂತಾರ ನೋಡ್ರಿ, ಆವೃತ್ತಿ. ಈಗ ಆವೃತ್ತಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ದಾಗ ಕೇಳ್ತಾರ ಮೇಡಮ್. ಏನಂತೀರಿ? ರೀ ಲೆಕ್ಕ ಮಾಡಿದ್ರೇನ್ರಿ? ಎಷ್ಟನೇ ಆವೃತ್ತಿ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ? 114ನೇ ಆವೃತ್ತಿ ಅದಲ್ವಾ? 114ನೇ ಆವೃತ್ತಿ. ಏನ್ ಮಿಸ್ ಆಗಿರ್ತಾರ ಒಂದ್ಸರಿ ಈ ಕರ್ನಾಟಕ ಬಂದಿರ್ತಾವಲ್ಲ, ಹಂಗ ಮಿಸ್ ಆಗಿರ್ತಾವ. ನೋಡಿ ಗೊತ್ತ 114ನೇ ಆವೃತ್ತಿ. ಆಮೇಲೆ ಕರೆಂಟ್ ಅಫೇರ್ಸ್ ಕೇಳ್ತಿರ್ತಾರೆ. ಏನ್ ಗೊತ್ತೇನ್ರಿ ಸರ್? ನೋಡ್ರಿ 2000 ಏನ್ ಗೊತ್ತೇನು? 2026 ಏನ್ ಗೊತ್ತಿ? 26ರ ವಿಜೇತರ ಅಂದ್ರೆ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಏನ್ ಗೊತ್ತೇನು? ವಿಜೇತರು ಸರಿ ಯಾರಾಗಿರ್ಬೋದು? ಆಸ್ಟ್ರೇಲಿಯಾ ಅಂದ್ರೆ ಪುರುಷರ ಸಿಂಗಲ್ಸ್ ದಾಗ ನೋಡಿ ಹೆಡ್ಡಿಂಗ್ ನೋಡ್ರಿ 2026ರ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ನ ವಿಜೇತರು. ಪುರುಷರೊಬ್ಬರು ಹೇಳಂತ ಮಹಿಳೆಯರೊಬ್ಬರು ಹೇಳಂತಲ್ಲ. ಪುರುಷರದಾಗ ಯಾರು ಪಡ್ಕೊಂಡಿರ್ಬೋದ್ರಿ?
ಪುರುಷರ ವಿಜೇತ ನೋಡ್ರಿ 2026ರ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ನನ್ ಗೊತ್ತೇನ್ರಿ ಪುರುಷರ ಏನ್ ಗೊತ್ತೇನ್ ಪುರುಷರ ಸರ್ ವಿಜೇತನ್ ಬಂದಾಗ ಆಗಿರ್ಬೋದ್ರಿ ಹೇಳ್ಬೋದಾ ನೀರಜ್ ಚೋಪ್ರಾ ಮೇಡಮ್ ಅವ್ರು ಜಾವ್ಲಿನ್ ಥ್ರೋ ಆಟಾರ ಅದಲ್ವಾ ಇದು ಟೆನ್ನಿಸ್ ಆಟಾರ ಏನಂತೀರಿ क्या बोलते कंपनी ಅದಲ್ವಾ ಹೇಳ್ಬೋದು ಕಮಾಯೆಗೆ ಬಹುತ್ ಬನ್ನಿ ಬಹುತ್ ಬನ್ನಿ ಹಾ 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 ಏನಂತೀರಿ ಮೇಡಮ್ ಕರೆಂಟ್ ಅಫೇರ್ಸ್ ನೋಡಿ ಕರೆಂಟ್ ಅಫೇರ್ಸ್ ತಾಳೆ ತೋರ್ಸಿದ್ ಕರೀತಾರ್ರಿ ನಮ್ದು ಡ್ರೈ ಫ್ರೂಟ್ ಇದ್ದಂಗ್ರಿ ನಮ್ದು ಕಂಪಲ್ಸರಿ ನೋಡ್ರಿ ಅಕ್ಕದ್ರೆ ನಾವು ಡೈಲಿ ಓದ್ಲೇಬೇಕಿದು ಯಾವ ಸಬ್ಜೆಕ್ಟ್ ಒಂದಿನ ಓದು ಮುಗಿತದಲ್ವಾ ಬಟ್ ಕರೆಂಟ್ ಅಫೇರ್ಸ್ ಎಲ್ಲಿ ಟಚ್ ಇರೋದು ಬೇಕ್ರಿ ಮೇಡಮ್ 5-6 ತಿಂಗಳು ಕರೆಂಟ್ ಅಫೇರ್ಸ್ ನಾ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತೀನಿ ಈಗ ಹಂಗೇನು ನಿಮ್ ಪೋಸ್ಟ್ ಇದ್ಮೇಲೆ ಮತ್ತೆ ನೀವು ಸ್ಪೆಷಲ್ ಅವೇ ಕ್ಲಾಸ್ ಇರ್ತಾವ ಕರೆಂಟ್ ಅಫೇರ್ಸ್ ಯಾವ ಪೋಸ್ಟ್ ಇರ್ತಾವ ಅದು ಕರೆಂಟ್ ಅಫೇರ್ಸ್ ಮಾಡ್ತಿದ್ದೀನಿ ಬರೀ ಮಾಡ್ಕೋಬೇಡ್ರಿ ಮತ್ತೆ ಇನ್ನೊಂದು ಹೇಳ್ತೀನಿ ನಾ ಹೇಳದಷ್ಟೇ ಓದ್ಬೇಡ್ರಿ ನಿಮ್ಮಂತರ ಬೇಕು ಕೊಡ್ತೀನಿ ಯಾಕಂದ್ರೆ ಕೆಲವೊಬ್ಬರು ಅಂತಿರ್ತಾರೆ ಇಷ್ಟೇ ಹೋದ್ರಿ ಅಷ್ಟೇ ಹೋದ್ರಿ ಅದು ನಾ ಮಾಡಂಗಿಲ್ರಿ ಯಾಕಂದ್ರೆ ಒಂಥರ ಸಮುದ್ರ ಇದ್ದಂಗೆ ಕೇಳಬಹುದು ಆಲ್ಮೋಸ್ಟ್ ಹೇಳ್ದವ ಗೊತ್ತಿಲ್ಲ 5 ಕವ ಆಗಿರ್ತಾವ ಕರೆಂಟ್ ಅಫೇರ್ಸ್ ಇದನ್ನ ಕೊಡ್ತೀನಿ ಸೊ ಮಿನಿಮಮ್ 5 ಎಷ್ಟು ಹೇಳಿರ್ತಾರ ನೋಡ್ರಿ ಅದ್ರಾಗ ಒಂದ್ 50% ಅಂತ ಕವರ್ ಆಗಿರ್ತಾವ ಕರೆಂಟ್ ಅಫೇರ್ಸ್ ಅದಲ್ವಾ ಇರ್ಲಿ ಈಗ ನೋಡ್ರಿ ಎಲ್ಲಾ ಓದ್ತಿರ್ಬೇಕು ನಾವ್ ಇದು ಒಂಥರ ಸಮುದ್ರ ಇದ್ದಂಗೆ ಫೀಲ್ಡರ್ ಇದು ಹೌದಂತಿರ್ಲಿಲ್ಲ ಅಂತ ಅದಲ್ವಾ ಗೊತ್ತಿರ್ಲಿ ಕೇಳಿರ್ತಾರ ನೋಡ್ರಿ ಪುರುಷರ ಸಿಂಗಲ್ಸ್ ವಿದ್ಯಾರ್ಥ ಬಂದಾಗ ಯಾರ ಗೊತ್ತೇನ್ರಿ ಕಾರ್ಲೋಸ್ ಅದಲ್ವಾ ನೋಡ್ರಿ ಗೊತ್ತಿರ್ಲಿ ಕೇಳಿರ್ತಾರಲ್ವಾ ಕಾರ್ಲೋಸ್ ಏನ್ ಗೊತ್ತೇನ್ರಿ ಕಾರ್ಲೋಸ್ ವೆರಿ ಗುಡ್ ಅದಲ್ವಾ ಅಲ್ಕರಾಜ್ ಯಾರು ಗೊತ್ತೇನೋ ಅಲ್ಕರಾಜ್ ಅಂತಕ್ಕಂಥದ್ದಲ್ವಾ ಕಾರ್ಲೋಸ್ ಅಲ್ಕರಾಜ್ ಅಂತಕ್ಕಂಥ ಅದಲ್ವಾ ನೋಡಿ 2022ರ ಪುರುಷರ ಸಿಂಗಲ್ಸ್ ಯಾರು ಗೊತ್ತೇನ್ರಿ ಕಾರ್ಲೋಸ್ ಸರ್ ಅಲ್ಕರಾಜ್ ಅಂತಕ್ಕಂಥವ್ರು ಅಲ್ಕರಾಜ್ ಅಂತಕ್ಕಂಥವ್ರು ಗೊತ್ತಿರ್ಲಿ ಕೇಳಿರ್ತಾರ ಎಕ್ಸಾಮ್ ದಾಗ ಆಗಿದಾರ ಈ ಕಾರ್ಲೋಸ್ ಅಲ್ಕರಾಜ್ ಅಂತಕ್ಕಂಥವ್ರು ಸರ್ ಯಾವ ದೇಶದಾಗಿರ್ಬೋದ್ರಿ ಯಾವ ದೇಶ ಆಗಿರ್ಬೋದ್ರಿ ಮುಂಬೈ ರೀ ಮೇಡಮ್ ಕಾರ್ಲೋಸ್ ಅಲ್ಕರಾಜ್ ಯಾವ ದೇಶ ಆಗಿರ್ಬೋದ್ರಿ ವಿಚ್ ಕಂಟ್ರಿ ಇಂಡಿಯಾ ನೋವೇ ಚಾನ್ಸ್ ಇಲ್ಲ ಅದ್ರಲ್ಲಿ ಓ ಅದೇ ಆಸ್ಟ್ರೇಲಿಯಾ ಅಂತೀರಿ ಏನು ಶಾಣೆ ಏನು ಸುದ್ದಿ ಮೇಡಮ್ ಏನಂತೀರಿ ಇಂಗ್ಲೆಂಡ್ ಅಲ್ರಿ ಕೇಳೋದಲ್ವಾ ಯಾವ ದೇಶದ ಬಂದಾಗ ಸ್ಪೇನ್ ದೇಶ ಯಾವ ದೇಶ ಗೊತ್ತೇನ್ರಿ ಸ್ಪೇನ್ ಅದಲ್ವಾ ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಗೊತ್ತಿರ್ಬೇಕು 2026ರ ಪುರುಷ ಗ್ರ್ಯಾಂಡ್ ಸ್ಲಾಮ್ ನ ಪುರುಷರ ವಿಜೇತ ಬಂದಾಗ ಕಾರ್ಲೋಸ್ ಅಲ್ಕರಾಜ್ ಅದಲ್ವಾ ಯಾವ ದೇಶದ ಬಂದಾಗ ಸ್ಪೇನ್ ದೇಶ ನೋಡ್ರಿ ಎಲ್ಲಿ ಯಾವ ದೇಶ ಗೊತ್ತಿರ ನೋಡ್ರಿ ಆ ದೇಶ ರಾಜಧಾನಿ ಗೊತ್ತಿರ್ಬೇಕು ನಮ್ರಿ ವೆರಿ ಗುಡ್ ಅದಲ್ವಾ ನೋಡ್ರಿ ಸ್ಪೇನ್ ದೇಶ ರಾಜಧಾನಿ ಗೊತ್ತಿರ್ಬೇಕು ಮ್ಯಾಡ್ರಿಡ್ ಅಂತಕ್ಕಂಥ ಗೊತ್ತೇನೆ ಮ್ಯಾಡ್ರಿಡ್ ಅದಲ್ವಾ ಸರ್ ಮ್ಯಾಡ್ರಿಡ್ ಅಂತಕ್ಕಂಥ ನೋಡಿ ಕರೆನ್ಸಿ ಆಗಿರ್ಬೋದು ಮೇಡಮ್ ನಾಣ್ಯ ಸ್ಪೇನ್ ದೇಶದ ರಾಜಧಾನಿ ಮ್ಯಾಡ್ರಿಡ್ ಕರೆನ್ಸಿ ಆಗಿರ್ಬೋದು ಕರೆನ್ಸಿ ನಾಣ್ಯ ಅಂತ ನೋಡ್ರಿ ನಾಣ್ಯ ಇವರು ಯಾರೋ ಗೊತ್ತೇನ್ರಿ ಕರೆನ್ಸಿ ಗೊತ್ತಿರ್ಬೇಕು ಮೇಡಮ್ ಅವ್ರು ಜಲ್ದಿನೇ ಬಂದ್ರಿ ಅದೆಲ್ಲ ಕ್ಲಾಸ್ ಮುಗಿಲ್ತಾರೆ ನೋಡ್ರಿ ಇವರು ಅಂತಕ್ಕಂಥ ಈ ಎರಡಕ್ಕೆ ಎಂಡವಲ್ರಿ ಕ್ಲಾಸ್ ಏನು ಅವ್ರ ಮತ್ತೆ ಲಾಸ್ಟ್ ಅದೇನ್ರಿ ಸೆಕೆಂಡ್ ಮ್ಯಾಚ್ ನಿಮ್ ಮ್ಯಾಚ್ ಲಾಸ್ಟ್ ಅದಲ್ಲ ನನ್ ಕ್ಲಾಸ್ ಇಲ್ರಿ ಹಾ ಲಾಸ್ಟ್ ಕ್ಲಾಸ್ ಅಲ್ಲ ಹಾ ಕರೆನ್ಸಿ ಯಾವ್ದು ಹೇಳ್ರಿ ಯೂರೋ ಯಾವ್ದ ಗೊತ್ತೇನಿ ಯೂರೋ ಅಂತಕ್ಕಂಥದಲ್ವಾ ಯೂರೋ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಲಿ ಎಸ್ ಅದಲ್ವಾ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಯೂರೋ ನೆಕ್ಸ್ಟ್ ಈಗ ಇದು ಪುರುಷರ ಅದಾರ ಮಹಿಳೆಯರ್ದಾಗ್ರಿ 2026ರ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಮಹಿಳೆಯರ ವಿಜೇತಾರ ಯಾರಾಗಿರ್ಬೋದ್ರಿ ನೋಡ್ರಿ ಮಹಿಳೆಯನ್ ಗೊತ್ತೇನ್ ಮಹಿಳೆಯರನ್ ಗೊತ್ತೇನ್ ಸಿಂಗಲ್ಸ್ ಅದಲ್ವಾ ಸಿಂಗಲ್ಸ್ ವಿಜೇತ ಯಾರಾಗಿರ್ಬೋದ್ರಿ ಹಾ ಡಬಲ್ಸ್ ಇರ್ತಾರ ಸಿಂಗಲ್ಸ್ ಅಷ್ಟೇ ಹೇಳತ್ತೀನ್ರಿ ಏನ್ ಗೊತ್ತೇನ್ ಎಲ್ಲೇನೇನ್ ಗೊತ್ತೇನ್ರಿ ರೈಬಾಕಿನ್ ಅಂತಕ್ಕಂಥ ರೈಬಾಕಿನ್ ಎಲ್ಲೇನ್ ಗೊತ್ತ ರೈಬಾಕಿನ್ ಅಂತಕ್ಕಂಥವ್ರು ಈ ಕರೆಂಟ್ ಅಫೇರ್ಸ್ ಅದಲ್ರಿ ಹೆಸರುಗಳು ಡೈಲಿ ಹೊಸ ಹೆಸರುಗಳು ಬರ್ತಾರ ಡೈಲಿ ನೆನ್ಬಿಟ್ಕೋಬೇಕ್ರಿ ಹೌದಂತಿರಲ್ಲ ಎಲ್ಲೇನ ರೈಬಾಕಿನ್ ಅಂತಕ್ಕಂಥವ್ರು ಅದಲ್ವಾ ಬೇರೆ ಸಬ್ಜೆಕ್ಟ್ ಒಂದೊಂದ್ಸರಿ ಹೋದ್ರೆ ಮುಗಿತಾರೆ ಇವ್ ಕರೆಂಟ್ ಅಫೇರ್ಸ್ ಈಗ ನೋಡ್ರಿ ಅದಕ್ಕೆ ಕರೆಂಟ್ ಅಫೇರ್ಸ್ ಟಾಪ್ ದಾಗದಾರಿ ಏನ್ ಹೇಳಿ ಟಾಪ್ ದಾಗ ಸಬ್ಜೆಕ್ಟ್ ಅದೆಲ್ಲ ಬೇರೆ ವಿಷಯಗಳು ಹೇಳ್ಬೋದ್ರಿ ಕರೆಂಟ್ ಅಫೇರ್ಸ್ ಹೇಳ್ಬೇಕಾದ್ರೆ ಡೈಲಿ ಅಪ್ಡೇಟ್ ನೀವು ಬಿ ಡೈಲಿ ಅಪ್ಡೇಟ್ ಆಗಬೇಕು ಇನ್ನೊಂದೇನ್ ಗೊತ್ತಿದ್ರೆ ಕರೆಂಟ್ ಅಫೇರ್ಸ್ ಜಿಕೆ ಮುಗಿಯಂಗಿಲ್ಲ ಇದು ನೀವು ಸ್ವಂತ ಬರಿಬೇಕ್ರಿ ಈಗ ಸ್ವಂತ ಬರಿಬೇಕು ಈಗ ಸರ್ ಎಷ್ಟು ದಿನ ಹೇಳ್ತಾರೆ ಡೈಲಿ ಹೇಳ್ಬೇಕಾಗುತ್ತದ್ರಿ ಹೌದು ಇದು ಒಂದು ಹೇಗೆ ಗೊತ್ತಾಗುತ್ತೆ ನಿಮ್ಗೆ ಕರೆಂಟ್ ಅಫೇರ್ಸ್ ನ ಹಿಂಗಿರ್ತಪ್ಪ ನಾ ಹಿಂಗ್ ರೆಡಿ ಮಾಡ್ಕೋಬೇಕು ನೀವೇನ್ ಪೇಪರ್ ಓದ್ಬೇಕು ನೀವೇ ರೆಡಿ ಆಗ್ತೀರಿ ನೀವೇ ಕರೆಂಟ್ ಅಫೇರ್ಸ್ ಅದವ ಡೈಲಿ ಓದ್ರಿ ಪೇಪರ್ ಏನಂತೀರಿ ಪೇಪರ್ ಓದ್ ಹೇಳ್ತೇನೆ ಮೇಡಮ್ ಅದೊಂದು ಹೇಳ್ತೀನಿ ಅದಲ್ವಾ ಹೇಳಮಂದಿ ಟ್ರೈ ಮಾಡ್ತೀನಿ ಅದಲ್ವಾ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಅದಲ್ವಾ ಜಿಕೆ ಆಗ್ಬಿಡುತ್ತೆ ಅಷ್ಟೇ ಹಾ ಮತ್ ಕರೆಂಟ್ ಅಫೇರ್ಸ್ ಅವಾಗ ಮೇಡಮ್ ಬರೀ ಕರೆಂಟ್ ಅಫೇರ್ಸ್ ಓದಕ್ಕೆ ಹೋಗ್ಬೇಡಿ
ಈಗ ಜಿಕೆ ಓದಿರ್ತೀರಿ ನೀವು ಅದ್ರ ಬಗ್ಗೆ. ಈಗ ನೋಡ್ರಿ ಆಸ್ಟ್ರೇಲಿಯಾ ಓಪನ್ ಸ್ಥಾಪನೆ ಇದೆಲ್ಲ ಓದಿರ್ತೀರಿ ನೀವು. ಈಗ ಬರೀ ನೀವು 26, 27 ಯಾರ ವಿಜೇತರ ಅಪ್ಡೇಟ್ ಮಾಡ್ಕೊಬಹುದು ಅಷ್ಟೇ ರೀ, ಅದಲ್ವಾ? ನೋಡ್ರಿ ಸ್ವಲ್ಪ ಹಂಗೆ ಕಿಡ್ನಿ ಕೆಲಸಗಳು ಬರಿಬೇಕು ನೋಡ್ರಿ. ನೀವು ಏನಿಲ್ಲ, ಬರಿಬೇಕು. ಎಷ್ಟು ಬರೀತೀರಲ್ವಾ ನೆನ್ಪುಳಿತದ, ಒಂದೇ ಮಾತ್ರಿ, ಅದಲ್ವಾ? ನೋಡ್ರಿ ಗೊತ್ತಿಲ್ಲ ಎಲಿನಾ ರಬಾಕಿನ್ ಅಂತಕ್ಕಂಥ ಯಾವ ದೇಶಕ್ಕಿರ್ಬೋದು ಇವರು? ಹೆಸರೇ ಫಸ್ಟ್ ಟೈಮ್ ಕೇಳ್ತೇವೆ ಮಾಸ್ತರ್ ನಾವು, ಅದಲ್ಲ? ಎಲಿನಾ ರಬಾಕಿನ್ ದೇಶ ಗೊತ್ತ, ನಮ್ ಬಹಳ ಆತ್ಮೀಯ ದೇಶದ ರಷ್ಯಾ. ವಾವ್, ಏನ್ ಕಿಡ್ನಿ ಕೆಲಸ ಕೊಡ್ತೀರಿ ಮೇಡಮ್, ಅದಲ್ವಾ? ನೋಡ್ರಿ, ಅದಲ್ವಾ? ನೋಡ್ರಿ ಗೊತ್ತೇನೆ ನಮ್ಮ ಪ್ರೀತಿಯ ಸರ್ ಮಿತ್ರ ದೇಶ ಅಂತ ಗೊತ್ತೇನ್ರಿ ರಷ್ಯಾ ದೇಶ. ಯಾವ ದೇಶ ಗೊತ್ತೇನ್ರಿ? ರಷ್ಯಾದ ರಾಜಧಾನಿ ಯಾವ್ದಾರಿ? ಮಾಸ್ಕೋ. ಕರೆನ್ಸಿ ಯಾವ್ದಾರಿ? ಓ, ರಷ್ಯಾದ ರೂಬೆಲ್. ಬರೇ ರೂಬೆಲ್ ಅಲ್ರಿ, ರಷ್ಯಾದ ರೂಬೆಲ್ ರೀ. ಹಾ, ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಆಮೇಲೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ದೇಶ ಅರಣ್ಯ ಪ್ರದೇಶ ಅದಲ್ವಾ? ರಷ್ಯಾ ದೇಶ, ಅದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ನಮ್ದು ಏನ್ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಬೇಕು, ನಮ್ ಭಾರತ ದೇಶದ ಮಿತ್ರ ದೇಶ. ಈ ಮತ್ತೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆಡೋದ ನೋಡ್ರಿ. ಇವತ್ತಿನ ಪೇಪರ್ದಾಗ ಕೊಟ್ಟರು ಉಕ್ರೇನ್ ರಷ್ಯಾ ಮ್ಯಾಗ ದಾಳಿ ಅಂತ ಕೊಟ್ಟಿದ್ದಾರೆ. ನೀವೆಲ್ಲ ಓದ್ತಿರ್ಬೇಕು ಇವ ಅಂತಾರಾಷ್ಟ್ರೀಯ ಕರೆಂಟ್ ಅಫೇರ್ಸ್. ಈ ನೋಡ್ರಿ ಯಾವ ದೇಶದ ಮಧ್ಯೆ ಯುದ್ಧ ಆಡೋದ ನೋಡ್ರಿ, ಅವ್ರು ಕರೆಂಟ್ ಓದ್ತಿರ್ಬೇಕು. ಉಕ್ರೇನ್ ಮತ್ತೆ ರಷ್ಯಾ ಯುದ್ಧ ಆಡೋದು ಹೌದಂತೀರಿ. ಇದು ನೋಡ್ರಿ 2022 ಸ್ಟಾರ್ಟ್ ಆಗ್ಯದ. ಉಕ್ರೇನ್ ಆಕ್ಚುಲಿ ಮಹಾ ಸಣ್ಣದರಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಅದಲ್ವಾ? ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಉಕ್ರೇನ್ ದೇಶದ ರಾಜಧಾನಿ ಯಾವಾಗಿರ್ಬೋದ್ರಿ? ಉಕ್ರೇನ್ ದೇಶದ ರಾಜಧಾನಿ ಕ್ಯೂ. ಯಾವ್ದು ಹೇಳ್ರಿ? ಕ್ಯೂ ಅಂತಕ್ಕಂಥದಲ್ವಾ? ಅಧ್ಯಕ್ಷರಾದರಿ ಜೆಲೆನ್ಸ್ಕಿ. ಯಾಕೆ? ವಾಲ್ಡಿಮಿರ್ ಜೆಲೆನ್ಸ್ಕಿ. ರಷ್ಯಾದ ವಾಲ್ಡಿಮಿರ್ ಪುಟಿನ್. ಯಾರು ಹೇಳ್ರಿ? ಪುಟಿನ್ ಅಂತಕ್ಕಂಥದಲ್ವಾ? ಪುಟಿನ್ ನೋಡ್ರಿ ಅನ್ಕೋತೀರಿ. ಮನ್ ಭಾರತ ದೇಶಕ್ಕೆ ಬಂದಿರಿ ನೋಡ್ರಿ. ಅವ್ರ ರಾಜ್ಯ ಪ್ರಭುತ್ವ ಮೇಡಮ್, ಅವ್ರದೇ ಅದಾರ ಕುಟುಂಬ ರೀ ಮೇಡಮ್, ರಾಜಪ್ರಭುತ್ವ ಇದ್ದಂಗ. ಮತ್ ಇದು ಹೆಂಗೆ ಕಿಮ್ ಜಾಂಗ್ ಇಲ್ರಿ, ಹಂಗೆ ಇವ್ರದ್ದು ಅಂದ್ರೆ ಇವ್ರದ್ದು ಅಧ್ಯಕ್ಷರ ಪ್ರಧಾನ, ಬಟ್ ಇವ್ರದೇ ಅದಾರಿ. ಯಾವ ಎಂತ ಜೈಲ್ಗಳು ಗೊತ್ತೇನ್ರಿ? ಬಹಳ ಡೇಂಜರ್ ಜೈಲ್ಗಳು ಅವ್ರ ರಷ್ಯಾದಾಗ, ಕಠಿಣವಾದ್ರಿ. ಅದಕ್ಕೆ ನೋಡ್ರಿ ಈಗ ಅಮೆರಿಕ ರಷ್ಯಾ ಆಗ್ ಬರಂಗಿಲ್ಲ, ಅದಲ್ವಾ? ಈಗ ಅಮೆರಿಕ ಏನ್ ಮಾಡ್ತದೆ ಗೊತ್ತ? ರಷ್ಯಾಕ್ಕ ಬಗ್ ಬಡಿಬೇಕಂತ ಒಂದು ಒಕ್ಕೂಟ ಸ್ಥಾಪನೆ ಮಾಡ್ತಾರೆ, ಮಿಲಿಟರಿ ಒಕ್ಕೂಟ. ಯಾವ್ದ್ರದ್ದು ಮಿಲಿಟರಿ ಒಕ್ಕೂಟ? ಯಾವ್ದು ಮಿಲಿಟರಿ ಒಕ್ಕೂಟ ರೀ? ಈಗ ಗೊತ್ತಿರ್ಬೇಕ್ರಿ, ಅದು ಪ್ರಪಂಚದ ಅತಿ ದೊಡ್ಡ ಮಿಲಿಟರಿ ಒಕ್ಕೂಟ ಅಂತ ಕರೀತಾರೆ ಮೇಡಮ್. ಪ್ರಪಂಚದ ಅತಿ ದೊಡ್ಡ ಮಿಲಿಟರಿ ಒಕ್ಕೂಟ ರಾರಿ ಭಾರತ, ಅದು ಅಮೆರಿಕದ ರೀ. ರಷ್ಯಾದ ವಿರುದ್ಧ ಹೋರಾಟ ಮಾಡ್ಬೇಕಂತ ಸ್ಥಾಪನೆ ಮಾಡ್ತಾರೆ. ಏನಂತೀರಿ? ನನ್ನ ನಗಿತಿರ್ಬೇಕು ಗುಂಡ್ಗಳು, ಹಂಗೆ ಪ್ರಯತ್ನ ಮಾಡ್ತಿರ್ಬೇಕು. ಪ್ರಯತ್ನ ಸರ್ವಸಿದ್ಧಿ ಸಾಧನ. ಸದ್ಯ ಗೊತ್ತಿರೋ ಪ್ರಪಂಚದ ಅತಿ ದೊಡ್ಡ ಮಿಲಿಟರಿ ಒಕ್ಕೂಟ ಅಂತ ಗೊತ್ತೇನ್ರಿ? ಅಕ್ಕದಾರ ಯಾವ್ದಪ್ಪ ಅಂದ್ರೆ ನ್ಯಾಟೋ ಅದ ನೋಡ್ರಿ. ಯಾವ್ದಾಗ ಗೊತ್ತಿ? ನ್ಯಾಟೋ ಅಂತಕ್ಕಂಥ. ಯಾವ ಹೇಳ್ರಿ? ನ್ಯಾಟೋ. ಹೆಂಗ್ರಿ ನೆನಪದಾರ? ನ್ಯಾಟೋ ಎಷ್ಟವ ಕಂಟ್ರಿಗಳು? 32 ಅವರಿ, 32 ರಾಷ್ಟ್ರಗಳು ಅವರಿ. ಅದ ನ್ಯಾಟೋ ಅಂದ್ರೆ ಹೇಳ್ರಿ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ನೋಡಿ, ನ್ಯಾಟೋ ಅಂದ್ರೆ ಗೊತ್ತಿರ್ಬೇಕು, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಅಂತ ಗೊತ್ತೇನ್ರಿ? ಆರ್ಗನೈಸೇಷನ್. ಯಾವ ನೇಷನ್ ಹೇಳ್ರಿ? ಆರ್ಗನೈಸೇಷನ್ ಅಂತಕ್ಕಂಥದ್ದು. ಬಟ್ ನೋಡ್ರಿ, ಇದು ಸ್ಥಾಪನೆ ಮಾಡಿದ ಅಮೆರಿಕ. ಇದು ಯಾವ ದೇಶದ ವಿರುದ್ಧ ಗೊತ್ತೇನ್ರಿ? ರಷ್ಯಾದ ವಿರುದ್ಧ. ಅಂದ್ರೆ ರಷ್ಯಾಕ್ ಮುಂಚೆ ಒಂದು ಒಕ್ಕೂಟ ಕರೀತಾರೆ ನೋಡ್ರಿ ಮೇಡಮ್. ಏನ್ ಕರೀತಿದಾರ್ರಿ ರಷ್ಯಾಕ್ ಮುಂಚೆ ರೀ? ವೆರಿ ಗುಡ್, USSR. ಹಾ, ಏನ್ ಮೇಡಮ್? USSR. ಯೂನಿಯನ್ ಆಫ್ ಏನ್ ಗೊತ್ತೇನ್ರಿ? ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್. ಯಾವ ಪಬ್ಲಿಕ್? ಯೂನಿಯನ್ ಆಫ್ ಸೋಷಿಯಲಿಸ್ಟ್ ಅದಲ್ವಾ? ಸೋವಿಯತ್ ಏನ್ ಗೊತ್ತೇನ್ರಿ? ರಿಪಬ್ಲಿಕ್. ಯಾವ ಪಬ್ಲಿಕ್? ರಿಪಬ್ಲಿಕ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಮುಂದ ರಷ್ಯಾನ್ ಕರೀತಾರಲ್ವಾ? ಬಟ್ ಗೊತ್ತಿರ್ಲಿ. ಇವಾಗ ಎಲೆನಾ ರೈಬಾಕಿನ್ ಅಂತಕ್ಕಂಥ ಯಾವ ದೇಶ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ರಷ್ಯಾ ದೇಶ. ಯಾವ ದೇಶ? ರಷ್ಯಾ ದೇಶ, ಅದಲ್ವಾ? ಸರ್ ನೋಡ್ರಿ ಗೊತ್ತಿರ್ಲಿ, ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಸ್ಥಾಪನೆ ಐತಲ್ರಿ. ಎಷ್ಟು ಸ್ಥಾಪನೆ? 1905. ವೆರಿ ಗುಡ್, ಅದಲ್ವಾ? ನಂತರ ಬಂದಾಗ ಎರಡನೇದಕ್ಕೆ ಹೋಗಮ್ರಿ. 32 ಅವರ ಮೇಡಮ್. 32 ಅಂತಾರಲ್ರಿ, 32. ಹಾ, 32 ಅವರ್. ಮತ್ತೆ ನ್ಯಾಟೋದಾಗ ಒಂದ್ ವಿಧಿ ಬರುತ್ತೆ ಮೇಡಮ್. ನ್ಯಾಟೋದಾಗ ಒಂದ್ 5ನೇ ವಿಧಿ ಅಂತ ಬರುತ್ತೆ ಮೇಡಮ್. ವಿಧಿಗಳು ಬರ್ತಾವ, ಒಂದ್ 5ನೇ ವಿಧಿ ಹೇಳ್ತಾರೆ. ನ್ಯಾಟೋದ 5ನೇ ವಿಧಿ ಏನ್ ಹೇಳ್ಬೋದ್ರಿ? ನ್ಯಾಟೋದು ಈಗ ನೋಡಿ, ನ್ಯಾಟೋ ಆಕ್ಚುಲಿ ನೋಡ್ರಿ, ಈಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೆದ ಯಾಕೆ ನಡೆದ ಗೊತ್ತೇನ್ರಿ? ಯಾಕೆ ನಡೆದ? ಯಾರು ಹೇಳ್ಬೋದ್ರಿ? ನೋಡ್ರಿ, ರಷ್ಯಾ ಉಕ್ರೇನ್ ಯುದ್ಧ ನಡೆದ್ರಿ. ಏನ್ ಗೊತ್ತೇನ್ ಕೇಳ್ರಿ. ಇವಾಗ ಉಕ್ರೇನ್ ಅಂತ ಏನ್ ಗೊತ್ತೇನ್? ನ್ಯಾಟೋಕ್ ಸೇರ್ಪಡೆ ಆಗ್ತೇನೆ ಅಂತದ್ರಿ. ರಷ್ಯಾ ಅಂತರಿ ನ್ಯಾಟೋಕ್ ಸೇರ್ಪಡೆ ಆಗ್ಬೇಡ. ಈ ರಷ್ಯಾ ನೋಡ್ರಿ ನ್ಯಾಟೋಕ್ ಯಾಕೆ ಸೇರ್ಪಡೆ ಆಗ್ಬಾರ್ದಲ್ಲ ಗೊತ್ತೇನ್ರಿ? ಆಗ್ಬೇಡಂತಿ. ಚಿಕ್ಕ ರಾಷ್ಟ್ರ. ಇನ್ನೊಂದ್ ಕೇಳ್ರಿ, ಈಗ ನೋಡ್ರಿ 32 ರಾಷ್ಟ್ರ ಅಂತ ಹೇಳಿ ನೋಡ್ರಿ. 32 ರಾಷ್ಟ್ರ ಸಪೋಸ್ ಇದೊಂದು ರಾಷ್ಟ್ರ, ಒಂದು ಫಿನ್ಲ್ಯಾಂಡ್ ಅಂತ ತಿಳ್ಕೊಡ್ರಿ. ಈಗ ಒಂದ್ ರಾಷ್ಟ್ರದಾಗ ನೋಡ್ರಿ, ಈ 32 ಬಿಟ್ಟು ಬೇರೆ ರಾಷ್ಟ್ರ ಯಾವ್ದೋ ಒಂದು ರಾಷ್ಟ್ರ ಇದ್ ರಾಷ್ಟ್ರ ಯುದ್ಧ ಮಾಡೋದ್ ತಿಳ್ಕೊಡ್ರಿ.
ಆ ಯುದ್ಧ ಮಾಡ್ದ ಏನ್ ಗೊತ್ತೇನ್ರಿ ನ್ಯಾಟೋದ 5ನೇ ಯುದ್ಧ ಏನ್ ಹೇಳ್ತದೆ ಗೊತ್ತೇನ್ರಿ 32 ರಾಷ್ಟ್ರಗಳು ಸೇರಿ ಈ ವಿರುದ್ಧ ರಾಷ್ಟ್ರದ ಮೇಲೆ ಗೊತ್ತು ಯುದ್ಧ ಮಾಡ್ಬೇಕಂತ ಹೇಳ್ತದ್ರಿ. ಈಗ ನೋಡಿ ಉಕ್ರೇನ್ ಏನಾದ್ರು ನ್ಯಾಟೋ ಸೇರ್ಪಡೆ ಅಂತ ತಿಳ್ಕೊಡ್ರಿ, ಈ ರಷ್ಯಾ ಸಣ್ಣ ಪಟ್ಟು ಯುದ್ಧ ಮಾಡ್ತಂತ ತಿಳ್ಕೊಡ್ರ, ಅವಾಗ 32 ರಾಷ್ಟ್ರಗಳು ಸೇರಿ ರಷ್ಯಾದ ವಿರುದ್ಧ ಹೋರಾಟ ಮಾಡ್ಬೇಕಂತ ಹೇಳ್ತಾರೆ. ಅದಕ್ಕೆ ನೋಡಿ ಪ್ರಪಂಚದ ಅತಿ ದೊಡ್ಡ ಮಿಲಿಟರಿ ಒಕ್ಕೂಟ ನ್ಯಾಟೋ ಸ್ನೇಹಿತರೆ. ಈಗ ಅದು ಉಕ್ರೇನ್ ನೋಡಿ ನ್ಯಾಟೋ ಸೇರ್ಪಡೆ ಅಂತ ತಿಳ್ಕೊಡ್ರ, ಅಮೆರಿಕ ಎಲ್ಲಾ ಬರ್ತಾವ. ಅಂದ್ರೆ ನೋಡಿ ಉದ್ದೇಶ ಏನ್ ಗೊತ್ತೇನ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕಂದ್ರೆ ಈಗ ನೋಡಿ ಎಕ್ಸಾಂಪಲ್ ರೀ, ನಿಮ್ ಕುಟುಂಬ ಅಂತ ತಿಳ್ಕೊಡ್ರಿ, 10 ಮಂದಿ ಕುಟುಂಬ ಅಂತ ತಿಳ್ಕೊಡ್ರಿ. ನಿಮ್ ಕುಟುಂಬದವ್ರಿಗೆ ಯಾರೋ ಒಬ್ಬರಿಗ ಬೇರೆ ಕುಟುಂಬದ ಕೆಂಗರ್ ಅಂದ್ರೆ ನಿಮ್ ಭಾಷೆದ ಪ್ರಕಾರ ಯಾರೇ ಬದ್ರ ಅಂತ ತಿಳ್ಕೊಡ್ರಿ, ನೀವು ಕುಟುಂಬದ 10 ಮಂದಿ ಹೋಗ್ತಿರಿ ಪಾಪ ಅನ್ನಾಕ. ಯೂನಿಟಿ ಅಂದ್ರೆ ಹಂಗೆ ನ್ಯಾಟೋದಾಗ ಕೊಡ್ರಿ. ಈ ನ್ಯಾಟೋದ ಯಾವ ರಾಷ್ಟ್ರ ಇರುತ್ತೆ ನೋಡ್ರಿ, ಯಾವ್ದೇ ಒಂದ್ ರಾಷ್ಟ್ರ ಬೇರೆ ರಾಷ್ಟ್ರ ಏನ್ ಗೊತ್ತೇನ್ರಿ ಯುದ್ಧ ಮಾಡ್ತಂತ ತಿಳ್ಕೊಡ್ರ, 32 ರಾಷ್ಟ್ರಗಳು ಸೇರಿ ಯುದ್ಧ ಮಾಡ್ಬೇಕಂತ ಈ ನ್ಯಾಟೋದ 5ನೇ ತಿಳಿಸ್ತಾನೆ ಇದಾರೆ. ರಷ್ಯಾ ಇಲ್ರಿ ಮೇಡಮ್, ಅದು ರಷ್ಯಾದ ಅಪೋಸಿಟ್ ಅದಾರ ಮೇಡಮ್. ಮೇಡಮ್ ಈಗ ನೋಡ್ರಿ ಪ್ರಪಂಚದಾಗ ಕೇಳ್ರಿ, ಈ ಪ್ರಪಂಚ ಆಗಿರ್ಬೋದು, ಕ್ಲಾಸ್ ರೂಮ್ ಆಗಿರ್ಬೋದು, ಊರಾಗ ಇಬ್ರು ಶ್ರೀಮಂತ ವ್ಯಕ್ತಿಗಳು ಹೊಂದಿರಲ್ರಿ, ಒಂದ್ ಕ್ಲಾಸ್ ಇಬ್ರು ಟಾಪರ್ ಹೊಂದಿರಂಗಿಲ್ರಿ. ಈ ಪ್ರಪಂಚದ 2 ಬಲಿಷ್ಠ ರಾಷ್ಟ್ರಗಳು ಹೊಂದಿರಂಗಿಲ್ಲ. ಈಗ ನೋಡ್ರಿ ನ್ಯಾಟೋ ಸ್ಥಾಪನೆ ಮಾಡಿದ್ರಿ. ಈಗ ರಷ್ಯಾ ಇಲ್ರಿ ಮೇಡಮ್, ರಷ್ಯಾದ ಅಪೋಸಿಟ್ ಅದ್ರಿ. ಹಾ ರೀ, ಈಗ ನೋಡ್ರಿ ಅಮೆರಿಕದ ನೋಡ್ರಿ, ಅಮೆರಿಕನ್ ಮಾಡ್ತದ ಗೊತ್ತೇನ್ರಿ ಬಲಿಷ್ಠವಾದಲ್ರಿ. ಈಗ ಅಮೆರಿಕನ್ ಮಾಡ್ತದ ಗೊತ್ತೇನ್ ನ್ಯಾಟೋಗ್ ಬಗ್ ಬಡಿಬೇಕಂತ ಮೀನ್ಸ್ ರಷ್ಯಾದ ವಿರುದ್ಧ ಹೋರಾಟ ಮಾಡ್ಬೇಕಂತ ಅಮೆರಿಕ ನ್ಯಾಟೋ ಅಂತಕ್ಕಂತ ಒಕ್ಕೂಟ ಸ್ಥಾಪನೆ ಮಾಡ್ತಾರೆ. ಭಾರತ ಅದಂತೀರಿ ಇಲ್ಲ ಅಂತೀರಿ, ಏನಂತೀರಿ ಮೇಡಮ್, ಅದಂತೀರಿ ಇಲ್ಲ ಅಂತೀರಿ? ಹಾ ರೀ, ನೋಡ್ರಿ ನಮ್ಗ ಅವಕಾಶ ಅದ ರೀ ನ್ಯಾಟೋಗ ಎಕ್ಚುಲ್ ನಾಡ್ದಾಗ ಕರಿಲ್ತಾರ, ಬರ್ರಿ ಭಾರತ ಅಂತಾರ. ಬಟ್ ನಾವ್ ಸೇರ್ಪಡೆ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಹೇಳ್ರಿ, ಮೇನ್ ಉದ್ದೇಶ ಇದು ರಷ್ಯಾದ ಅಪೋಸಿಟ್ ಅದ ರೀ ನ್ಯಾಟೋ. ನಾವ್ ನೋಡ್ರಿ ಕಷ್ಟದ ಕಾಲದಾಗ ಸುಖ ಟೈಮ್ದಾಗ ಹಿಂದ್ ನಿಂತಿದ ಅಣ್ಣ ಯಾರು ಗೊತ್ತ, ರಷ್ಯಾ ಅಂತಕ್ಕಂಥದ್ರಿ. ಈ ಅಮೆರಿಕ ಹೆಂಗ್ ಗೊತ್ತೇನ, ನಾ ಕುತ್ತನ ಘರಕ್ಕ ನಾ ಘಾಟ್ಕ ಇದ್ದಂಗ್ರಿ. ಅಮೆರಿಕ ನಾ ಕುತ್ತನ ಘರಕ್ಕ ನಾ ಘಾಟ್ಕ ಇದ್ದಂಗ ಅದ. ಈ ಕಡೆ ಬರ್ತದ ಆ ಕಡೆನು. ಈಗ ನಮ್ಗ್ ಸಪೋರ್ಟ್ ಮಾಡ್ತದ್ರಿ, ಪಾಕಿಸ್ತಾನ ಸಪೋರ್ಟ್ ಮಾಡ್ತದ್ರಿ. ಬಟ್ ನೋಡ್ರಿ ಈಗ 3-4 ಸರಿ ಯುದ್ಧ ಆಗತ್ತೆ ನೋಡ್ರಿ, ಆ ಯುದ್ಧದಾಗ ನಾವ್ ಹಿಂದ್ ಬೆನ್ನಿಂದ ನಿಂತೇವ ಅಂತ ಗೊತ್ತಿ ರಷ್ಯಾ ಅಂತಕ್ಕಂಥದ್ದು. ಅದೆಲ್ಲ ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಪ್ರಪಂಚದ ಅತಿ ದೊಡ್ಡ ಒಕ್ಕೂಟ ಮಿಲಿಟರಿ ಒಕ್ಕೂಟ ಸ್ಥಾಪನೆ ಮಾಡಿದ ದೇಶ ಅಮೆರಿಕ ಅಥವಾ USA. ಬಟ್ ನೋಡ್ರಿ ಇವನ್ಗೆ ಇನ್ನೊಂದೇನ್ ಗೊತ್ತೇನು ಪ್ರಮುಖವಾಗಿ ಗೊತ್ತಿರ್ಲಿ, ಈ ರಷ್ಯಾದ ಈಗ ನೋಡಿ ಮೊದಲ ಒಕ್ಕೂಟ ಹೆಸರು ಗೊತ್ತೀನಿ USSR. ಈಗ ಹಂಗ ನ್ಯಾಟೋ ಅಂತ ಅಮೆರಿಕ ನೋಡ್ರಿ, ಇವಾಗ ರಷ್ಯಾದ ಗೊತ್ತಿ USSR ಅಂತಕ್ಕಂಥ ಇದೆ. ಅದಕ್ಕೆ ಹೇಳ್ರಿ USSR ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಇದ್ರ ಬಗ್ಗೆ. ಆಮೇಲೆ ಇವಾಗ ಏಷ್ಯಾ ಖಂಡದ ನ್ಯಾಟೋ ಅಂತ ಕರೀತಾರೆ ಮೇಡಮ್. ಏಷ್ಯಾ ಖಂಡದ ನ್ಯಾಟೋ ಹೇಳ್ತೀನಿ ನೋಡ್ರಿ, ಏಷ್ಯಾ ಖಂಡದ ನ್ಯಾಟೋ ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತಕ್ಕಂಥದ್ದು. ಆಮೇಲೆ ಇನ್ನೊಂದ್ ಬರ್ತದೆ I2U2 ಅಂತಕ್ಕಂಥದ್ದು ಹೇಳ್ತೀನಿ ನೋಡ್ರಿ. I2U2 ಕೇರಿಂದ I2U2 ಕೇರಿ I2U2 ಅಂದ್ರೆ ಐ ಅಂದ್ರಿ ಇಂಡಿಯಾ ಮತ್ರಿ ಇಸ್ರೇಲ್, ಯಾವ್ದಲ್ರಿ ಇಸ್ರೇಲ್ ಹೌದಲ್ವಾ. ನಂತರ ಬಂದ ಯೂಟನ್ ಬಂದಾಗ USA ಮತ್ರಿ UAE ಹೌದಲ್ವಾ. ಇರ್ಲಿ ಅದೆಲ್ಲ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತೈತಿ. ಕಿಲ್ಲೆ ಬರೀವಾಗ ಆ ಕಡೆ ಹೋಗೋದ್ ಬೇಡ್ರಿ. ಪ್ರಮುಖವಾಗಿ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಬಂದಾಗ ಯಾವ್ದು ಹೇಳ್ರಿ, 2ನೇದೇ ಓದ್ರಿ. ಟೈಮ್ ಆಯ್ತೇನ್ರಿ, ಏನ್ರಿ ಮೇಡಮ್? ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಫ್ರೆಂಚ್ ಓಪನ್ ಟೆನ್ನಿಸ್. ಯಾವ ಓಪನ್ ಟೆನ್ನಿಸ್ ರೇ? ಫ್ರೆಂಚ್ ಅನ್ ಗೊತ್ತೇನು, ಫ್ರೆಂಚ್ ಓಪನ್ ಟೆನ್ನಿಸ್ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರಲ್ವಾ. ಫ್ರೆಂಚ್ ಓಪನ್ ಟೆನ್ನಿಸ್ ಅಂತಕ್ಕಂಥ ಫ್ರೆಂಚ್ ಓಪನ್ ಸರ್ ಟೆನ್ನಿಸ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ. ಮುಂಬರುವ ನಿಮ್ಮ ಪ್ರೀತಿಯ ಜಿತೆಸ್ಟ್ ಆಗಿರ್ಬೋದು, ಎಚ್ ಆಗಿರ್ಬೋದು ಹೇಳ್ತೀನಿ ಅವೆಲ್ಲ. ನಾ ಈಗ ಚೆನ್ನಾಗ್ ಮಾಡೀನಿ ಆಸ್ಟ್ರೇಲಿಯಾ ಮೇಡಮ್. ಟೋಟಲ್ ಮೇಡಮ್ ಈಗ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಜೊತೆ ನೋವಾಕ್ ಜೊಕೋವಿಕ್ ಬರ್ತಾರೆ. 24 ಎಲ್ಲ ಹೇಳ್ತೀನಿ, ಲಾಸ್ಟ್ ಹೇಳ್ತೀನಿ ನೋಟ್ದಾಗ ಹೇಳ್ತೀನಿ. ಅತಿ ಹೆಚ್ಚು ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಅವನೇ ಬರ್ತಾನೆ. ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಹೇಳ್ತೀರ ಪರ್ಟಿಕ್ಯುಲರ್. ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೋಟಲ್ ಈ ಗ್ರ್ಯಾಂಡ್ ಸ್ಲಾಮ್ ನಾಗ ಅತಿ ಹೆಚ್ಚು ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ನೋವಾಕ್ ಜೊಕೋವಿಕ್. ಮಹಿಳೆಯರಂದಾಗ ಮಾರ್ಗರೆಟ್ ಅಂತ ಬರ್ತಾರೆ. ಮಾರ್ಗರೆಟ್ ಕೇಳಿದ್ರೆ ಸರ್ ಅವರು ಕೂಡ 24 ಕೊಡ್ತಾರೆ. ಹಾ ಈಗ ಮಾರ್ಗರೆಟ್ ಅದ ರೀ. ಮೊದಲು ರಫೇಲ್ ನಾಡಲ್ ಇದ್ದವ್ರಿ. ರಫೇಲ್ ನಾಡಲ್ ಕೇರಲ್ಲ ಎಲ್ಲ ಹೇಳ್ತೀನಿ, ಹೆಸರು ಹೇಳ್ತೀನಿ ಅದಲ್ವಾ. ಫ್ರೆಂಚ್ ಓಪನ್ ಟೆನ್ನಿಸ್ ಯಾವ ಸ್ಥಾಪನೆ ಆಗಿರ್ಬೋದು? ಫ್ರೆಂಚ್ ಓಪನ್ ಟೆನ್ನಿಸ್ ರೀ. ಏನಂತೀರಿ ಹೇಳ್ಬೋದ್ರಿ? ಫ್ರೆಂಚ್ ಓಪನ್ ಟೆನ್ನಿಸ್ ಮುಗಿತೀರಿ ನನ್ಕೊಂಡು ಇವತ್ತು ಹೊಸ ಬ್ಯಾಚ್ದವ್ರು ಹೇಳ್ಬೋದು. ಅದಕ್ಕೇನಿಲ್ರಿ, ಅದ ನಿಮ್ಗೂ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲರಿಗೆ ರೀ ಅದಲ್ವಾ. ಏನಂತೀರಿ क्या बोलते कंपनी? ಓ ಕಮಾಯಿ, ಓ ಲಿವ್ಲಾ ಕಾ ತುಮಿ. ಹಾ ನೋಡೋದಲ್ವಾ, ನೋಡಿ ಹೇಳ್ಬೋದಾ?
ನೋಡ್ರಿ ಫ್ರೆಂಚ್ ಓಪನ್ ಟೆನ್ನಿಸ್ ಅಂತಕ್ಕಂಥ ಸ್ಥಾಪನೆ ಆದ ವರ್ಷ ಕೇಳ್ರಿ 1891 ಎಷ್ಟೊಂದು 91 ಸರ್ ಕೇಳ್ತಿರ್ತಾರ ನೋಡಿ. ಫ್ರೆಂಚ್ ಓಪನ್ ಟೆನ್ನಿಸ್ ಸ್ಥಾಪನೆ ಆದ ವರ್ಷ 1891 ಈ ಫ್ರೆಂಚ್ ಓಪನ್ ಟೆನ್ನಿಸ್ ಎಲ್ಲಿ ನಡಿಬೋದ್ರಿ? ಓ ವೆರಿ ಗುಡ್ ಫ್ರಾನ್ಸ್ ಇಲ್ರಿ ಮೇಡಮ್, ಯಾರಿಸ್ ಗೊತ್ತೇನ್ರಿ ಸರ್? ನೋಡಿ ಫ್ರೆಂಚ್ ಓಪನ್ ಟೆನ್ನಿಸ್ ನಡೆಯುವ ಸ್ಥಳ ಗೊತ್ತಿರ್ಬೇಕು, ಪ್ಯಾರಿಸ್ ಅಂತಕ್ಕಂಥದ್ದು. ಪ್ಯಾರಿಸ್ ಇದು ಯಾಕೋ ಮುಜಂಗ್ ಕಾಣಿಸೋ ಟಾಪಿಕ್ ರೀ, ಅದಲ್ವಾ? ನೋಡ್ರಿ ಗೊತ್ತಿರ್ಬೇಕು ಅದಲ್ಲ, ಹೌದಲ್ರಿ? ಇದು ಇಂಪಾರ್ಟೆಂಟ್ ಭಾಗ ಇರ್ತದ್ರಿ, ಇದು ಗ್ರ್ಯಾಂಡ್ ಸ್ಲಾಮ್ ಇಂಪಾರ್ಟೆಂಟ್ ಭಾಗ ಇರ್ತರಿ, ಅದಲ್ವಾ? ಪ್ಯಾರಿಸ್ ಕೇಳಿ ಪ್ಯಾರಿಸ್ ಯಾವ ದೇಶದಾಗ ಬರ್ತದ್ರಿ? ಫ್ರಾನ್ಸ್ ದೇಶದಾಗ. ರಾಜಧಾನಿ ಪ್ಯಾರಿಸ್. ಕರೆನ್ಸಿ ಯಾವ್ದರಿ? ಫ್ರಾನ್ಸ್ ದೇಶ ಕರೆನ್ಸಿ ಅಂದ್ರೆ ನಾಣ್ಯ ಅಂತಾರ ನೋಡ್ರಿ. ನಮ್ಮಲ್ಲಿ 10 ರೂಪಾಯಿ 20 ರೂಪಾಯಿ ಅಂತಾರ ನೋಡ್ರಿ. ಏನಂತೀರಿ? ಪೇಸೋ. ಏನ್ ಶಾಣ್ಯ, ಏನ್ ಸುದ್ದಿ. ಪೌಂಡ್ ಮೇಡಮ್ ಇಂಗ್ಲೆಂಡ್ ರೀ. ಡಾಲರ್ ಇವ್ರು ಯಾರು? ಇವ್ರು. ಮತ್ ಇನ್ನೊಂದೇನ್ ಗೊತ್ತೇನ್ರಿ? ಪ್ರಮುಖ ಪ್ರಪಂಚದ ನೋಡ್ರಿ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿ GST ಬಯಸಿದ ದೇಶ ಫ್ರಾನ್ಸ್ ದೇಶ. GST ಕೇಳಿದಿರಲ್ಲ? GST ಗೂಡ್ಸ್ ಅಂಡ್ ಸರ್ವಿಸಸ್. ಹಿಂಗೆ ಒಂದ್ ಕಡೆ ಎಲ್ಲೋ GST ಹೇಳಲ್ತಾರಿ. GST ಫುಲ್ ಫಾರ್ಮ್ ಕೇಳಿದ್ರೆ ಗುಡ್ ನೈಟ್ ಸ್ವೀಟ್ ಡ್ರೀಮ್ ಟೇಕ್ ಕೇರ್ ಅಂತಂದ್ರ ಅದೆಲ್ಲ ಯಾರೇ ಅಂದಿಲ್ಲ, ಹೌದಲ್ಲ? ಹಿಂಗೆ ಅಂದ್ರೆ ಯಾರು, ಅದಲ್ವಾ? GST ಏನ್ ಗೊತ್ತೇನ? ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತಕ್ಕಂಥದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ, ಅದಲ್ಲ? ಬರ್ರಿ ಮೊಟ್ಟ ಮೊದಲ ಬಾರಿ ಇಲ್ಲೇ ಬಳಸ್ತಾರ ಫ್ರಾನ್ಸ್ 1954. ಎಷ್ಟ್ ನಾಲ್ಕ್ರಿ? 54 1954 ಅಂತಾರ ನೋಡ್ರಿ. ಇಂತ GST ಪಿತಾಮಹ ಯಾರದಾರಿ? ಅಸಿಂದಾಸ್ ಗುಪ್ತಾ. ಸ್ನೇಹಿತರೆ ಗೊತ್ತಿರ್ಲಿ, ನಮ್ ಭಾರತ ದೇಶಕ್ಕೆ ಏನ್ ಗೊತ್ತೇನ್ರಿ? ಈ GST ಅಂತಕ್ಕಂಥದ್ದು ಯಾವ ಸಮಿತಿ ಮೂಲಕ ಜಾರಿಗೆ ಬಂದಿರ್ಬೋದ್ರಿ? ವೆರಿ ಗುಡ್, ವಿಜಯ್ ಕೇಳ್ಕರ್ ಸಮಿತಿ. ಯಾಕೆ ಕೇಳ್ಕರ್ ಸಮಿತಿ? ಆಮೇಲೆ ನೋಡ್ರಿ, ನಮ್ ಭಾರತ ದೇಶಕ್ಕೆ GST ಯಾವ ದೇಶದಿಂದ ಎರವಲು ಪಡ್ಕೋತಾರೆ? ವೆರಿ ಗುಡ್, ಕೆನಡಾ ದೇಶದ ರಾಜಧಾನಿ ಯಾವ್ದರಿ? ಓ ಮತ್ತೇನು ಒಟ ಹಚ್ಚಿದ ಮಾಸ್ತರ್ ನಂಗಿದೆ. ಮತ್ತೆ ರಾಜಧಾನಿ ಅದ ರೀ ಒಟವ ಅಂತಕ್ಕಂಥದಲ್ವಾ? ಗೊತ್ತಿರ್ಲಿ, ಬರ್ಬರ್ ಅದಲ್ವಾ? ನೆಕ್ಸ್ಟ್ ಈ ಫ್ರೆಂಚ್ ಓಪನ್ ಟೆನ್ನಿಸ್ ಅಂತಕ್ಕಂಥ ಯಾವ ಕೋರ್ಟ್ ನ ನಡಿಬೋದ್ರಿ? ಯಾವ ಕೋರ್ಟ್ ಮಗ? ಕೋರ್ಟ್ ಕರೆನ್ಸಿ ಯೂರೋ ಮೇಡಮ್, ಕರೆನ್ಸಿ ಯೂರೋ ಅದ ರೀ. ಇದು ಯಾವ ಕೋರ್ಟ್ ನ ನಡಿಬೋದ? ಮ್ಯಾಟ್ ಅಂತಾರ ನೋಡ್ರಿ, ಮ್ಯಾಟ್. ಸಾಫ್ ಕೋರ್ಟ್. ಅದು ಹಾಡಿದು ಸಾಫ್ ಅಲ್ಲಿ ಮೇಡಮ್, ಸಾಫ್ಟ್ ಏನ್ರಿ ಅಲ್ಲಿ ಮೇಡಮ್ ಅವಾಗ ಹೇಳ್ತಿದ್ರ ನೋಡ್ರಿ. ಏನ್ ಹುಲ್ಲಲ್ರಿ, ಕ್ಲೇ ಕೋರ್ಟ್. ಅಂದ್ರೆ ಮಣ್ಣಿನ ಅಂತಾರಲ್ರಿ. ಮಣ್ಣಿನ ಏನ್ ಗೊತ್ತಿರ ಅಂಕಣ ಅಂತಕ್ಕಂಥಲ್ವಾ? ನೋಡ್ರಿ ಗೊತ್ತಿರ್ಲಿ, ಮಣ್ಣಿನ ಏನ್ ಗೊತ್ತಿಲ್ಲ, ಮಣ್ಣಿನ ಅದಲ್ವಾ ಅಂಕಣ ಅಂತಕ್ಕಂಥದ್ದು, ಕೋಟ್ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಪ್ರಮುಖವಾಗಿ ಮಣ್ಣಂತ ನೋಡಿರಲ್ರಿ, ಮಣ್ಣ ಹೆಂಗಿರುತ್ತೆ? ಮಣ್ಣು ಸೇಮ್ ಮಣ್ಣಿದ್ದಂಗೆ ಇರ್ತಾರದಲ್ವಾ? ಮಣ್ಣಿನಲ್ಲಿ ಕಂಡು ಬರುವ ಆಮ್ಲ ಹ್ಯೂಮಿಕ್ ಆಮ್ಲ. ಯಾವ ಆಮ್ಲ? ಹ್ಯೂಮಿಕ್ ಆಮ್ಲ. ಮತ್ತೇನ್ ಗೊತ್ತೇನ್ರಿ? ಈ ಮಣ್ಣದ ನೋಡ್ರಿ, ಈ ಮಣ್ಣು ಸಂರಕ್ಷಣೆ ಮಾಡ್ಬೇಕಂತ ವಿಶ್ವ ಮಣ್ಣಿನ ದಿನ ಆಚರಣೆ ಮಾಡ್ತಾರೆ. ಡಿಸೆಂಬರ್ 5 ಯಾವ ದಿನ ರೀ? ವಿಶ್ವ ಮಣ್ಣಿನ ದಿನ, ಹೌದಲ್ವಾ? ಗೊತ್ತಿರ್ಲಿ. ಅತ್ಯಂತ ಫಲವತ್ತಾದ ಮಣ್ಣು ಮೆಕ್ಕಲು ಮಣ್ಣು. ಕ್ಯಾ ಅಲ್ವೇಲ ಸೈಲ್ ಇಂಗ್ಲಿಷ್ ಬೋಲ್ತೆ. ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಆಮೇಲೆ ಈ ಮಣ್ಣನ್ ಬಂದಾಗ ಕೇಂದ್ರೀಯ ಮಣ್ಣು ಸಂಸ್ಕರಣ ಮಂಡಳಿ ಕಂಡ್ಬರ್ದ್ರಿ. ಮಧ್ಯಪ್ರದೇಶದ ಭೂಪಾಲ್ ಅಂತಕ್ಕಂಥಲ್ಲಿ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಏನ್ ಗೊತ್ತೇನ್ರಿ ಸರ್? ಮಣ್ಣನ್ ಬಂದಾಗ ಅತಿ ಹೆಚ್ಚು ಕೆಂಪು ಮಣ್ಣು ಕಂಡುಬರುವ ರಾಜ್ಯ ತಮಿಳ್ನಾಡು. ಕಪ್ಪು ಮಣ್ಣ ಮಹಾರಾಷ್ಟ್ರ. ಮಹಾರಾಷ್ಟ್ರ. ವೆರಿ ಗುಡ್, ಅದಲ್ವಾ? ಬರ್ರಿ ಬರ್ರಿ ಇವಾಗ ಇದು ಎಷ್ಟನೇ ಆವೃತ್ತಿ ನಡೆದಿರ್ಬಹುದ್ರಿ ಕೇಳ್ತಿರ್ತಾರಲ್ವಾ? ಏನಂತೀರಿ? ಪ್ರತಿ ವರ್ಷ ಏನಂತೀರಿ ಹೇಳ್ಬೋದ್ರಿ? ಏನ್ರಿ ಮೇಡಮ್? 25 ಅದಲ್ವಾ? 125 ಅದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಆವೃತ್ತಿ. ನೆಕ್ಸ್ಟ್ ಪುರುಷರ ಸಿಂಗಲ್ಸ್ ಇರುತ್ತ, ಯಾರಾಗಿರ್ಬೋದ್ರಿ? ಪುರುಷರ ಸಿಂಗಲ್ಸ್ ಇರುತ್ತೆ ನೋಡ್ರಿ. 2025 ನಡೆದಿಲ್ರಿ. 2025 ನಡೆದಾರೆ. 2025 ಏನ್ ಗೊತ್ತೇನು? ಫ್ರೆಂಚ್ ಓಪನ್ ಟೆನ್ನಿಸ್ ನ ಪುರುಷರ ವಿಜೇತ ಆಗಿರ್ಬೋದ್ರಿ. ಸಿಂಗಲ್ಸ್ ಇರುತ್ತ ಅವ್ರಲ್ರಿ ಮೇಡಮ್. ಯಾರು ಗೊತ್ತ? ಸೇಮ್ ಅವ್ರೇ ಅದಾರ. ಯಾರು ಗೊತ್ತೇನ್ರಿ? ಕಾರ್ಲೋಸ್ ಏನ್ ಗೊತ್ತೇನ್ರಿ? ಕಾರ್ಲೋಸ್ ಅಲ್ಕರಾಜ್ ಅಂತಕ್ಕಂತ ಏನ್ ಗೊತ್ತೇನ್ರಿ? ಅಲ್ಕರಾಜ್. ಸ್ವಲ್ಪ ಕರೆಂಟ್ ಅಫೇರ್ಸ್ ಕ್ಲಾಸ್ ಬೋರ್ ಆದಂಗ ಅನಿಸ್ತರಿ, ಹೌದಂತಿರ್ಲಿಲ್ಲ? ಅಂದ್ರೆ ಫಸ್ಟ್ ಬೋರ್ ಅನ್ಸ್ತು ಅನ್ಕೋತೀನ್ರಿ. ಹಂಗೆ ಇರುತ್ತೆ, ಸ್ವಲ್ಪ ಬೋರ್ ಯಾವಾಗಿರುತ್ತೆ ನೋಡೋದು ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ, ಹೌದಂತಿರ್ಲಿಲ್ಲ? ಅಂದ್ರೆ ಕಾರ್ಲೋಸ್ ಅಲ್ಕರಾಜ್ ಅಂತಕ್ಕಂಥವ್ರು ಯಾವ ದೇಶದವ್ರಿ? ಈಗ ಯಾವ್ದು ನೋಡ್ರಿ. ಸ್ಪೇನ್ ದೇಶ ನೋಡೋದಲ್ವಾ? ಸ್ಪೇನ್ ದೇಶ ಅಂತಕ್ಕಂಥದ್ದಲ್ವಾ? ಸ್ಪೇನ್ ದೇಶ ರಾಜಧಾನಿ ಯಾವ್ದಾರಿ? ನೋಡ್ರಿ ಮ್ಯಾಡ್ರಿಡ್ ಅಂತಕ್ಕಂಥದ್ದು. ಗೊತ್ತಿಲ್ಲ. ಮಹಿಳೆ ಒಬ್ರು ಯಾರಿಗೆ ಬಂದ್ರು? ಮಹಿಳೆಯರಿ 2025 ಫ್ರೆಂಚ್ ಓಪನ್ ಟೆನ್ನಿಸ್ ನ ಮಹಿಳಾ ಸಿಂಗಲ್ಸ್ ಇರುತ್ತೆ. ಯಾರಾಗಿರ್ಬೋದು ಮಹಿಳಾರಿ? ಏನಂತೀರಿ? ಹೋಗಿತೀರ ಒಂದ್ ಗುಂಡು? ಆಡ್ತಾರೆ ನೋಡ್ರಿ. ಯಾರಾಗಿರ್ಬೋದ್ರಿ ಅದಲ್ವಾ? ನೀವು ಬಂದ್ ಮಾಡ್ತೀರಿ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಮಹಿಳೆಯರ್ ಅಂತ ಬಂದಾಗ ಯಾರಾಗಿರ್ಬೋದು? ಮಹಿಳೆ ಹೇಳ್ಬೋದ್ರಿ?
ನೋಡದಲ್ವಾ ನೋಡ್ರಿ ಗೊತ್ತಿರ್ಬೇಕಲ್ವಾ ಯಾರಪ್ಪ ಬಂದಾಗ ಅರೀರ್ ಅಂತ ನೋಡ್ರಿ ಅದಲ್ವಾ ಅರೀರ ಅದಲ್ವಾ ಅರೀರ್ ವಿ ಅಂತಕ್ಕಂಥ ಬರ್ತದ ಅರೀರ್ ವಿ ಅಂತಕ್ಕಂಥವ್ರು ಇವ್ರು ಕೂಡ ಯಾವ ದೇಶ ಗೊತ್ತೇನ್ರಿ ಸೇಮ್ ಅದಲ್ವಾ ರಷ್ಯಾ ದೇಶ ಯಾವ ದೇಶ ಗೊತ್ತೇನ್ರಿ ರಷ್ಯಾದ ರಾಜಧಾನಿ ಯಾವ್ದರಿ ಮಾಸ್ಕೋ ಅಂತಕ್ಕಂಥದ್ದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡಿ ಕರೆನ್ಸಿ ರಷ್ಯಾದ ರುಬೆಲ್ ಅಂತಕ್ಕಂಥದ್ದು ಯಾರ ಬೆಲ್ ಗೊತ್ತೇನ್ ರಷ್ಯಾದ ರುಬೆಲ್ ಅಂತಕ್ಕಂಥದ್ದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡಿ ಎಕ್ಸಾಮ್ದಾಗ ಮುಂಬರುವ ಎಕ್ಸಾಮ್ದಾಗ ಕ್ವಶನ್ ಕೇಳ್ಬೋದು ಇನ್ನ ಅವಲ್ರಿ ಎಕ್ಸಾಮ್ ಮುಗಿಸ್ಬೇಕಂತ ಬಂದಿದ್ದಾರೆ ಆಕ್ಚುಲಿ ಇವತ್ತ ಅದು ಯಾಕೋ ಮುಗಿಯಂಗ್ ಕಾಣಿಸಲ್ಲ ಅದಲ್ವಾ ಇರ್ಲದಲ್ವಾ ಪ್ರಮುಖ ಯಾವಾಗ ಗೊತ್ತಿರ್ಲಿ ಇನ್ನೊಂದ್ ಯಾವ್ದು ಅನ್ಕೋತೀನಿ ಯಾವ್ಯಾವ್ರಿ ವಿಂಬಲ್ಡನ್ ಮತ್ತ ನೋಡ್ರಿ ಯುಎಸ್ ಓಪನ್ ಟೆನ್ನಿಸ್ ಹೇಳಮಂತ ಮತ್ ನೆಕ್ಸ್ಟ್ ಕ್ಲಾಸ್ನಾಗ ಇನ್ನೊಂದ್ ಕ್ಲಾಸ್ ಮಾಡಂತ ಅದಲ್ವಾ ನೋಡ್ರಿ ಇಲ್ಲಿ ಇವತ್ತ ಪ್ರಮುಖ ಫುಡ್ ಪಾರ್ಕ್ ಗಳಿದೆ ಅನ್ಕೋತೀನ್ರಿ ಅದೆಲ್ಲ ಗೊತ್ತದಲ್ರಿ ಅಕ್ಷಯ ಆಹಾರ ಪಾರ್ಕ್ ಎಲ್ಲಿ ಬರ್ತರಿ ಅಕ್ಷಯ ಆಹಾರ ಪಾರ್ಕ್ ಹಿರಿಯೂರ್ ಅದಲ್ವಾ ಇನ್ನೋವಾ ಅಗ್ರಿಬಯ ಪಾರ್ಕ್ ರೀ ಸೊ ಬಾಯ್ ಬಿಡ್ಬೇಕ್ರಿ ಈಗ ಇನ್ನೋವಾ ಅಗ್ರಿಬಯ ಪಾರ್ಕ್ ರೀ ಮಾಲೂರು ಕೋಲಾರ ತೆಗದ್ರಿ ನೋಡಿ ಸದ ಮಸಾಲೆ ಪಾರ್ಕ್ ರೀ ಬಾಗಲಕೋಟೆ ಯಾವ ಕೋಟೆ ಬಾಗಲಕೋಟೆ ಸಿದರ್ ಗೊತ್ತಿರ್ಬೇಕು ಗ್ರೀನ್ ಫುಡ್ ಪಾರ್ಕ್ ಬಾಗಲಕೋಟೆ ಯಾವ ಕೋಟೆ ಬಾಗಲಕೋಟೆ ಗ್ರೀನ್ ಪಾರ್ಕ್ ಸ್ಟೇಡಿಯಂ ಎಲ್ಲಿ ಬರ್ಬೋದಂತೀರಿ ಕಾನ್ಪುರ್ ಕಾನ್ಪುರ್ ಅದಲ್ವಾ ಗೊತ್ತಿರ್ಲಿ ಆಮೇಲೆ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಹಾವೇರಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಯಾವ ಬೆನ್ನೂರು ರಾಣೆಬೆನ್ನೂರು ಆಮೇಲೆ ತೊಗರಿ ಟೆಕ್ನಾಲಜಿ ಪಾರ್ಕ್ ನಿಮ್ ಕಲಬುರ್ಗಿ ಕಲಬುರ್ಗಿ ಏನ್ರಿ ಆಮೇಲೆ ಫುಡ್ ಪಾರ್ಕ್ ರೀ ತುಮಕೂರು ತುಮಕೂರು ಆಮೇಲೆ ತೆಂಗು ಶೋಷಣಾ ಮಂಡಳಿ ಘಟಕ ರೀ ತುಮಕೂರು ಜಿಲ್ಲೆಯ ತಿಪ್ಟೂರು ತಾಲೂಕಿನ ಕೊನೆಹಳ್ಳಿ ಹೌದಲ್ವಾ ನಂತರ ಬಂದಾಗ ಗೋಡಂಬಿ ಉತ್ತರ ಕನ್ನಡ ಕುಮಟಾ ಅಂತಕ್ಕಂಥದಲ್ವಾ ಯಾವ್ದು ಮೇಡಮ್ ಯಾವ್ದು ರಾಜ್ಯ ರೀ ಗೋಡಂಬಿ ಆಮೇಲೆ ಏಲಕ್ಕಿ ಸಾಂಬಾರ್ ಪದಾರ್ಥ ರಬ್ಬರ್ ಎಲ್ಲ ಕೇಳಾರ ಮೇಡಮ್ ಅದಲ್ವಾ ಗೊತ್ತಿರ್ಲಿ ಆಮೇಲೆ ಇನ್ನೊಂದೇನಪ್ಪ ಬಂದಾಗ ಗ್ರ್ಯಾಂಡ್ ಸ್ಲಾಮ್ ಅಂದ್ರೆ ಆಟ ಸಂಬಂಧಪಟ್ಟದ್ರಿ ಟೆನ್ನಿಸ್ ಆಟ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಆಟ ಎಷ್ಟು ಉಪಯೋಗ ಬರ್ತದೆ ಹೇಳ್ರಿ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಫ್ರೆಂಚ್ ಓಪನ್ ಟೆನ್ನಿಸ್ ವಿಂಬಲ್ಡನ್ ಮತ್ತ ಅಮೆರಿಕನ್ ಅಥವಾ ಯುಎಸ್ ಯಾಕಂದ್ರೆ ಗೊತ್ತಿರ್ಲಿ ವರ್ಷದ ಮೊದಲ ನಡೆಯೋ ಪಂದ್ಯ ಯಾವ್ದಾರಿ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ವೆರಿ ಗುಡ್ ಅದಲ್ವಾ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಸ್ಥಾಪನೆ ಯಾವ್ದ ವರ್ಷ ರೀ 5 ನಡೆಯುವ ಸ್ಥಳ ಮೆಲ್ಬೋರ್ನ್ ನಡೆಯುವ ಕೋರ್ಟ್ ರೀ ಹಾರ್ಡ್ ಕೋರ್ಟ್ ಯಾವ ಕೋರ್ಟ್ ಫ್ರೆಂಚ್ ಓಪನ್ ಟೆನ್ನಿಸ್ ಸ್ಥಾಪನೆ ಆಗೈತ್ರಿ 1890 ನಡೆಯುವ ಕೋರ್ಟ್ ಯಾವ್ದ್ರಿ ಕ್ಲೇ ಕೋರ್ಟ್ ಅಥವಾ ಮಣ್ಣಿನ ಅಂಕಣ ಅದಲ್ವಾ ನಂತರ ಬಂದಾಗ ಏನ್ ಗೊತ್ತೇನ್ರಿ ಇವಾಗ ಫ್ರೆಂಚ್ ಓಪನ್ ಟೆನ್ನಿಸ್ ಎಲ್ಲಿ ನಡಿಬೋದ್ರಿ ಪ್ಯಾರಿಸ್ ಇಲ್ರಿ ಅದಲ್ವಾ ಮತ್ ನಾಳೆ ಕಂಟಿನ್ಯೂ ಮಾಡೋದು ಏನ್ ಸ್ವಲ್ಪ ತಿಳಿದಂಗ ಐತ್ರಿ ತಿಳಿದ್ರಿ ಅದಲ್ವಾ ಏನ್ ಮೇಡಮ್ ಕ್ಲಾಸ್ ರೀ ಒಳ್ಳೆ ಮಾತು ಹೇಳಮ್ರಿ ರೀ ಒಳ್ಳೆ ಮಾತ್ರಿ ಮುತ್ತಿನಂತ ಮಾತು ಬಂಗಾರದಂತ ಮಾತು ಸಾವಿರಕ್ಕ ಒಂದೇ ಒಂದ್ ಮಾತ್ರಿ ನೋಡ್ರಿ ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ ನನಸಿಗೂ ಒಂದೇ ವ್ಯತ್ಯಾಸ ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಮಾಡಬೇಕು ನನಸು ಮಾಡಲು ನಿದ್ದೆ ಇಲ್ಲದ ಶ್ರಮ ಪಡಬೇಕು ನೋಡಿ ಸಾಂಗ್ ಓಕೆ ಥ್ಯಾಂಕ್ ಯು